ಎಸ್ ಸರ್. ಸುಧಾ ಸ್ಟಾರ್ಟ್ ಮಾಡಿದ್ವಾ? ಸುಧಾ ಯಾರದ್ರಿ ಕಾರ್ಯಕ್ರಮ ನೋಡಿ? ನಂದೇ ಸರ್, ನಂದೇ ಇದೆ ಸರ್. ಮಾಡ್ರಿ, ಸ್ಟಾರ್ಟ್ ಮಾಡ್ರಿ. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೆನಾಗಿ ಎನ್ನ ಕಂಗಳ ಪಟಲ ಹರಿಯುತ್ತಿಂದು. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀಚರಣ ಕೆರಗಿದೆನಾಗಿ ಎನ್ನ ಹಣೆಯ ಲಿಖಿತ ತೊಡೆಯಿತಿಂದು. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಂಗನ ಬಸವಣ್ಣನ ಪಾದವ ಕಂಡು ಮಿಗೆ ಮಿಗೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಶ್ರೀ ಶಿವಾನಂದ ಕಲಕೇರಿ, ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಬೆಂಗಳೂರು, ಇವರ ತಂದೆಯವರಾದಂಥ ಲಿಂಗೈಕ್ಯ ಹನುಮಂತರಾಯ ರಾಮಪ್ಪ ಕಲಕೇರಿ ಮತ್ತು ಲಿಂಗೈಕ್ಯ ಗಿರಿಜಾದೇವಿ ಎಚ್ ಕಲಕೇರಿ ಅವರ ಒಂದು ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ 313 ಇಂದಿನ ಗೂಗಲ್ ಮೀಟ್ನಲ್ಲಿ ಶರಣ ಮಾಸದ ಅನುಭವ ಮಾಲಿಕೆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ. ಮೊದಲಿಗೆ ವಚನ ಪ್ರಾರ್ಥನೆ ಶರಣೆ ಸೋನಾಲಿ ನೀಲಕಂಠ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಪಾಲ್ಗೊಂಡ ನನ್ನ ಎಲ್ಲಾ ಶರಣರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ನಾನು ಒಂದು ವಚನ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಶಿವನೇ ಬಸವಾ ಬಸವಾ ಶಿವನೇ, ಶಿವನೇ ಬಸವಾ ಬಸವಾ ಶಿವನೇ, ಕೂಡಲ ಸಂಗಯ್ಯನ ಕರುಣೆಯ ಕಂದನಾಗಿ, ನೀಲ ಗಂಗಾರ ನೀ ಸಂಸಾರ ಪತಿಯಾಗಿ. ಶಿವನೇ ಬಸವಾ ಬಸವಾ ಶಿವನೇ, ಶಿವನೇ ಬಸವಾ ಬಸವಾ ಶಿವನೇ, ಮಾದರಸ ಮಾದಲಾಂಬೆ ಮಗನಾಗಿ ಹುಟ್ಟಿ, ಅಕ್ಕ ನಾಗಮ್ಮನ ಪ್ರೇಮದ ಸಹೋದರನಾಗಿ. ಶಿವನೇ ಬಸವಾ ಬಸವಾ ಶಿವನೇ, ಶಿವನೇ ಬಸವಾ ಬಸವಾ ಶಿವನೇ, ಬಿಜ್ಜಾಳ ರಾಜನ ಮಹಾಮಂತ್ರಿಯಾಗಿದ್, ಕೊಂಡಿ ಮಂಚನರಿಗೆ ನೀ ಬಂಧುವಾಗಿದ್. ಶಿವನೇ ಬಸವಾ ಬಸವಾ ಶಿವನೇ, ಶಿವನೇ ಬಸವಾ ಬಸವಾ ಶಿವನೇ, ಅಜ್ಞಾನ ಅಧರ್ಮ ಅನೀತಿ ಜನರಿಗೆ ಸುಜ್ಞಾನವೆಂಬ ಹಾಲು ತುಪ್ಪವ ಕುಡಿಸಿ. ಶಿವನೇ ಬಸವಾ ಬಸವಾ ಶಿವನೇ, ಶಿವನೇ ಬಸವಾ ಬಸವಾ ಶಿವನೇ, ದಯವೇ ಧರ್ಮದ ಮೂಲೆಂದ ಹೇಳಿದ್, ಕಾಯಕವೇ ಕೈಲಾಸ ತತ್ವ ನಿಸಾರಿದ್. ಶಿವನೇ ಬಸವಾ ಬಸವಾ ಶಿವನೇ, ಶಿವನೇ ಬಸವಾ ಬಸವಾ ಶಿವನೇ, ಇಷ್ಟಲಿಂಗದ ಗುಟ್ಟು ಮನಮುಟ್ಟಿ ಹೇಳಿದ್, ಶಟಸ್ಥಲದ ಮಂತ್ರವು ನೀ ಸಾರಿದಿ. ಶಿವನೇ ಬಸವಾ ಬಸವಾ ಶಿವನೇ, ಶಿವನೇ ಬಸವಾ ಬಸವಾ ಶಿವನೇ, ಕಲ್ಯಾಣ ನಗರನ್ನು ನೀ ಪರುಷ ಮಾಡಿದ್, ಪರುಷ ಕಟ್ಟಿಯಲ್ಲಿ ನಿವಾಸವಾಗಿದ್. ಕಲ್ಯಾಣ ನಗರನ್ನು ನೀ ಪರುಷ ಮಾಡಿದ್, ಪರುಷ ಕಟ್ಟಿಯಲ್ಲಿ ನಿವಾಸವಾಗಿದ್. ಶಿವನೇ ಬಸವಾ ಬಸವಾ ಶಿವನೇ, ಶಿವನೇ ಬಸವಾ ಬಸವಾ ಶಿವನೇ, ಶಿವನವತಾರದಿಂದ ಧರೆಗಿಳಿದು ಬಂದಿದ್, ಮಾನವನ ಮನಸ್ಸಿಗೆ ನೀ ಶಾಂತಿ ತಂದಿದ್. ಶಿವನವತಾರದಿಂದ ಧರೆಗಿಳಿದು ಬಂದಿದ್, ಮಾನವನ ಮನಸ್ಸಿಗೆ ನೀ ಶಾಂತಿ ತಂದಿದ್.
ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಮಂತ್ರ ಪುರುಷನೇ ಬಸವ ತಂತ್ರ ಪುರುಷನೇ ಬಸವ ನಿನಗೆ ನನ್ನ ನೂರಾರು ಶರಣು 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 ಶರಣಾರ್ಥಿ ನಿನಗೆ ನನ್ನ ನೂರಾರು ಶರಣು 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 ಶರಣಾರ್ಥಿ ಶರಣು ಶರಣು ಶರಣಾರ್ಥಿ ಶರಣು ಶರಣು ಶರಣಾರ್ಥಿ. ಕೇಳಿದವರಿಗೆ ಧನ್ಯವಾದ. ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಸುಶ್ರವಾಗಿ ಹಾಗೂ ಭಾವಪೂರ್ಣವಾಗಿ ಪ್ರಾರ್ಥನೆಯನ್ನ ಮಾಡಿದಂತ ಶರಣೆ ಸೋನಾಲಿ ನೀಲ್ಕಂಠ ಅವರಿಗೆ ಅನಂತ ಧನ್ಯವಾದಗಳು. ಈಗ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯ ಶರಣೆ ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ನಿನ್ನ ಸಂಘದಲ್ಲಿ ಸಂಗಿಯಾದೆ, ಅಯ್ಯ ನಿನ್ನ ಸಂಘದಿಂದ ಕಾಕುತನವ ಬಿಟ್ಟು ಬೇಕಾದ ಹಾಗೆ ಆದೆ. ಅಯ್ಯ ನಿನ್ನ ಒಲವು ಅನೇಕ ಪ್ರಕಾರದಲ್ಲಿ ಪಸರಿ ಪರಿಬಿತ್ತು ಎನ್ನ ಸರ್ವಾಂಗದಲ್ಲಿ. ನಿನ್ನವರೊಲುಮೆಯು ಆನಂದವನು ಎನಗೆ ಕರುಣಿಸು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಧರ್ಮ. ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ನನ್ನ ಹಾರ್ದಿಕ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ನಡೆಯುವ ಗೂಗಲ್ ಮೀಟ್ ಕಾರ್ಯಕ್ರಮ. ವಚನ ಅಧ್ಯಯನ ವೇದಿಕೆಯ ರೂವಾರಿಗಳಾದ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಶರಣ ರುದ್ರಮೂರ್ತಿ ಪ್ರಭು ಸರ್ ಮತ್ತು ಶರಣ ಕುಮಾರ್ ರಾಜಣ್ಣ ಸರ್ ಅವರಿಗೆಲ್ಲ ಹಾರ್ದಿಕ ಸ್ವಾಗತದೊಂದಿಗೆ ಶರಣಾರ್ಥಿಗಳು. ಶರಣ ಶ್ರೀ ಶಿವಾನಂದ್ ಕಲ್ಕೇರಿ, ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಬೆಂಗಳೂರು. ಇವರ ತಂದೆ ಲಿಂಗೈಕ್ಯ ಹನುಮಂತರಾಯ ರಾಮಪ್ಪ ಕಲ್ಕೇರಿ ಮತ್ತು ತಾಯಿ ಲಿಂಗೈಕ್ಯ ಗಿರಿಜಾದೇವಿ ಎಚ್ ಕಲ್ಕೇರಿ. ಇವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ 313ನೇ. ಶರಣ ಶಿವಾನಂದ್ ಕಲ್ಕೇರಿಯವರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುವೆ. ಶರಣೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದ ಶರಣೆ ಸೋನಾಲಿ ನೀಲ್ಕಂಠ್ ಇವರಿಗೆ ಹಾಗೂ ಸುಮಧುರವಾಗಿ ವಚನ ಮಂಗಳ ಮಾಡುವ ಶರಣೆ ಸರಸ್ವತಿ ಬಿರಾದಾರಿಯವರಿಗೆ ಆತ್ಮೀಯ ಸ್ವಾಗತ ಕೋರುವೆ. ಇವತ್ತು ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಈ ವಿಶೇಷ ಉಪನ್ಯಾಸ ನೀಡಲಿರುವ ಶರಣ KB ಮಹದೇವಪ್ಪ ಸರ್, ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇವರಿಗೆ ವೇದಿಕೆಯ ಪರವಾಗಿ ಆತ್ಮೀಯ ಸ್ವಾಗತ ಕೋರುವೆ. ಈ ಕಾರ್ಯಕ್ರಮದ ನಿರ್ವಹಣೆ ಮಾಡುತ್ತಿರುವ ಶರಣೆ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರಿಗೆ ಹಾಗೂ ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಅಕ್ಕ ಮಹಾದೇವಿ ತಗ್ಗಿಯವರಿಗೆ ಹೃತ್ಪೂರ್ವಕ ಶರಣು ಸ್ವಾಗತ ಕೋರುವೆ. ನಿರಂತರವಾಗಿ ತಾಂತ್ರಿಕ ಸೇವೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ ಶರಣೆ ಡಾಕ್ಟರ್ ದಾನಮ್ಮ ಜಳಕಿಯವರಿಗೆ ಹಾರ್ದಿಕ ಸ್ವಾಗತ ಕೋರುವೆ. ಕಾರ್ಯಕ್ರಮವನ್ನು ಸಂಘಟಿಸಿ ಮುನ್ನಡೆಸುತ್ತಲಿರುವ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ಕಾನಾಶಿ, ಶರಣೆ ಸುಧಾ ಪಾಟೀಲ್ ಇವರೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುವೆ. ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಈಗ ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನು ಹೇಳುವೆ. ಕಳೆದ 4-5 ವರ್ಷಗಳಿಂದ ಅವ್ಯಾಹತವಾಗಿ ನಡೆಯುವ ಈ ಸಂಘಟನೆಯು ಎಲ್ಲರ ಅಚ್ಚುಮೆಚ್ಚಿನ ಸಂಘಟನೆ ಎಂದು ಹೇಳಲು ತುಂಬಾ ಸಂತೋಷವೆನಿಸುತ್ತದೆ. ಹಾಗೆ ಅಕ್ಕನ ಅರಿವು ಈ ಸಂಘಟನೆ ನಮಗೆಲ್ಲ 12ನೇ ಶತಮಾನದ ಬಸವಾದಿ ಶಿವಶರಣರ ಅನುಭವ ಮಂಟಪವೇ ಆಗಿದೆಂದು ಹೇಳಲು ಹರ್ಷದೊಂದಿಗೆ ಹೆಮ್ಮೆ ಎನಿಸುತ್ತದೆ. ಪ್ರತಿ ಶನಿವಾರ ಮತ್ತು ರವಿವಾರ ನಡೆಯುವ ಗೂಗಲ್ ಮೀಟ್ದೊಳಗೆ ಶರಣರ ಚಿಂತನೆ, ವಚನ ವಿಶ್ಲೇಷಣೆಗಳು, ಹೊಸ ಜ್ಞಾನ ಪಡೆದುಕೊಳ್ಳುವ ಹಾಗೂ ನಮಗೆಲ್ಲರಿಗೂ ಹೇಳುವ ಕೇಳುವ ಅವಕಾಶ ದೊರೆತಿದ್ದು ದೊಡ್ಡ ಭಾಗ್ಯವೇ ಸರಿ. ಹಾಗೆ ಶ್ರಾವಣ ಮಾಸದ ದತ್ತಿ ಉಪನ್ಯಾಸಗಳು ಶಿವಶರಣನ್ನು ಪರಿಚಯಿಸುವ ಅನುಭವ ನೀಡುವ ಮಹತ್ಕಾರವು ಎಲ್ಲರೂ ಅಚ್ಚುಮೆಚ್ಚುವಂತಹದಾಗಿರುವುದು. ಸಾಮಾಜಿಕ, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕವಾಗಿ ಜ್ಞಾನ ದಾಸೋಹ ಮಾಡುವ ಮತ್ತು ಅನುಭವ ಪಡೆಯುವ ಸದಾವಕಾಶ ಎಲ್ಲರಿಗೂ, ಅಂದರೆ ದೇಶ ವಿದೇಶದವರಿಗೂ ಕೂಡ ಅನುವು ಮಾಡಿಕೊಟ್ಟಿರುವುದು ಈ ವೇದಿಕೆ. ಇಂದು ಈ ವೇದಿಕೆಯು
ವಚನ ಸಾಹಿತ್ಯವನ್ನು, ಕಾಯಕ ದಾಸೋಹ ಶರಣ ಸಂಸ್ಕೃತಿಯನ್ನು ಜಗದ ಮೂಲೆ ಮೂಲೆಗೂ ಪ್ರಚಾರಿಸುತ್ತಲಿದೆ. ಈ ವೇದಿಕೆ ಅಧ್ಯಕ್ಷರು, ನಮಗೆಲ್ಲ ಮಾರ್ಗದರ್ಶಕರು ಆಗಿರುವ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಸಾಲದು. ಈಗಾಗಲೇ ಈ ವೇದಿಕೆಯ ಮುಖಾಂತರ ಸಾಕಷ್ಟು ಪುಸ್ತಕಗಳು ಪ್ರಕಟಿಸಿ ಹೊರಬಂದಿವೆ. ಇನ್ನೂ ಹಲವಾರು ಗ್ರಂಥಗಳು ಬಿಡುಗಡೆಯಾಗುತ್ತಲಿವೆ. ಇದು ಹೆಮ್ಮೆಯ ವಿಷಯ. ಜುಲೈ 22-23ರಂದು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶಿವಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಗ್ರೂಪಿನ ಸಂಘಟಕರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಮುಖಂಡತ್ವದಲ್ಲಿ ಎಲ್ಲ ಶರಣು ಬಂಧುಗಳ ಜೊತೆ ವಿಜಯಪುರದಲ್ಲಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿರುವ ಅರೆನಗ್ನವಿರುವ ಅಕ್ಕನ ಮೂರ್ತಿಯನ್ನು ತೆರವುಗೊಳಿಸಿ ಶ್ವೇತ ವಸ್ತ್ರ ಧರಿಸಿದ ಮೂರ್ತಿಯನ್ನು ಪುನಃ ಸ್ಥಾಪಿಸಬೇಕೆಂದು ಹೋರಾಟಗೈಲಾಯಿತು. ಅಂತೆ ಬಸವ ಅಧ್ಯಯನ ಪೀಠ ಮಾಡಬೇಕಂತಲೂ ಅಲ್ಲಿ ಸಾಕಷ್ಟು ಶರಣರು ಹುಟ್ಟಿದ ನಾಡಾಗಿರುವುದರಿಂದ ವಿಜಯಪುರದಲ್ಲಿ ಎಲ್ಲ ಬಡಾವಣೆಗಳಿಗೆ ಶರಣರ ಹೆಸರು ಇಡಬೇಕೆಂದು ಹೋರಾಟ ಮಾಡಿ ಮನವಿ ಸಲ್ಲಿಸಲಾಯಿತು. ಹೀಗೆ ಬಸವಾದಿ ಶರಣರ ಪ್ರಚಾರ, ತನ್ನನ್ನು ತಾನು ಅರಿಯುವ ಜ್ಞಾನ ನೀಡುವ ಸತ್ಕಾರ್ಯ ಹಾಗೂ ಮಹತ್ ಕಾರ್ಯಗಳನ್ನು ನಡೆಸಿಕೊಂಡು ಮುನ್ನುಗ್ಗುತ್ತಿರುವ ಅಕ್ಕನ ಅರಿವಿನ ರೂವಾರಿಗಳಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಆಧಾರದ ಧನ್ಯವಾದ ಹೇಳುತ್ತಾ ಈ ವೇದಿಕೆಯು ಸದಾ ಮುಂದುವರಿಯುತ್ತಾ ಇರಲಿ ಎಂದು ಹಾರೈಸುವೆ. ಈಗ ಇವತ್ತಿನ ಮುಖ್ಯ ಘಟ್ಟದ ಅನುಭಾವಿ ಉಪನ್ಯಾಸಕರ ಪರಿಚಯ ನೋಡೋಣ. ಇವತ್ತಿನ ಉಪನ್ಯಾಸಕರು KB ಮಹಾದೇವಪ್ಪ, ಬಸವರ ಮಹಾದೇವಪ್ಪನವರು, MA ಕನ್ನಡ ಮಾಧ್ಯಮ. ಇವರ ಜನ್ಮದಿನ 8/4/1955. ಇವರ ಮೂಲ ಸ್ಥಳ ಹಾಲುಗೋಣು, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಜನ್ಮಸ್ಥಳ ತಿಪಟೂರು ಹಾಗೂ ಇವರ ವಿದ್ಯಾಭ್ಯಾಸ ತಿಪಟೂರು, ತುಮಕೂರು ಮತ್ತು ಮಂಗಳೂರಿನಲ್ಲಿ ಆಗಿರುವುದು. ಕೌಟುಂಬಿಕ ಹಿನ್ನೆಲೆ ವ್ಯವಸಾಯ ಮತ್ತು ವ್ಯಾಪಾರ. ವಚನ ಸಾಹಿತ್ಯದ ಪ್ರಭಾವವಿರುವ ಹಿನ್ನೆಲೆಯ ಕುಟುಂಬ. ವಿವಾಹ ಮೇ 1985 ವಚನ ಮಾಂಗಲ್ಯ ಪದ್ಧತಿಯಲ್ಲಿ ಇವರ ವಿವಾಹ ನೆರವೇರಿರುವುದು. ಇವರ ಪತ್ನಿ HP ಪಂಕಜ್ MA B.Ed. ಸ್ನಾತಕೋತ್ತರ ಪದವಿ ಮುಗಿಸಿದ ನಂತರ ಕೆಲವು ವರ್ಷಗಳು ತುಮಕೂರಿನ ಶ್ರೀ ಸಿದ್ಧಗಂಗಾ ಸಂಸ್ಥೆಯಲ್ಲಿ ಕನ್ನಡ ಉಪನ್ಯಾಸಕ ವೃತ್ತಿ, ತದನಂತರ ಸಾರ್ವಜನಿಕ ವಲಯದ ಕಲ್ಪತರು ಗ್ರಾಮೀಣ, ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಅಧಿಕಾರಿಯಾಗಿ ಸೇರ್ಪಡೆ. 2015ರಲ್ಲಿ ಪ್ರಾದೇಶಿಕ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿಯ ನಂತರ ಸಾರ್ವಜನಿಕ ಸೇವೆ ಮತ್ತು ವಚನ ಸಾಹಿತ್ಯದ ಅಧ್ಯಯನ ಮತ್ತು ಉಪನ್ಯಾಸ. ಹಾಲಿ ಅಧ್ಯಕ್ಷರು ಅಖಿಲ ಕರ್ನಾಟಕ ವಿಚಾರವಾದಿ ಟ್ರಸ್ಟ್ ಬೆಂಗಳೂರು, ಕೋಶಾಧಿಕಾರಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಕೇಂದ್ರ ಕಚೇರಿ ಬೆಂಗಳೂರು. ನಿವೃತ್ತಿಯ ನಂತರ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ವಾಸವಾಗಿದ್ದಾರೆ. ಹೀಗೆ ಸಾಹಿತ್ಯಿಕ, ಸಾಮಾಜಿಕ, ಸಾರ್ವಜನಿಕ ಸೇವೆ ಕಾರ್ಯಗಳಲ್ಲಿ ಸದಾ ನಿರಂತರವಾಗಿರುವುದೆಂದು ಹೇಳಿ ಇವರನ್ನು ವೇದಿಕೆಗೆ ಬರಮಾಡಿಕೊಂಡು ಹಾರ್ದಿಕ ಸ್ವಾಗತ ಕೋರುವೆ. ಸರ್, ವೇದಿಕೆ ನಿಮಗಾಗಿ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ, ಶರಣಾರ್ಥಿ. ಸ್ವಾಗತ ಕೋರಿದ ಶಾಂತಾ ಅವರಿಗೆ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ, ಇಂದು ಭಾಗಿಯಾಗಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಯನ್ನು ಸಲ್ಲಿಸ್ತಾ, ಇವತ್ತಿನ ಉಪನ್ಯಾಸ ಪ್ರಾಯೋಜಕರಾದಂಥ ಶರಣ ಶ್ರೀ ಶಿವಾನಂದ H. ಕಲಗೇರಿ, ಆಯುಕ್ತರು, ಆದಾಯ ತೆರಿಗೆ ಇಲಾಖೆ. ಇವರು ಅವರ ತಂದೆಯ ಹನುಮಂತರಾಯ ರಾಮಪ್ಪ ಕಲಗೇರಿ ಮತ್ತು ಗಿರಿಜಾದೇವಿ S. ಕಲಗೇರಿ ಅವರ ಹೆಸರಿನಲ್ಲಿ ಶರಣರ ಅನುಭವ ಮಾಲಿಕೆ ಅನ್ನುವಂಥ ಉಪನ್ಯಾಸವನ್ನ ಪ್ರಾಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಾನು ಈ ಕಾರ್ಯಕ್ರಮದ ಆಯೋಜಕರಾದಂಥ ವಚನ ಅಧ್ಯಯನ ವೇದಿಕೆ, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ಅಕ್ಕನ ಅರಿವು ಸಂಘಟನೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ದತ್ತಿ ಉಪನ್ಯಾಸ ಈಗ ಪ್ರಾರಂಭವಾಗಿದೆ. 5:30 ಗಂಟೆಗೆ ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಅನ್ನುವಂಥ ಶೀರ್ಷಿಕೆಯಲ್ಲಿ ಮಾತಾಡಿ ಅನ್ನುವಂಥ ಮಾತನ್ನ ಇಡೀ ನಮಗೆಲ್ಲರೂ ಕೂಡ ಪ್ರೋತ್ಸಾಹದಾಯಕರು, ಅರಿವಿನ ಹರವನ್ನ ಇಟ್ಕೊಂಡಂತ ವ್ಯಕ್ತಿ ಶ್ರೀ ಶಶಿಕಾಂತ್ ಪಟ್ಟಣ್ ಅವರು. ಅವರ ಮಾತಿನ
ಬದ್ಧನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಸದಾವಕಾಶವನ್ನ ನಾನು ಪಡ್ಕೊಂಡಿದ್ದೇನೆ ಅಂತ ಭಾವಿಸ್ತೇನೆ. ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಅನ್ನುವಂಥ ವಿಚಾರದ ಮೇಲೆ ಮಾತಾಡಬೇಕಾದ್ರೆ ಕನ್ನಡ ಸಾಹಿತ್ಯಕ್ಕೆ ವಚನಕಾರರ ಕೊಡುಗೆ ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ರೆ ಹೆಚ್ಚು ಅದು ಉಪಯುಕ್ತ ಆಗ್ತದೆ ಅನ್ನುವಂಥದ್ದು. ಸಾಹಿತ್ಯ ಯಾವುದು ಸಹಿತವಾಗಿರ್ತದೆ, ಯಾವುದು ಹಿತವಾಗಿರ್ತದೆ ಅದನ್ನ ಸಾಹಿತ್ಯ ಅಂತೇಳಿ ಕರೀತಾರೆ. ಕನ್ನಡ ಸಾಹಿತ್ಯಕ್ಕೆ ಸುದೀರ್ಘವಾದ ಇತಿಹಾಸ ಇದೆ. ಸುಮಾರು 1200 ವರ್ಷಗಳ ಇತಿಹಾಸವನ್ನ ನೋಡ್ತಾ ಬರ್ತೇವೆ. ಕನ್ನಡ ಸಾಹಿತ್ಯ ಸಮೃದ್ಧವಾದ ಸಾಹಿತ್ಯವನ್ನ, ವಿಪುಲವಾದ ಸಾಹಿತ್ಯವನ್ನ ಜಗತ್ತಿನ ಸಾಹಿತ್ಯಕ್ಕೆ ಕೊಟ್ಟಿದೆ ಅನ್ನುವುದನ್ನ ತಿಳಿಯುವ ಮೊದಲು ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಯಾವ ರೀತಿಯಲ್ಲಿ ಅವಲೋಕಿಸಿದ್ದಾರೆ, ಯಾವ ರೀತಿಯಲ್ಲಿ ಸಾಹಿತ್ಯವನ್ನ ವಿಭಾಗ ಮಾಡಿದ್ದಾರೆ ಅನ್ನುವಂಥ ತಿಳುವಳಿಕೆ ನಮಗೆ ಬಂದ್ರೆ ವಚನ ಸಾಹಿತ್ಯದ ಮಹತ್ವ ಏನು ಅನ್ನುವಂಥ ವಿಚಾರ ನಮ್ಮ ಗಮನಕ್ಕೆ ಬರ್ತಾ ಹೋಗ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಕನ್ನಡ ಸಾಹಿತ್ಯವನ್ನ ಚಂಪೂ ಸಾಹಿತ್ಯ, ವಚನ ಸಾಹಿತ್ಯ, ಷಟ್ಪದಿ ಸಾಹಿತ್ಯ, ಆಧುನಿಕ ಸಾಹಿತ್ಯ ಅನ್ನುವಂಥ ವಿಭಾಗದ ಕ್ರಮವನ್ನು ಕೂಡ ನೋಡ್ತಾ ಹೋಗ್ತೇವೆ. ಚಂಪು ಅಂದ್ರೆ ಗದ್ಯ ಪದ್ಯ ಮಿಶ್ರಿತ ಸಂಸ್ಕೃತ ಭೂಯಿಷ್ಠತೆಯಿಂದ ಕೂಡಿರುವಂತ ಪ್ರಕಾರವನ್ನು ನಾವು ಕಾಡ್ತಾ ಹೋಗ್ತೇವೆ. ಅದರ ಮಹತ್ವದ ಕವಿಗಳಾಗಿ ಪಂಪ, ಜನ್ನ, ಪೊನ್ನ ಅನೇಕ ಕವಿಗಳನ್ನ ಆ ಕಾಲಘಟ್ಟದಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಮುಂದಿನ ಕಾಲಮಾನವನ್ನ ಅಳಿಬೇಕಾದ್ರೆ ವಚನ ಸಾಹಿತ್ಯ ಅನ್ನುವಂಥ ಹೆಸರನ್ನ ಕೊಡ್ತಾರೆ ಸಾಹಿತ್ಯ ಚರಿತ್ರಕಾರರು. ವಚನ ಸಾಹಿತ್ಯ ನಿಮಗೆ ತಿಳಿದಿರುವಂತೆ ಕನ್ನಡದ ವಿಶೇಷವಾದಂತಹ ಸಾಹಿತ್ಯ, ಅನುಭವ ಸಾಹಿತ್ಯ. ಸುಮಾರು 346 ಜನ ವಚನಕಾರರು ಬಂದು ಹೋಗಿದ್ದಾರೆ. ಅದರಲ್ಲಿ 42 ಜನ ವಚನಕಾರ್ತಿಯರಿದ್ರು ಅನ್ನುವಂತ ಮಾಹಿತಿಯನ್ನು ಕೂಡ ನಮ್ಮ ಹಲೋ ಕೇಳಿಸ್ತಾ ಇದೆಯಲ್ಲ? ಮಾತಾಡಿ ಸರ್. ಏನ್ ತೊಂದರೆ ಇಲ್ಲ. ವಚನಕಾರರನ್ನ ಕಾಣ್ತಾ ಹೋಗ್ತೇವೆ. ಮುಂದಿನ ಸಾಹಿತ್ಯದ ಭಾಗವಾಗಿ ಷಟ್ಪದಿ ಸಾಹಿತ್ಯವನ್ನ ನಾವು ನೋಡ್ತೇವೆ. ಅನೇಕ ಷಟ್ಪದಿಕಾರರು, ಷಟ್ಪದಿ ಅಂದ್ರೆ 6 ಸಾಲಿನ ಪದ್ಯವನ್ನ ಬರೆದಿರುವಂಥದ್ದು, ಅದೆಲ್ಲ ಷಟ್ಪದಿ. ರಾಘವಾಂಕದಿಂದ ಪ್ರಾರಂಭವಾಗಿ ಕುಮಾರವ್ಯಾಸನಿಂದ ಔನ್ನತ್ಯವನ್ನು ಪಡೆದು ಆಧುನಿಕ ಕಾಲಕ್ಕೂ ಕೂಡ ಷಟ್ಪದಿಕಾರರನ್ನ ನಾವು ಕಾಣ್ತಾ ಹೋಗ್ತೇವೆ. ಈ ರೀತಿಯಾಗಿ ಆಧುನಿಕ ಸಾಹಿತ್ಯದ ಒಂದು ಮುಂದೆ ಕಾಣ್ತಾ ಹೋಗ್ತೇವೆ. ಇನ್ನೊಂದು ವಿಭಾಗದ ಪ್ರಕಾರ ಪಂಪಯುಗ, ಚಂಪೂ ಸಾಹಿತ್ಯವನ್ನ ಪಂಪಯುಗ ಅಂತಲೂ ಕೂಡ ಕರೀತಾರೆ. ವಚನ ಸಾಹಿತ್ಯದ ಯುಗವನ್ನ ಬಸವಯುಗ ಅಂತ ಕರೀತಾರೆ. ಅದರ ಮುಂದಿನ ಭಾಗವನ್ನ ಕುಮಾರವ್ಯಾಸ ಯುಗ ಅಂತ ಕರೀತಾರೆ. ಮತ್ತು ಆಧುನಿಕ ಯುಗ ಅನ್ನುವಂಥ ರೀತಿಯಲ್ಲೂ ಕೂಡ ಅದನ್ನು ವಿಭಾಗ ಮಾಡ್ತಾ ಹೋಗ್ತಾರೆ. ಇನ್ನೊಂದು ವಿಭಾಗವನ್ನು ಕೂಡ ನಾವು ಕಂಡುಕೊಂಡಾಗ ಜೈನ ಯುಗ, ಕನ್ನಡದ ಆರಂಭ ಕಾಲದ ಸಾಹಿತ್ಯಕ್ಕೆ ಜೈನ ಯುಗ ಅನ್ನುವಂಥದ್ದು. ಏಕೆಂದ್ರೆ ಜೈನ ಸಾಹಿತಿಗಳು, ಜೈನ ಬರಹಗಾರರು ಜೈನರನ್ನ ಕುರಿತು, ಜೈನರ ಧರ್ಮವನ್ನು ಕುರಿತು ಅನೇಕ ಮಹತ್ವದ ಕೃತಿಗಳು ರಚನೆ ಆಗಿರುವಂತ ಕಾಲಘಟ್ಟ ಜೈನ ಯುಗ ಅಂತ ಕರೀತಾರೆ. ಅದಾದ್ಮೇಲೆ ವೀರಶೈವ ಯುಗ, ಅದಾದ್ಮೇಲೆ ಶೈವ ಅಥವಾ ಬ್ರಾಹ್ಮಣ ಯುಗ, ಮುಂದೆ ಆಧುನಿಕ ಕಾಲ ಅಂತ ಹೇಳಿ ವಿಭಾಗ ಮಾಡ್ತಾ ಹೋಗ್ತಾರೆ. ಈ ಎಲ್ಲ ವಿಭಾಗದ ಮಾದರಿಗಳನ್ನ ನಾವು ಗಮನಿಸಿದಾಗ ನಮಗೆ ಅಮೂಲ್ಯವಾಗಿ ಏಕ ರೀತಿಯಲ್ಲಿ ಕಂಡುಬರುವಂತ ಒಂದು ಮಾತು ಅಂತಂದ್ರೆ ವಚನ ಯುಗ, ಬಸವ ಯುಗ, ವೀರಶೈವ ಅನ್ನುವಂಥ ಮಾತಿಗೆ ನಾವು ಲಿಂಗಾಯತ ಅನ್ನುವಂಥ ಹೆಸರನ್ನು ಕೂಡ ಕೊಟ್ಕೊಳ್ಬಹುದು. ಲಿಂಗಾಯತ ಯುಗ ಅನ್ನುವಂಥ ಹೆಸರನ್ನು ಕೂಡ ಕೊಟ್ಕೊಂಡು ಹೋದ್ರೆ ಇಡೀ ಕಾಲಘಟ್ಟ ಸಂಪೂರ್ಣವಾಗಿ ವಚನ ಸಾಹಿತ್ಯದ ವಚನಕಾರರ ಪ್ರಭಾವವನ್ನ ನಾವು ಕಾಣ್ತಾ ಹೋಗ್ತೇವೆ. ವಚನಕಾರರ ಪ್ರಭಾವದಿಂದಾಗಿ ಕನ್ನಡ ಸಾಹಿತ್ಯದ ದಿಕ್ಕು ಬದಲಾವಣೆ ಆಗಿರುವುದನ್ನು ಕಾಣ್ತೇವೆ. ಇದಕ್ಕೆ ನಾವು ಏನು ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬಹುದು ಅಂತ ಅಂದ್ರೆ, ಪಂಪಯುಗದ ಸಾರಿ ಇದೇನೋ ಡಿಸ್ಕನೆಕ್ಟ್ ಆಯ್ತು. ಸರ್ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಏನೋ ಫೋನ್ ಬಂದ್ಬಿಡ್ತು. ವಚನ ಸಾಹಿತ್ಯ ಅದ ಪ್ರಭಾವದಿಂದ ಮೂಡಿ ಬಂದಂತ, ನಾನು ಚಂಪೂ ಸಾಹಿತ್ಯದ ವಿಚಾರವನ್ನು ಹೇಳ್ತಾ ಇದ್ದೆ. ಚಂಪೂ ಕಾವ್ಯಗಳಲ್ಲಿ
ವಿಷಯದ ಆಯ್ಕೆ, ಕಥೆಯ ಆಯ್ಕೆ, ಪುರಾಣದ ಆಯ್ಕೆ ಇವುಗಳನ್ನೆಲ್ಲವನ್ನೂ ಕೂಡ ಗಮನಿಸಿದಾಗ ನಮ್ಮ ಮಹತ್ ಪುರಾಣಗಳಾದಂಥ ಮಹಾಭಾರತ ಮತ್ತು ರಾಮಾಯಣಗಳಿಂದ ವಸ್ತುಗಳನ್ನ ಆಯ್ಕೊಂಡು ಆ ಮೂಲಕ ಅದರ ಪ್ರಸಂಗಗಳನ್ನ ಕಾವ್ಯದ ಮೂಲಕ ಬಿತ್ತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದಕ್ಕೆ ಉದಾಹರಣೆಯಾಗಿ ಪಂಪನೂ ಕೂಡ ರನ್ನನೂ ಕೂಡ ಉದಾಹರಣೆಯಾಗಿ ನಮಗೆ ಕಂಡು ಬರ್ತಾರೆ. ತಾವು ಆಶ್ರಯಿಸಿದ ರಾಜಾಶ್ರಯದ ರಾಜನನ್ನ ಕುರಿತು ಭೀಮನಿಗೋ ಅಥವಾ ಅರ್ಜುನನಿಗೋ ಹೋಲಿಸಿ, ಕೃಷ್ಣನಿಗೋ ಹೋಲಿಸಿ ಕಾವ್ಯವನ್ನ ಬರೆಯುವಂತ, ಅವನ ಹೊಗಳುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಿರೋದನ್ನ ನಾವು ನೋಡ್ತಾ ಬರ್ತೇವೆ. ಹಾಗೆ ಚಂಪೂ ಸಾಹಿತ್ಯ, ಇಡೀ ಚಂಪೂ ಸಾಹಿತ್ಯ 2 ತರದ ವಿಭಾಗವನ್ನು ಕಾಣ್ತೇವೆ. ಒಂದು ಲೌಕಿಕ, ಮತ್ತೊಂದು ಅಲೌಕಿಕ ಅನ್ನುವಂಥದ್ದು. ಬೆಳಗುವನಲ್ಲಿ ಜಿನಾಗಮಂ, ಇಲ್ಲಿ ಲೌಕಿಕಮಂ ಅನ್ನುವಂತ ಮಾತನ್ನ ಪಂಪನೂ ಕೂಡ ಈ ಮಾತನ್ನ ಹೇಳ್ತಾ ಹೋಗ್ತಾನೆ. ಅಂದ್ರೆ ಲೌಕಿಕ ಬೇರೆ, ಅಲೌಕಿಕ, ಅಧ್ಯಾತ್ಮ ಬೇರೆ ಅನ್ನುವಂತ ವಿಭಾಗ ಕ್ರಮದಲ್ಲಿ ಕಾವ್ಯ ರಚನೆ ಮಾಡಿರುವಂತ ಕಾಲಘಟ್ಟವನ್ನು ನಾವು ನೋಡ್ತಾ ಹೋಗ್ತೇವೆ. ಅದಕ್ಕೋಸ್ಕರನೇ ವಿಕ್ರಮಾರ್ಜುನ ವಿಜಯ ಅನ್ನುವಂತ ಮಹಾಭಾರತದ ಕಥೆಯನ್ನ ಕುರಿತು ಬರೀತಾನೆ ಪಂಪ. ಅದೇ ರೀತಿಯಲ್ಲಿ ಆದಿಪುರಾಣ ಅನ್ನುವಂತ ಜೈನ ಮುನಿಯನ್ನ ಕುರಿತು ಬರೆದಂತ ಒಂದು ಕಾವ್ಯವನ್ನು ಕೂಡ ನಾವು ಕಾಣ್ತಾ ಹೋಗ್ತೇವೆ. ಅದರಿಂದ ಆ ಕಾಲಘಟ್ಟವನ್ನು ನಾವು ಸಂಪೂರ್ಣವಾಗಿ ಅವಲೋಕಿಸಿದಾಗ ವಸ್ತು ವಿಷಯವೆಲ್ಲವೂ ಕೂಡ ನಮ್ಮ ಪುರಾಣಗಳಿಂದ ಅಥವಾ ಅನೇಕ ಜೈನ ಗ್ರಂಥಗಳಿಂದ ಆಯ್ದುಕೊಂಡಂತ ವಿಚಾರವನ್ನ ತೆಗೆದುಕೊಂಡು, ವಸ್ತುಗಳನ್ನ ತೆಗೆದುಕೊಂಡು ಕಾವ್ಯವನ್ನು ಬರೆಯುವಂತ ವಿಧಾನವನ್ನ ಕಾಣ್ತಾ ಹೋಗ್ತೇವೆ. ಆದರೆ ನಾವಿಲ್ಲಿ ಬದಲಾವಣೆಯ ದಿಕ್ಕನ್ನ ಗುರುತಿಸಿ ಮಾತಾಡೋದಾದ್ರೆ, ವಚನಕಾರರು ಬಂದ ಮೇಲೆ, ವಚನಕಾರರು ತಮ್ಮ ಸಾಹಿತ್ಯ ಕೃಷಿಯನ್ನ ಪ್ರಾರಂಭ ಮಾಡಿದ ಮೇಲೆ ಮುಂದೆ ಬಂದಂತ ಎಲ್ಲ ಕವಿಗಳು ಕೂಡ, ಮುಂದೆ ಬಂದಂತ ಪ್ರಮುಖ ಕವಿಗಳ ಹೆಸರುಗಳನ್ನು ಹೇಳ್ಬೇಕಂತಂದ್ರೆ ಹರಿಹರನನ್ನ ಕಾಣ್ತೇವೆ. ಹರಿಹರ ಸಾವ ಕೆಡುವ ಗಂಡಂದಿರ ನೆತ್ತು ಒಲೆ ಒಳಗಿಕ್ಕು ಅಂತ ಹೇಳಿ ಅಕ್ಕಮಾದಾವಿ ಹೇಳಿದಾಗೆ, ಭವಿಯ ಮೇಲೆ ವಚನ ಧರ್ಮವನ್ನ, ಬಸವ ಧರ್ಮವನ್ನ, ಲಿಂಗಾಯತ ಧರ್ಮವನ್ನ ಪಾಲಿಸದೇ ಇರುವಂತ ಜನಗಳ ಜೀವನ ಚರಿತ್ರೆಯನ್ನ ಬರೆಯುವುದನ್ನ ನಾನು ಯಾವ ಕಾರಣಕ್ಕೂ ಕೂಡ ಭವಿಗಳ ಚರಿತ್ರೆಯನ್ನ ಬರೆಯೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಶಿವಶರಣರ, ಶಿವಭಕ್ತರ ಚರಿತ್ರೆಗಳನ್ನ ಬರಿತಾ ಹೋಗ್ತಾನೆ. ಅದಕ್ಕೆ ಹೊಸ ಒಂದು ಛಂದಸ್ ಮಾರ್ಗವನ್ನು ಕೂಡ ಗುರುತಿಸ್ತಾ ಹೋಗ್ತಾನೆ. ಅದಕ್ಕೆ ರಗಳೆ ಅನ್ನುವಂತ ಹೆಸರನ್ನ ಕೊಡ್ತಾನೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 100 ರಗಳೆಗಳು ಬಂದಿದೆ. ಇವತ್ತಿನ ಆಧುನಿಕ ಸಾಹಿತ್ಯದ ಅನೇಕ ಪ್ರಕಾರಗಳನ್ನು ಗುರುತಿಸಿದಾಗ ಅದರ ಪ್ರಭಾವ ರಗಳೆಯಿಂದ ಪ್ರಭಾವಿತರಾಗಿರುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಆಧುನಿಕ ಭಾವಗೀತೆ ಅನ್ನುವಂತಹ ಸಾಹಿತ್ಯವು ಕೂಡ ವಚನದ ಮಾದರಿಯನ್ನು ಅನುಸರಿಸಿ ಅದರಿಂದ ಪ್ರಭಾವಿತವಾಗಿದೆ ಅನ್ನುವುದಕ್ಕೆ ಅನೇಕ ಸಂಶೋಧನೆಗಳು ಕೂಡ ಇನ್ನು ಮುಂದೆ ನಡಿಬೇಕಾಗಿದೆ ಅನ್ನುವುದನ್ನ ನಾವು ಭಾವಿಸಬೇಕು. ಅದಾದ ಮೇಲೆ ಬಂದಂತ ಷಟ್ಪದಿ ಅಂತಂದ್ರೆ 6 ಸಾಲಿನ ಪದ್ಯಗಳು. ಈ ರಾಘವಾಂಕನಿಂದ ಹಿಡಿದು ಕುಮಾರವ್ಯಾಸ ಮತ್ತು ಇನ್ನು ಮುಂದೆ ಬಂದಂತ ಎಲ್ಲ ಕವಿಗಳು ಕೂಡ ಸುಮಾರು 400-500 ವರ್ಷಗಳ ಕಾಲ ಷಟ್ಪದಿ ಸಾಹಿತ್ಯವನ್ನ ಸಮೃದ್ಧಿಗೊಳಿಸಿದಂತ ಎಲ್ಲ ಕವಿಗಳು ಬಳಸುವಂತ ಈ ಮಾದರಿ ಇದೆ ಅಲ್ಲ, ಇದನ್ನ ರಾಘವಾಂಕನಿಂದ ಪ್ರಾರಂಭಗೊಂಡಂತ ಈ ಮಾದರಿ ಎಲ್ಲರೂ ಕೂಡ ಅಳವಡಿಸ್ಕೊಂಡು ಆ ಮೂಲಕ ತುಂಬಾ ಉನ್ನತ ಕವಿಗಳನ್ನ ನಾವು ಗಮನಿಸ್ತಾ ಹೋಗ್ತೇವೆ. ಅದರ ಔನ್ನತ್ಯವನ್ನ ಕುಮಾರವ್ಯಾಸನಲ್ಲಿ ಕಾಣ್ತಾ ಹೋಗ್ತೇವೆ. ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಅನ್ನುವಂತ ಅಮೂಲ್ಯವಾದ ಕೃತಿಯನ್ನ ಕೊಡುವುದರ ಮೂಲಕ ಆ ಷಟ್ಪದಿ ಸಾಹಿತ್ಯಕ್ಕೆ ವಿಪುಲವಾದ ಕೊಡುಗೆಯನ್ನ ಕೊಟ್ಟಿರುವುದನ್ನು ಕಾಣ್ತಾ ಬರ್ತೇವೆ ನಾವು. ಈ ರೀತಿಯಾಗಿ ಕನ್ನಡ ಸಾಹಿತ್ಯದ ವಸ್ತು ವಿಷಯಗಳ ಆಯ್ಕೆ, ರಚನಾ ವಿಧಾನ, ಈ ಎರಡರ ಮೇಲೂ ಕೂಡ ಪ್ರಭಾವ ಬೀರಿದ್ದಾವುದು ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆಲ್ಲರೂ ಕೂಡ ನಾವು ಘಂಟಾಘೋಷವಾಗಿ ನಾವು ಹೇಳ್ಬೋದಂತ ಉತ್ತರ ಯಾವುದು ಅಂತಂದ್ರೆ ವಚನಕಾರರು ಮತ್ತು ವಚನ ಪರಂಪರೆ ಅನ್ನುವಂಥದ್ದು. ಅದರಿಂದ ವಚನಕಾರರನ್ನ ನಾವು ಅರಿಯುವಂತ ಅವಶ್ಯ ತುಂಬಾ ಇದೆ. ವಚನಕಾರರ ಧೋರಣೆ, ವಚನಕಾರರ ಭಾಷಾ ವಿಧಾನ, ಭಾಷೆಯನ್ನು ಬಳಸಿರುವಂತ ವಿಧಾನ. ನಾನೊಂದು ಮಾತನ್ನ ಇಲ್ಲಿ ಹೇಳ್ಬೇಕು ಅಂತ ಇಷ್ಟಪಡ್ತೇನೆ. ಕನ್ನಡ ಭಾಷೆಯನ್ನ ದುಡಿಸಿಕೊಳ್ಳುವುದು ಅನ್ನುವಂಥ ಮಾತನ್ನ ಸಾಹಿತ್ಯಿಕ ಪರಿಭಾಷೆಯಲ್ಲಿ ಮಾತಾಡ್ತಾರೆ. ದುಡಿಸಿಕೊಳ್ಳುವುದು ಅಂದ್ರೆ ಏನು ಅನ್ನುವಂಥ ಪ್ರಶ್ನೆಯನ್ನ ಹಾಕೊಂಡ್ರೆ
ನಮ್ಮ ಎಲ್ಲ ಅನಿಸಿಕೆಗಳನ್ನ, ನಮ್ಮ ಎಲ್ಲ ಆಲೋಚನೆಗಳನ್ನ, ನಮ್ಮ ಎಲ್ಲ ಚಿಂತನೆಗಳನ್ನ, ನಮ್ಮ ಎಲ್ಲ ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಹಾಕೊಂಡಾಗ ಅನೇಕ ಭಾವನೆಗಳನ್ನ, ಅನೇಕ ಅನಿಸಿಕೆಗಳನ್ನ, ಅನೇಕ ಚಿಂತನೆಗಳನ್ನ ನಾವು ನಮ್ಮ ಮಾತಿನಲ್ಲಿ ಒಡಮೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಭಾಷಾ ವಿಜ್ಞಾನಿಗಳ ಅನಿಸಿಕೆ. ಆ ರೀತಿಯಾಗಿ ಮೂಡಿ ಬಂದಂತ ನಮ್ಮ ಅಭಿಪ್ರಾಯ, ಚಿಂತನೆಗಳನ್ನ ಮಾತಿನ ರೂಪದಲ್ಲಿ ಅಭಿವ್ಯಕ್ತಿಸ್ತೀವಿ. ಮಾತಿನ ರೂಪ ಆದ್ಮೇಲೆ ಅಕ್ಷರದ ರೂಪಕ್ಕೆ ಬರ್ತದೆ. ಅಕ್ಷರದ ರೂಪಕ್ಕೆ ಬರುವೊತ್ತಿಗೆ ಅದು ಅಲ್ಲೇ ಫಿಲ್ಟರ್ ಆಗಿ ಅದರ ಔನ್ನತ್ಯವನ್ನು, ಅದರ ತೀವ್ರತೆಯನ್ನು, ಅದರ ಭಾವ ಶುದ್ಧಿಯನ್ನು ಕಳೆದುಕೊಂಡು ಬರುವುದನ್ನು ನಾವು ಕಾಣ್ತೇವೆ. ಅಂತ ಒಂದು ರೀತಿಯಲ್ಲಿ ಭಾಷೆ, ಲಿಪಿ, ಮಾತು, ಬರವಣಿಗೆ ಆಗುವಂತ ಕ್ರಮವನ್ನ ಭಾಷಾ ವಿಜ್ಞಾನಿಗಳು ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಬಂದ್ರೆ, ನಾನು ಕನ್ನಡ ಭಾಷೆಯನ್ನ ಒಂದು ಕಬ್ಬಿನ ಜಲ್ಲೆಗೆ ಹೋಲಿಸಿ ಮಾತಾಡೋದಾದ್ರೆ, ಈ ಕಬ್ಬಿನ ಜ್ಯೂಸನ್ನ ತೆಗೆಯುವಂತ ರಸವನ್ನ ತೆಗೆಯಬೇಕಾದ್ರೆ ಕಬ್ಬನ್ನ ಒಂದು ಸಾರಿ ಕೊಡ್ತಾರೆ, ಒಂದಷ್ಟು ರಸ ಬರ್ತದೆ. ಕಬ್ಬನ್ನ ಜಲ್ಲೆಯನ್ನ ಮಡಚಿ ಮತ್ತೊಮ್ಮೆ ಕೊಡ್ತಾರೆ, ಮತ್ತಷ್ಟು ರಸವನ್ನು ತೆಗೆದುಕೊಳ್ತಾರೆ. ಇನ್ನೊಂದು ಸಾರಿ ಅದನ್ನ ಮಡಚಿ ಕೊಡ್ತಾರೆ, ತಿರ್ಗಾ ಮತ್ತೊಮ್ಮೆ ರಸವನ್ನು ತೆಗೆದುಕೊಳ್ತಾರೆ. ಇಡೀ ರಸ ಸಂಪೂರ್ಣವಾಗಿ ಬರುವಂತ ಕ್ರಿಯೆಯನ್ನ ನಾವು ನೋಡ್ತಾ ಹೋಗ್ತೇವೆ. ಅದೇ ಮಾತನ್ನ ನಾವು ಕನ್ನಡ ಭಾಷೆಗೆ ಅಳವಡಿಸಿ ಮಾತಾಡೋದಾದ್ರೆ, ಇಡೀ ಕನ್ನಡ ಭಾಷೆಯನ್ನ ಈ ಕಬ್ಬು ಅರದಾಗಿ ಅರೆದು ಅದರಲ್ಲಿರುವ ಸಾರ ಸರ್ವಸ್ವವನ್ನು ಕೂಡ ಬಳಸ್ಕೊಂಡು ಆ ಮೂಲಕ ಕನ್ನಡ ಭಾಷೆಗೆ ಹೊಸ ಹೊಳಪನ್ನ, ಕನ್ನಡ ಭಾಷೆಗೆ ಔನ್ನತ್ಯವನ್ನ, ಕನ್ನಡ ಭಾಷೆಯನ್ನ ಆಮೂಲಾಗ್ರವಾಗಿ ತಮ್ಮ ಧೋರಣೆಗೆ, ತಮ್ಮ ಚಿಂತನೆಗೆ, ತಮ್ಮ ಬರವಣಿಗೆಗೆ, ತಮ್ಮ ವಚನಗಳಿಗೆ ಬಳಸ್ಕೊಂಡಿರೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಇನ್ನೊಂದು ಅಧ್ಯಯನದ ಪ್ರಕಾರ ಹೇಳ್ತಾ ಹೋಗ್ತಾರೆ, ದೇವರು ಎಲ್ಲ ಭಾಷೆಗಳು ಕೂಡ ದೇವರಿಗೆ ಗೊತ್ತು ಅನ್ನುವಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಒಂದು ದುರಾದೃಷ್ಟದ ಸಂಗತಿ ಏನು ಅಂತಂದ್ರೆ, ನಮ್ಮ ಪುರಾತನ ಚಿಂತನೆಯ ಮೂಲಕ, ವೈದಿಕ ಚಿಂತನೆಯ ಮೂಲಕ ನಮ್ಮಲ್ಲಿ ಒಂದು ಸುಳ್ಳನ್ನ, ಒಂದು ಅಪವ್ಯಾಖ್ಯಾನವನ್ನ ದಾಖಲು ಮಾಡಿದ್ದಾರೆ. ಏನದು ಅಂತಂದ್ರೆ, ಒಂದು ದೇವ ಭಾಷೆ ಅನ್ನುವಂಥದ್ದು ಒಂದು ಇದೆ. ಅದು ದೇವರಿಗೆ ಆ ಭಾಷೆಯಲ್ಲಿ ಮಾತ್ರ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ದೇವರು ನಮಗೆ ಒಲಿತಾನೆ ಅನ್ನುವಂತ ಒಂದು ಅಪವ್ಯಾಖ್ಯಾನವನ್ನ ನಮ್ಮ ಮುಂದೆ ಇಟ್ಟು ಸಮುದಾಯ ಅದಕ್ಕೆ ಒಗ್ಗಿಕೊಳ್ಳುವಂತ ರೀತಿಯಲ್ಲಿ, ಸಮುದಾಯ ಅದನ್ನ ಪಾಲಿಸುವಂತ ರೀತಿಯಲ್ಲಿ ನಡೆದುಕೊಂಡು ಬಂದಿರೋದನ್ನು ಕಾಣ್ತಾ ಹೋಗ್ತೇವೆ. ಅದು ದೇವ ಭಾಷೆ ಅನ್ನುವಂಥ ಹೆಸರನ್ನ ಸಂಸ್ಕೃತಕ್ಕೆ ಕೊಡುವುದರ ಮೂಲಕ, ಯಾರು ಸಂಸ್ಕೃತದ ಮೂಲಕ ದೇವರನ್ನ ಪೂಜಿಸ್ತಾರೆ, ಯಾರು ಸಂಸ್ಕೃತದ ಮೂಲಕ ಆರಾಧನೆಯನ್ನು ಮಾಡ್ತಾರೆ, ಅವರು ಮಾತ್ರ ಸ್ವರ್ಗ ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ, ಅವರಿಗೆ ಮಾತ್ರ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನುವಂಥ ತಿಳುವಳಿಕೆಯನ್ನ ಜನಮಾನಸದ ಮಧ್ಯೆ ಬಿತ್ತಿರೋದನ್ನು ಕಾಣ್ತೇವೆ. ಅಂತ ಒಂದು ಕಾಲಘಟ್ಟದಲ್ಲಿ ಬಂದಂತ ವಚನ ಧರ್ಮ ಅಳವಡಿಸಿದಂತ ಭಾಷೆ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಹಾಕೊಂಡ್ರೆ ಅದು ಕನ್ನಡ ಭಾಷೆ ಅನ್ನುವಂಥದ್ದು. ನಾವು ತುಂಬಾ ಪ್ರಾಕೃತವನ್ನ ಬೌದ್ಧರು, ಪಾಳಿಯನ್ನ ಬೌದ್ಧರು, ಪ್ರಾಕೃತವನ್ನ ಜೈನರು ಬಳಸಿದರು ಅನ್ನುವಂಥ ವಿಚಾರವನ್ನ ಈಗಾಗಲೇ ಗೊತ್ತಿರುವಂತ ವಿಚಾರ ಅದು. ಆದರೆ ಕನ್ನಡ ವಚನಕಾರರು, ಕರ್ನಾಟಕದ ವಚನಕಾರರು ಬಳಸಿದಂತ ಭಾಷೆ ಕನ್ನಡ ಭಾಷೆ. ಇದು ಯಾರ ಭಾಷೆ? ಸಾಮಾನ್ಯರ ಭಾಷೆ, ದುಡಿಯೋ ವರ್ಗದ ಭಾಷೆ, ಕಾಯಕ ಯೋಗಿಗಳ ಭಾಷೆ, ಜನಸಾಮಾನ್ಯರ ಭಾಷೆ ಆಗಿತ್ತು ಅನ್ನುವುದನ್ನು ನಾವು ಅರ್ಥಕೊಂಡಾಗ ವಚನಕಾರರು ಕನ್ನಡ ಭಾಷೆಯನ್ನ ಹೇಳುವುದರ ಮೂಲಕ ಧರ್ಮವನ್ನ, ಆಧ್ಯಾತ್ಮವನ್ನ, ತಿಳುವಳಿಕೆಯನ್ನ, ಜ್ಞಾನವನ್ನ ಎಲ್ಲರ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಮಹತ್ ಕಾರ್ಯವನ್ನ ಮಾಡಿದ್ದಾರೆ ಅನ್ನುವುದನ್ನ ನಾವು ತಿಳ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದೆ. ಅದಕ್ಕೆ ಆ ಪ್ರಯತ್ನದ ಫಲವಾಗಿ ನನಗೆ ಮೂಡಿ ಬಂದಂತ ವಿಚಾರ ಏನು ಅಂತಂದ್ರೆ, ಒಂದು ಆಧುನಿಕ ಕಾಲಘಟ್ಟಕ್ಕೆ ಹೋಲಿಸಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ ಯಾರು ಕೂಡ ಭಾವಿಸಬಾರದು ಅಂತ ಹೇಳ್ತಾ, ನಾನು ನಡೆಸಿದಂತ ಎರಡು ಅಂಶಗಳನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಅಂದ್ರೆ, ಕನ್ನಡ ಭಾಷೆಯನ್ನ ಲಿಂಗ್ವಿಸ್ಟಿಕ್ ಇಂಪಾರ್ಟೆನ್ಸ್ ಆಫ್ ವಚನಾಸ್ is significant in the history of Kannada literature and Indian linguistic tradition. ನಾನು ಚಾಟ್ ಜಿಪಿಗಾಗಿ ಒಂದು ಪ್ರಶ್ನೆಯನ್ನು ಕೇಳಿದೆ.
ಆಧುನಿಕ ಏನು ತಂತ್ರಜ್ಞಾನ ಅಂತ ಕರಿತೇವೆ, ಕೃತಕ ಬುದ್ಧಿಮತ್ತೆ ಅಂತ ಏನ್ ಕೇಳ್ತಾ ಇದ್ದೇವೆ ಇವತ್ತು, ಎ ಅಂತ ಹೇಳಿ ಎಲ್ಲಾ ಕಡೆನೂ ಮಾತಾಡ್ತಿದ್ದಾರಲ್ಲ, ಏನಿದು ಎ ಅಂತ ಹೇಳಿ ನಾನು ಕುತೂಹಲದಿಂದ ಅನ್ನೋ ಒಂದು ಪ್ರಶ್ನೆ ಕೇಳಿದೆ. ಒಂದು ಪ್ರಶ್ನೆ ಏನು ಅಂತಂದ್ರೆ, ಭಾಷಾಶಾಸ್ತ್ರದ ದೃಷ್ಟಿಯಿಂದ ವಚನಗಳ ವಿಶೇಷತೆ ಏನು ಅನ್ನುವಂತ ಒಂದು ಪ್ರಶ್ನೆಯನ್ನ ನಾನು ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದು, ದೀಸ್ 12th century ಪೊಯೆಟಿಕ್ ಪ್ರೋಸ್, ಅವರು ಬಳಸುವಂತ ಮಾತು ಪೊಯೆಟಿಕ್ ಪ್ರೋಸ್ ಅಂದ್ರೆ ಗದ್ಯ ರೂಪದ ಪದ್ಯಗಳು ಅನ್ನುವಂತ, ಕಾಂಪೋಸಿಷನ್ ಬೈ ಸೈಂಟ್ಸ್ ಲೈಕ್ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು and others not only carry spiritual and philosophical depth but also showcase remarkable linguistic innovation. ಭಾಷೆಯನ್ನು ಬಳಸುವ ವಿಧಾನದಲ್ಲಿಯೂ ಭಾಷೆಯನ್ನ ಸಾಹಿತ್ಯಕ್ಕೆ ಒಗ್ಗಿಸುವ ವಿಚಾರದಲ್ಲೂ ಕೂಡ ವಿಶೇಷವಾದಂತ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂಥ ಮಾತು ಬರ್ತದೆ. ಯೂಸ್ ಆಫ್ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಂದ್ರೆ ಜನಸಾಮಾನ್ಯರ ಮಾತನ್ನ, ಭಾಷೆಯನ್ನ ಸಾಹಿತ್ಯಕ್ಕೆ ಬಳಸಿದ್ದು ತುಂಬಾ ಮಹತ್ವದ್ದು ಅಂತ ಹೇಳಿ ಚಾಟ್ GP ಹೇಳ್ತದೆ. ವಚನಾಸ್ ವರ್ ಕಂಪೋಸ್ಡ್ ಇನ್ ಸಿಂಪಲ್ ಕೊಲಿಕ್ವಿಯಲ್ ಕನ್ನಡ ಲ್ಯಾಂಗ್ವೇಜ್ ಆಫ್ ದಿ ಕಾಮನ್ ಪೀಪಲ್ ಆಸ್ ಅಪೋಸ್ಡ್ ಬೈ ದಿ ಹೈಲಿ ಸ್ಯಾನ್ಸ್ಕ್ರಿಟೈಸ್ಡ್ ಆರ್ ಲಿಟರರಿ ಫಾರ್ಮ್ಸ್ ಯೂಸ್ಡ್ ಅರ್ಲಿಯರ್. ಹಿಂದಿನ ಕಾಲಘಟ್ಟದಲ್ಲಿ ಸಂಸ್ಕೃತದ ಮಾಧ್ಯಮದ ಮೂಲಕ, ಸಂಸ್ಕೃತದ ಭಾಷೆಯ ಮೂಲಕ ರಚಿಸಿದ್ದಂತ ಕಾವ್ಯ ವಿಧಾನವನ್ನ ಧಿಕ್ಕರಿಸಿ ಜನರಾಡುವ ಭಾಷೆಯನ್ನ, ಸರಳವಾದ ಕನ್ನಡವನ್ನ ಬಳಸಿಕೊಂಡು ಆ ಮೂಲಕ ಸಾಹಿತ್ಯವನ್ನ ರಚಿಸಿದ್ರು ಅನ್ನುವಂತ ಮಾತನ್ನ ಹೇಳ್ತಾ ಹೋಗ್ತಾರೆ. ಅದರ ವಿವರಣೆ ಇನ್ನೂ ಕೊಡ್ತಾರೆ. ಅದರ ಎಲ್ಲ ವಿಚಾರಗಳಿಗೂ ನಾನು ಹೋಗದೆ, ಎಮರ್ಜೆನ್ಸ್ ಆಫ್ ಪ್ರೋಸ್ ಪೊಯೆಟ್ರಿ ಅನ್ನುವಂತ ಮಾತನ್ನ ಚಾಟ್ GPಯಲ್ಲಿ ಹೇಳ್ತದೆ. ಪ್ರೋಸ್ ಪೊಯೆಟ್ರಿ ಅಂದ್ರೆ ಗದ್ಯ ರೂಪದ ಪದ್ಯಗಳು ಅನ್ನುವಂತ ಮಾದರಿಯನ್ನ ತಗೊಂಡು ಬಂದ್ರು. ಡೆವಲಪ್ಮೆಂಟ್ ಆಫ್ ಕನ್ನಡ ಸ್ಟೈಲ್ ಅನ್ನುವಂಥದ್ದು, ಕನ್ನಡಕ್ಕೆ ಒಂದು ವಿಶೇಷವಾದ ಮಾದರಿಯ ಬರವಣಿಗೆ ಇದೆ, ಸ್ಟೈಲ್ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತವ್ರೆ. ಆಮೇಲೆ ಸೋಷಿಯಲ್ ಲಿಂಗ್ವಿಸ್ಟಿಕ್ ವ್ಯಾಲ್ಯೂ ಅನ್ನು ತೆಗೆದುಕೊಂಡು ಬಂದ್ರು ಅನ್ನುವಂಥ ಅನೇಕ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಅದು ಯಾಕೆಂದ್ರೆ ನಮಗೆ ಜಗತ್ತಿನ ಸಾಹಿತ್ಯದ ಮಟ್ಟದಲ್ಲಿ, ಜಗತ್ತಿನ ಭಾಷೆಗಳ ಮಟ್ಟದಲ್ಲಿ ಕನ್ನಡ ಮತ್ತು ಕನ್ನಡದ ವಚನಗಳ ವಿಶೇಷವನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ, ಅದನ್ನ ಅಧ್ಯಯನ ಮಾಡುವಂತ ರೀತಿ ರಿವಾಜುಗಳನ್ನ ನಾವು ಬದಲಾಯಿಸ್ಕೊಳ್ಳದೆ ಹೋದ್ರೆ, ನಮಗೆ ವಚನಗಳು ತಲುಪುವಂತ ನಿಟ್ಟಿನಲ್ಲಿ, ವಚನಗಳು ನಮಗೆ ಏನು ಸಂದೇಶವನ್ನು ಕೊಡ್ತವೆ ಅದನ್ನ ಅರಿತುಕೊಳ್ಳುವಂತ ನಿಟ್ಟಿನಲ್ಲಿ ನ್ಯೂನತೆ ಬರುತ್ತೆ ಅನ್ನುವಂತ ರೀತಿಯಲ್ಲಿ ನಾನು ಭಾವಿಸಿದ್ದೆ. ಅದರಿಂದ ನನ್ನ ಎಲ್ಲ ಇವತ್ತು ಶರಣ ಬಂಧುಗಳಿಗೆ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಹೊಸ ವೈಜ್ಞಾನಿಕ ಚಿಂತನೆ ಎನ್ನುವಂತ ಒಂದು ಚಿಂತನೆ ಬಂದಿದೆ. ನೀವು ಏನ್ ಪ್ರಶ್ನೆಗಳನ್ನ ಕೇಳಿ, ಜಗತ್ತಿನಲ್ಲಿ ಕೇಂದ್ರೀಕೃತವಾಗಿರುವಂತ ಎಲ್ಲ ಜ್ಞಾನವನ್ನು ಕೂಡ ಒಂದೆಡೆ ಡಾಟಾ ರೂಪದಲ್ಲಿ ತೆಗೆದುಕೊಂಡು ಬಂದು, ಆ ಮೂಲಕ ಅದು ನಾನು ಕೇಳಿದ ಪ್ರಶ್ನೆಗೆ ಸೂಕ್ತವಾದಂತ ಅಥವಾ ತನ್ನಲ್ಲಿರುವಂತ ಡಾಟಾವನ್ನ, ಅದಕ್ಕೆ ತಪ್ಪು ತಿಳ್ಕೊಬಾರ್ದು. ಅನೇಕ ಸಂದರ್ಭದಲ್ಲಿ ಒಂದು ಎಲ್ಲಿರುವಂತ ಡಾಟಾ ಇನ್ನೊಂದು ಎಲ್ಲಿ ಇಲ್ಲದೆ ಇದ್ದಿರಬಹುದು. ಆದ್ರೆ ಅನೇಕ ಎಗಳನ್ನು ಉಪಯೋಗಿಸ್ಕೊಂಡೋದ್ರ ಮೂಲಕ ನಾವು ನಮ್ಮ ಜ್ಞಾನದ ಪರಿಧಿಯನ್ನ ವಿಸ್ತರಿಸ್ಕೊಳ್ಳಿಕ್ಕೆ ಮತ್ತು ನಮ್ಮ ತನವನ್ನ, ಅಂದ್ರೆ ಕನ್ನಡದ ತನ ಏನಿದೆ, ಕನ್ನಡದ ಹಿರಿಮೆ ಏನಿದೆ, ಕನ್ನಡದ ಔನ್ನತ್ಯ ಏನಿದೆ, ಅದನ್ನ ಅರಿಯುವಂತ ನಿಟ್ಟಿನಲ್ಲೂ ಕೂಡ ಆ ಪ್ರಯೋಗಗಳ ಸಹಾಯವನ್ನ ಪಡಿಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ತಾ ಹೋಗ್ತೇನೆ. ಇನ್ನೊಂದು ಅದು ನಾನು ಬೇರೆ ಮಾತಾಡ್ತಾ ಹೋಗ್ತೇನೆ ಮುಂದೆ. ಯುನಿಕ್ನೆಸ್ ಆಫ್ ವಚನ ಲಿಟರೇಚರ್ ಇನ್ ವರ್ಲ್ಡ್ ಲಿಟರೇಚರ್ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ನಾನು ಕೇಳಿದೆ. ಯಾವುದು ವಿಶೇಷತೆ, ವಚನಗಳ ವಿಶೇಷತೆ ಏನು ಜಗತ್ತಿನ ಸಾಹಿತ್ಯದಲ್ಲಿ ಅನ್ನುವಂತ ಪ್ರಶ್ನೆ ಕೇಳಿದಾಗ ಬಂದಂತ ಉತ್ತರವನ್ನ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ವಸ್ತುವಿನ ಆಮೇಲೆ ಅದನ್ನ ಮಾತಾಡೋಣ. ವಸ್ತುವಿನ ಆಯ್ಕೆಯಲ್ಲೂ ಕೂಡ ವಚನಕಾರರಿಂದ ಪ್ರಭಾವಿತರಾದ ಕವಿಗಳೆಲ್ಲರೂ ಕೂಡ ಬೇರೆ ರೀತಿಯಾದ ಚಿಂತನೆಯನ್ನ ಅಳವಡಿಸ್ಕೊಂಡ್ರು ಅನ್ನುವುದನ್ನ ನಾವು ಪರಿಗಣಿಸಿದಾಗ ಶರಣರ ಮಹತ್ವ, ವಚನಕಾರರ ಮಹತ್ವ ಏನು ಎಂಬುದು ನಮಗೆ ತಿಳಿತಾ ಬರ್ತದೆ. ಒಂದು ದಂತಕತೆ ಏನು ಅಂತಂದ್ರೆ, ರಾಘವಾಂಕ ಹರಿಹರನ ಸೋದರಳಿಯ. ಇಡೀ 106 ರಗಳನ್ನ ಬರೆದಿದ್ದ 63 ಜನ ಪುರಾತನರು ಮತ್ತು ಆಧುನಿಕ ವಚನಕಾರರನ್ನ. ಬಸವಣ್ಣ ಆಗಿದ 50 ವರ್ಷಕ್ಕೆ ಒಂದು ಕಾವ್ಯ ಬರ್ತದೆ, ಅದು ಬಸವರಾಜ ದೇವರ ರಗಳೆ ಅಂತ ಹೇಳಿ.
ಬಸವರಾಜ ದೇವರ ರಗಳೆ ಅಂತ ಹೇಳಿ. ರಗಳೆಯ ಛಂದಸ್ಸು. ರಗಳೆ ಅಂದ್ರೆ ಏನು ಹೇಳ್ಬೇಕಾಗಿಲ್ಲ, ಸ್ಟಾರ್ಟ್ ಮಾಡಿದ್ದಕ್ಕೆ ಎಂಡ್ ಆದಾಗ ಫುಲ್ ಸ್ಟಾಪ್ ಆಗ್ತದೆ ಅಂತ ತಿಳ್ಕೊಂಬಿಟ್ರೆ ಸಾಕು. ರಗಳೆ ಅಂತಂದ್ರೆ ಮಕ್ಳು ಅಳ್ತಾ ಇದ್ರೆ ರಗಳೆ ಮಾಡ್ತಿದ್ಯಾ ಅನ್ನೋ ಮಾತನ್ನು ಕೂಡ ನಾವು ಬಳಸ್ತೇವೆ. ಅಂದ್ರೆ ನಿಲ್ಲಿಸ್ವಲ್ಲ ಇವನು ಅಂತ ಹೇಳೋದಕ್ಕೆ ಆ ಮಾತನ್ನ ನಾವು ಬಳಸ್ತೇವೆ. ರಗಳೆ ಮಾಡ್ತಾನೆ ಅಂತ ಹೇಳ್ತೇವೆ. ಆ ಛಂದಸ್ಸನ್ನ ಬಳಸ್ಕೊಂಡು ನಮ್ಮ ಯಾರು ಹರಿಹರ ಬರಿತಾ ಹೋಗ್ತಾನೆ. ಆರಂಭದಿಂದ ಶುರುವಾಗಿ ಭೋರ್ಗರವೇ ಜಾಲೆಯಂತೆ ನೀರ್ ಹರಿದೋಗೋ ರೀತಿಯಲ್ಲಿ ಇಡೀ ಕಾವ್ಯವನ್ನ ಬರೆದುಕೊಂಡು 10 ಪುಟದ ರಗಳೆ, 50 ಪುಟದ ರಗಳೆ, 100 ಪುಟದ ರಗಳೆ, ಈ ರೀತಿಯಾಗಿ ರಗಳೆಯನ್ನ 106 ರಗಳೆಗಳನ್ನ ರಚಿಸ್ತಾ ಹೋಗ್ತಾನೆ. ಅದರ ಬಗ್ಗೆ ವಿಶೇಷ ಸಂಶೋಧನೆಯನ್ನು ಮಾಡಿರುವಂತವರು ಹಿರೇಮಲ್ಲೂರು ಈಶ್ವರನ್. ಅದ್ರ ಮೇಲೆ PhD ಯನ್ನು ತೆಗೆದುಕೊಂಡು ಹರಿಹರನ ರಗಳೆಗಳು ಎಷ್ಟು, ಯಾವ್ಯಾವ ರೀತಿಯ ರಗಳೆಗಳು ಯಾವ್ಯಾವ ಮೂಲದಿಂದ ಬಂದಿದ್ದಾವೆ ಅನ್ನುವಂತ ವಿಚಾರವನ್ನ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ PhD ಥೀಸಿಸ್ ಆಗಿ ಬರೆದು ಆ ಮೂಲಕ ಅಮೂಲ್ಯವಾದ ಕೊಡುಗೆಯನ್ನ ಹರಿಹರನ ಬಗ್ಗೆ ನಮಗೆ ಕೊಡ್ತಾ ಹೋಗ್ತಾರೆ. ಅದನ್ನ ಆಸಕ್ತರು ಓದಬಹುದು ಅಂತ ಅನ್ಸುತ್ತೆ. ಆ ವಿಚಾರ ಒತ್ತಟ್ಟಿಗಿಟ್ಟು ನಾವು ಮಾತಾಡೋದು. ನಾನು ಹೇಳ್ತಿದ್ದಂತ ವಿಚಾರ ಏನು ಅಂತಂದ್ರೆ, ಹರಿಹರ ರಾಘವಾಂಕ ಹರಿಶ್ಚಂದ್ರ ಚಾರಿತ್ರ ಅನ್ನುವಂತ ಒಂದು ಷಟ್ಪದಿ ಕಾವ್ಯವನ್ನು ಬರ್ಕೊಂಡು ಬಂದು ರಾಜಮನ್ನಣೆ ಆಗ್ತದೆ. ರಾಜ ಆ ಕೃತಿಯನ್ನ ಆನೆ ಮೇಲೆ ಇಟ್ಟು ಇಡೀ ನಗರದಲ್ಲಿ ಮೆರವಣಿಗೆ ಮಾಡಿಕೊಂಡು ಅದಕ್ಕೆ ಪ್ರಶಂಸೆಯನ್ನು ಸಲ್ಲಿಸಿ ಅವನಿಗೆ ಅನೇಕ ಕಾಣಿಕೆಗಳನ್ನು ಕೊಟ್ಟು ಇವನನ್ನ ರಾಘವಾಂಕದನ್ನ ಬೀಳ್ಕೊಡ್ತಾನೆ. ರಾಘವಾಂಕ ಆ ಕೃತಿಯನ್ನ ಹಿಡ್ಕೊಂಡು ಬಂದು ಹರಿಹರನ ಹತ್ರ ಬಂದು ತನ್ನ ಗುರು ಮತ್ತು ಸೋದರ ಮಾವನಾದಂತ ಹರಿಹರನ ಹತ್ರ ಬಂದು ಅವನ ಕಾಲಿಗೆ ಬಿದ್ದು ಗುರುಗಳೇ ಒಪ್ಪಿಸ್ಕೊಳ್ಳಿ ಅಂತ ಹೇಳಿ ಕೇಳ್ತಾನೆ. ಅಷ್ಟೊತ್ತಿಗಾಲೇ ಹರಿಹರನಿಗೆ ಆ ಕೃತಿಯ ವಿಚಾರ ತಿಳಿದಿರ್ತದೆ. ಆ ಕೃತಿ ಹರಿಶ್ಚಂದ್ರನನ್ನ ಕುರಿತಂತ ಕೃತಿ. ಅದು ಒಬ್ಬ ಭವಿಯನ್ನ ಕುರಿತಂತ ಶಿವಭಕ್ತನಲ್ಲದ ವ್ಯಕ್ತಿಯ ಮೇಲೆ ಕಾವ್ಯವನ್ನು ಬರ್ಕೊಂಡು ಬಂದಿದೆಯಾ ಅಂತ ಹೇಳಿ ಸಿಟ್ಟು ಬಂದು ಆತ ಏನ್ ಮಾಡ್ತಾನೆ, ತಾನು ಹಾಕಿದ್ದಂತ ಹಾವಿಗೆ, ಈ ಮರದ ಚಪ್ಪಲಿ ಇರ್ತದೆ ಸ್ವಾಮಿಗಳೆಲ್ಲ ಹಾಕ್ತಾರೆ, ಆ ಹಾವಿಗೆಯನ್ನು ತೆಗೆದುಕೊಂಡು ರಾಘವಾಂಕನ ಕೆನ್ನೆಗೆ ಚಟಾರ್ ಅಂತ ಹೊಡಿತಾನಂತೆ. ಹೊಡೆದಾಗ 5 ಹಲ್ಲುಗಳು ಉದುರೋಗ್ತವಂತೆ. ಕತೆ ಇದೆಲ್ಲ, ಇದು ನಂಬಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ವಚನಕಾರರಿಂದ ಪ್ರಭಾವಿತರಾದ ಕವಿಗಳು ಯಾವ ರೀತಿಯ ಮನಸ್ಥಿತಿಯನ್ನ, ಮನೋಧರ್ಮವನ್ನ, ಕಾವ್ಯ ಧರ್ಮವನ್ನ ಇಟ್ಕೊಂಡಿದ್ರು ಅನ್ನುವುದನ್ನ ಭಾವಿಸಿಕೊಳ್ಳುವಂತ ಕಾರಣಕ್ಕಾಗಿ ಇದನ್ನ ತಾವುಗಳು ಸ್ವೀಕರಿಸಬೇಕು ಅಂತ. ನಾನು ಯಾವುದೇ ಪವಾಡವನ್ನ ಒಪ್ಪೋದಿಲ್ಲ, ಪವಾಡವನ್ನ ನಂಬಬೇಕಾಗಿಲ್ಲ. ಯಾಕೆಂದ್ರೆ ನಾವು ನೈಜ ನಿಸರ್ಗ ಜೀವಿಗಳು. ನಿಸರ್ಗದಲ್ಲಿ ಏನ್ ನಡೀತದೋ ಅದು ಮಾತ್ರನೇ ನೈಜ ಅಂತ ನಾವು ಭಾವಿಸ್ಕೊಳ್ಬೇಕೆ ಹೊರತು ಇಂಥ ಅನೈಸರ್ಗಿಕ ಅಂಶಗಳನ್ನ, ಪವಾಡಗಳನ್ನ, ಅನೇಕ ಪವಾಡಗಳು ಕೂಡ ಬಂದಿದ್ದಾವೆ. ಬಸವಣ್ಣ ಹುಟ್ಟಿದ್ದೇ ಒಂದು ಪವಾಡಕ್ಕಾಗಿ ಅನ್ನುವಂಥ ಕಥೆಯನ್ನು ಕೂಡ ಬರೆದಿದ್ದಾರೆ. ಅವೆಲ್ಲವೂ ಕೂಡ ರಂಜನೆಗಾಗಿ ಓದ್ಕೊಳ್ಬೇಕು, ಏನೋ ಆನಂದ ಪಡೀಲಿಕ್ಕಾಗಿ ಓದ್ಕೊಳ್ಬೇಕೆ ಹೊರತು ಅವೆಲ್ಲ ವಾಸ್ತವ ಅಂತ ಹೇಳಿ ಭಾವಿಸ್ಕೊಳ್ಳುವಂತ ಸ್ಥಿತಿ ಬೇಕಿಲ್ಲ ಅಂತ ಹೇಳಿ ಭಾವಿಸ್ಕೊಂಡು ಇವನು 5 ಹಲ್ಲುಗಳ ಕಾರಣಕ್ಕಾಗಿ, 5 ಹಲ್ಲು ಉದುರೋಗಿದ್ದು ಕಾರಣಕ್ಕಾಗಿ ರಾಘವಾಂಕ 5 ಕೃತಿಗಳನ್ನು ಬರೀತಾನೆ. ಶಿವಶರಣರನ್ನ ಕುರಿತು ಬರೀತಾನೆ. ಅದರಲ್ಲಿ ಚಾಮರಸನ ಪ್ರಭುಲಿಂಗ ಲೀಲೆ, ಅದು ನೋ ಸಾರಿ ಪ್ರಭು ರಾಘವಾಂಕ ಬರೆದಂತ 5 ಕೃತಿಗಳ ಹೆಸರನ್ನು ಹೇಳ್ತೇನೆ, ಆಮೇಲೆ ಹೇಳ್ತೇನೆ. ಅದು ಸಿದ್ದರಾಮ ಪುರಾಣ, ಹೇಳಿ ಸರ್. ಆಮೇಲೆ ಹೇಳ್ತೇನೆ. ಇಲ್ಲಿ ಹೇಳಂಗಿದ್ರೆ ಹೇಳಿ ನೀವೊಂದ. ಹೇಳಿ. 5 ಕೃತಿ. ಆದ್ರೆ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ, ನಾನು ಕಂಡುಕೊಂಡದ್ದು ರಾಘವಾಂಕ ಬರೆದಿರುವಂತ ಹರಿಶ್ಚಂದ್ರ ಕಾವ್ಯದ ಕೊನೆಯ ಮಾತು ಏನ್ ಹೇಳ್ತಾರೆ ಅಂದ್ರೆ, ಕೊನೆಯ ಪದ್ಯದ ಸಾಲೊಂದನ್ನ ನಾನು ಬರೆದಿಟ್ಕೊಂಡಿದ್ದೇನೆ. ಇದು ಹೇಗೆ ಪ್ರಭಾವಿತರಾಗಿದ್ದಿರಬಹುದು ಅನ್ನುವಂಥದ್ದು. ಜನ ಬದುಕಬೇಕೆಂದು ಕಾವ್ಯ ಮುಖದಿಂ ಪೇಳ್ದೆ ಅನ್ನುವಂಥದ್ದು. ಹರಿಶ್ಚಂದ್ರ ಕಾವ್ಯವನ್ನ ನಾನು ಯಾತಕ್ಕೆ ಬರದೆ ಅಂತ ಹೇಳ್ಬೇಕಾದ್ರೆ, ಕವಿಗಳು ಯಾತಕ್ಕೆ ಕಾವ್ಯ ಬರೀತಾರೆ, ಸಾಹಿತಿಗಳು ಯಾತಕ್ಕೆ ಚಿಂತನೆಯನ್ನ ನಮ್ಮ ಮುಂದೆ ಇಡ್ತಾರೆ, ಅವರು ಬರೆಯುವಂತ ಕವಿತೆಗಳು ಏನಾಗಿರ್ತವೆ ಅನ್ನುವಂತ ಪ್ರಶ್ನೆ, ಜಿಜ್ಞಾಸೆ ಹಲವು ಕಾಲ ಇಡೀ ಸಾಹಿತ್ಯ ಚರಿತ್ರೆ ಇತಿಹಾಸದುದ್ದಕ್ಕೂ ಕೂಡ ಈ ಪ್ರಶ್ನೆಯನ್ನು ಹಾಕೊಂಡು ಬಂದಿರೋದನ್ನು ಕಾಣ್ತೇವೆ. ಯಾತಕ್ಕೆ ಬರಿಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನು ಹಾಕೊಂಡಾಗ ಇವನ ಉತ್ತರ ಸ್ವಲ್ಪ ಮಟ್ಟಿಗೆ ನಮಗೆ ಒಂದು ಸಮಜಾಯಿಷಿಕೆಯಾದ ಉತ್ತರವನ್ನು ಕೊಡುವಂತ, ಜನ ಬದುಕಬೇಕೆಂದು ಕಾವ್ಯ ಮುಖದಿಂಪೇಳ್ದೆ. ಜನ ಸತ್ಯವಂತರಾಗಿ
ಸತ್ಯದ ಮೂಲಕ ಜೀವನವನ್ನು ನಡೆಸ್ಕೊಂಡು ಬರಲಿ ಅನ್ನುವಂಥ ಉದ್ದೇಶಕ್ಕಾಗಿ ನಾನು ಈ ಕಾವ್ಯವನ್ನು ಬರದೆ ಅನ್ನುವಂಥ ಈ ರೀತಿಯ ಮನೋಧರ್ಮ ಬರಲಿಕ್ಕೆ, ರಾಘವಾಂಕನಿಗೆ ಈ ರೀತಿಯ ಮನೋಧರ್ಮ ಬರಲಿಕ್ಕೆ ಕಾರಣ ಏನಿದ್ದಿರಬಹುದು ಅನ್ನುವಂಥ ಪ್ರಶ್ನೆಯನ್ನು ಹಾಕೊಂಡಾಗ ನಮಗೆ ಬರುವಂತ ಉತ್ತರ ವಚನಕಾರರ ಪ್ರಭಾವ ಅನ್ನುವಂಥ. ಈ ವಚನಕಾರರ ಪ್ರಭಾವವನ್ನ ನಾವು ಅಳಿತಾ ಹೋಗ್ತಾ ಬರಬೇಕು, ಅದನ್ನ ತಿಳ್ಕೊಳ್ತಾ ಹೋಗ್ಬೇಕು ಅನ್ನುವಂಥ ವಿಚಾರಕ್ಕೆ ಬಂದಾಗ ವಚನ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ. ವಚನ ಅನ್ನುವಂಥ ಮಾದರಿ, ವಚನಗಳ ಹಿಂದೆ ಸಿಗುವಂಥದ್ದು ಯಾವುದು ಅಂದ್ರೆ ಗದ್ಯದಲ್ಲಿ ಬರೆಯುವುದಿರುವುದನ್ನ ವಚನ ಅನ್ನುವಂಥ ರೀತಿಯಲ್ಲಿ ಕರೀತಾ ಇದ್ರು. ಅಂದ್ರೆ ಚಂಪೂ ಕಾವ್ಯದಲ್ಲಿ ಪದ್ಯ, ಅದಕ್ಕೆ ಸ್ವಲ್ಪ ವಿವರಣೆಯ ಗದ್ಯದ ವಿವರಣೆ, ಆಮೇಲೆ ತಿರ್ಗ ಪದ್ಯ, ಆಮೇಲೆ ಗದ್ಯದ ವಿವರಣೆ, ಈ ವಿವರಣೆಗಳನ್ನ ನೋಡ್ತಾ ಹೋಗ್ತೇವೆ. ಅದನ್ನ ಚಂಪೂ ಸಾಹಿತ್ಯ ಗದ್ಯ ಮತ್ತು ಪದ್ಯ ಮಿಶ್ರಣವಾದದ್ದು ಅನ್ನುವಂಥದ್ದು. ಇಲ್ಲಿ ಅಲ್ಲಿ ಬರುವಂತ ಗದ್ಯಕ್ಕೂ ಕೂಡ ಅಲ್ಲಿ ಅದಕ್ಕೆ ವಚನ ಅಂತಲೂ ಕೂಡ ಕರೀತಾರೆ. ಆ ವಚನ, ಅಲ್ಲಿ ಬರುವಂತ ವಚನಕ್ಕೂ ವಚನಕಾರರು ರಚಿಸಿರುವಂತ ವಚನಕ್ಕೂ ಕೂಡ ಯಾವುದೇ ಸಂಬಂಧ ಇಲ್ಲ. ಮತ್ತು ಭಾವತೀವ್ರತೆ ಮತ್ತು ಅಭಿವ್ಯಕ್ತಿ ಇವೆರಡಿಂದಲೂ ಕೂಡ ಭಿನ್ನವಾಗಿರೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಆಣೆ ಕೊಡ್ಬೇಕಾದ್ರೆ ವಚನ ಕೊಡು ಅನ್ನುವಂಥ ಮಾತನ್ನು ಕೇಳ್ತೇವೆ. ವಚನ ಕೊಡು, ಯಾರ ಮಾತು ಆಣೆ ಮಟ್ಟು ಹೇಳಪ್ಪ, ವಚನ ಕೊಡು ಅನ್ನುವಂಥ ಮಾತನ್ನು ಕೇಳ್ತೇವೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳುವುದೇ ವಚನ ಅನ್ನುವಂಥ ಮಾತು. ಅಂದ್ರೆ ನಾವಿಲ್ಲಿ ಅರಿಬೇಕಾದ್ದೇನು ಅಂತಂದ್ರೆ, ವಚನಗಳು ಅಂತ ಅಂದ್ರೆ ನಮ್ಮ ಅರಿವನ್ನ, ನಮ್ಮ ತಿಳುವಳಿಕೆಯನ್ನ, ನಮ್ಮ ಜ್ಞಾನವನ್ನ ಮತ್ತೊಬ್ಬರಿಗೆ ಒಪ್ಪಿಸಿದೀವಿ ಅನ್ನುವಂಥ ರೀತಿಯಲ್ಲಿ ಭಾವಿಸ್ಕೊಳ್ಳೋದು ಅನ್ನುವಂಥ ಮಾತುಗಳನ್ನ ಕಾಣಬಹುದು ಅನ್ನುವುದು ನನ್ನ ಅನಿಸಿಕೆ. ನಾನು ಮುಂದೆ ವಚನಗಳ ವಸ್ತು ವಿಚಾರವಾಗಿ ಮಾತಾಡಬೇಕು ಅಂತ ಹೊರಟಾಗ, ಅದರ ವೈಶಿಷ್ಟ್ಯತೆ ಹೊಸ ಧಾರ್ಮಿಕ ಚಳುವಳಿಯ ಉತ್ಪನ್ನಗಳು. ವಚನ ಸಾಹಿತ್ಯ ಹೊಸ ಧಾರ್ಮಿಕ ಚಳುವಳಿಯ ಉತ್ಪನ್ನಗಳು ಅಂತ ಹೇಳಿ ಕರೀತಾರೆ. ಅದಕ್ಕೆ ಹೊಸ ಧರ್ಮದ ಪ್ರಸಾರಕ್ಕೆ ಕನ್ನಡವನ್ನು ಬಳಸಿರುವುದು ವಿಶೇಷ. ಏಕೆಂದರೆ ಪಾಳಿ, ಪ್ರಾಕೃತ, ಸಂಸ್ಕೃತ ಭಾಷೆಗಳಲ್ಲಿ ಮಾತ್ರ ಧರ್ಮವನ್ನು ಬೋಧಿಸಬೇಕೆಂದು ಭಾವಿಸಿದ್ದು ಕಾಲದಲ್ಲಿ ಸ್ಥಳೀಯ ಭಾಷೆಯನ್ನು, ಜನರಾಡುವ ಭಾಷೆಯನ್ನು ಬಳಸಿರುವುದು ವಿಶೇಷ ಮಾತ್ರವಲ್ಲ, ಜನವಾಣಿಯನ್ನೇ ದೇವವಾಣಿಯನ್ನಾಗಿ ಮಾಡಿರುವುದು ವಿಶೇಷ ಎನಿಸುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂತ ವಿಚಾರ ಏನು ಅಂತಂದ್ರೆ, ಜನವಾಣಿಯನ್ನ ದೇವವಾಣಿಯನ್ನಾಗಿ ಮಾಡುವುದು ಅನ್ನುವಂಥದ್ದು. ಈ ಮಾತುಗಳನ್ನ ಇನ್ನೊಂದು ಅರ್ಥದಲ್ಲಿ ನಮ್ಮ ಅನೇಕ ವಿದ್ವಾಂಸರು ಹೇಳುವಂತ ಮಾತು, ದೇವರಿಗೆ ಕನ್ನಡವನ್ನ ಕಲಿಸಿದವರು ಅನ್ನುವಂಥ ಮಾತು ಕೂಡ ಇದೆ. ದೇವರಿಗೆ ಕನ್ನಡವನ್ನು ಕಲಿಸಿದವರು ಅಥವಾ ದೇವ ಭಾಷೆಯನ್ನಾಗಿ ಮಾಡಿದರು ಕನ್ನಡವನ್ನ ಯಾರು? ವಚನಕಾರರು. ಈ ವಚನಕಾರರೆಲ್ಲ ಯಾರು ಅಂತ ಹೇಳಿದ್ರೆ 346 ಜನ ವಚನಕಾರರು. ಅವರೆಲ್ಲ ಯಾರು ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ದೊಡ್ಡ ಪಟ್ಟಿನೇ ಇದೆ. ವಚನಕಾರರು ಯಾರ್ಯಾರು ಅಂತ ಹೆಸರುಗಳನ್ನ ಕೇಳಿದ್ದೀರಿ. ಆದ್ರೂ ಕುತೂಹಲಕ್ಕೆ ಒಂದು 4 ಜನ ವಚನಕಾರರ ಸಂಖ್ಯೆಯನ್ನ ಹೇಳ್ಬಿಟ್ರೆ, ಅಂಗಸೋಂಕಿನ ತಂದೆ ಭೋಗಭಂಗೇಶ್ವರ ಲಿಂಗ, ಅಕ್ಕಮ್ಮ ರಾಮಲಿಂಗೇಶ್ವರ ಅಂಕಿತಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಅವಗಣಿ ಹಂಪಯ್ಯ, ವಚನಕಾರ್ತಿಯರು ಆಮುಗೆ ರಾಯಮ್ಮ, ಆಯ್ದಕ್ಕಿ ಲಕ್ಕಮ್ಮ, ಎಡೆಮಠ ನಾಗಿದೇವರ ಪುಣ್ಯಶ್ರೀ ಮಸಣಮ್ಮ, ಕದಿರೆ ಕಾಯಕದ ಕಾಳವ್ವೆ, ಕದಿರೆಮ್ಮೆವ್ವೆ, ಕನ್ನಡಿ ಕಾಯಕದ ರೇಮವ್ವೆ, ಕಾಳಕೂಟದ ಪುಣ್ಯಶ್ರೀ ರೇಚವ್ವೆ, ಕೊಟ್ಟಣದ ಸೋಮಮ್ಮ, ಕೊಂಡೆ ಮಂಚಣ್ಣಗಳ ಪುಣ್ಯಶ್ರೀ ಲಕ್ಷ್ಮಮ್ಮ, ಗಂಗಾಂಬಿಕೆ ಗುಂಡೆಯ ಪುಣ್ಯಶ್ರೀ ಕುಂತಲಾದೇವಿ. ಈ ರೀತಿಯಾಗಿ ನಮಗೆ ಸುಮಾರು ಜನ ವಚನಕಾರ್ತಿಯರು ನಮಗೆ ಕಂಡು ಬರ್ತಾರೆ. ಆ ವಚನಕಾರ್ತಿಯರು 42 ಜನ ಇದ್ರು ಅನ್ನುವಂತ, ಒಂದೊಂದೇ ವಚನಗಳು ಸಿಕ್ಕಿರುವಂತವರು. ಮತ್ತು ಆ ವಚನಕಾರ್ತಿಯರೆಲ್ಲರೂ ಕೂಡ ನಾವಿವತ್ತೇನ್ ಭಾವಿಸ್ಕೊಂಡಿದ್ದೇವೆ, ಕೆಳವರ್ಗದವರು, ಕನಿಷ್ಠ ವೃತ್ತಿಯನ್ನು ಮಾಡುವಂಥವ್ರು ಅನ್ನುವಂಥ ಭಾವನೆ ಏನು ನಮ್ಮ ಮಾನಸದಲ್ಲಿ ಬಿತ್ತಿದ್ದಾರೆ, ಶೂದ್ರ ಗುಂಪಿಗೆ ಸೇರಿದವರು ಅನ್ನುವಂಥ ಅಭಿಪ್ರಾಯ ನಮ್ಮ ಮಾನಸದಲ್ಲಿ ತುಂಬಿದ್ದಾರೆ. ಅದನ್ನು ಹೋಗಲಾಡಿಸ್ಕೊಳ್ಳುವುದಕ್ಕೆ ನಾವು ಈ ವಚನ ಪರಂಪರೆಯನ್ನ ಆಮೂಲಾಗ್ರವಾಗಿ ಅಧ್ಯಯನ ಮಾಡುವಂಥದ್ದು. ಮತ್ತು ವಚನಕಾರರ, ಆ ಮಹಿಳಾ ವಚನಕಾರರ, ಅದರಲ್ಲೂ ಕೂಡ
ಮಹಿಳಾ ವಚನಕಾರರ ಜೀವನ ಚರಿತ್ರೆಯನ್ನ ನೋಡಿದಾಗ ಅವರು ಹೇಳಿರುವಂತ ವಚನಗಳ ಭಾವತೀವ್ರತೆಯನ್ನ ಗಮನಿಸಿದಾಗ ನೇರ ನುಡಿ, ದಿಟ್ಟ ನುಡಿಯನ್ನ ನಾವು ಕಾಣ್ತಾ ಹೋಗ್ತೇವೆ. ಹೆಣ್ಣು ಮಕ್ಕಳು ಮಾತಾಡಿದಾರ ಕನ್ನಡ ಸಾಹಿತ್ಯದಲ್ಲಿ? ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರು ಅಥವಾ ಇಡೀ ಭಾರತ ದೇಶದ ಸಾಹಿತ್ಯದಲ್ಲಿ ಮಹಿಳೆಯರು ಬರೆದಿದ್ದಾರ, ಹೇಳಿದ್ದಾರ, ಮಾತಾಡಿದ್ದಾರ, ರಚನೆ ಮಾಡಿದ್ದಾರ ಅನ್ನುವಂತ ಪ್ರಶ್ನೆಗಳನ್ನ ಹಾಕೊಂಡ್ರೆ ನಮಗೆ ಒಂದು ಅಮೂಲ್ಯವಾದ ಕಾಲಘಟ್ಟ ಕಂಡು ಬರ್ತದೆ. ಅದು 12ನೇ ಶತಮಾನದಲ್ಲಿ. ನನಗೆ ಇದುವರೆಗೂ ಕೂಡ ಯಾರೂ ಕೂಡ ಉತ್ತರ ಕೊಟ್ಟಿಲ್ಲ. ಇದೊಂದು ಸಮೂಹ ಸೃಷ್ಟಿಯೇ? ಈ ಸೃಷ್ಟಿ ಇಷ್ಟೊಂದು ಅವಿದ್ಯಾವಂತರು, ಎಂದೂ ಕೂಡ ವಿದ್ಯೆಯನ್ನು ಕಾಣದಂತ ಜನ, ಎಂದೂ ಕೂಡ ವಿದ್ಯೆಗೆ ಒಳಗು ಮಾಡಬೇಕು ಅನ್ನುವಂತ ಸಮಾಜದಲ್ಲಿ ಇದ್ದಂತ ಜನ ಅಲ್ಲ. ಶೂದ್ರರಿಗೆ ಯಾಕೆ ವಿದ್ಯೆ ಅನ್ನುವಂಥದ್ದು ಒಂದು. ನಾನು ಗದ್ದರ್ ಅಂತ ಹೇಳಿ ಒಬ್ಬ ಹಾಡುಗಾರ ಇದ್ದಾನೆ ಆಂಧ್ರ ಪ್ರದೇಶದಲ್ಲಿ. ಗದ್ದರ್ ಅಂತ ಹೇಳಿ ಮೊನ್ನೆ ಏನೋ ತೀರ್ಕೊಂಡ್ರಂತ. ಆತನಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಆತ ಬ್ಯಾಂಕ್ ನೌಕರನಾಗಿ ಇದ್ದಂಥವನು, ಶೂದ್ರ ಸಮುದಾಯಕ್ಕೆ ಸೇರಿದ್ದಂಥವನು. ಆ ಜನರನ್ನ ಎಚ್ಚರಗೊಳಿಸ್ಬೇಕು ಅಂತ ಹೇಳಿ ಪದ್ಯವನ್ನು ಬರೆದು ಅವನ ಹಾಡುಗಾರಿಕೆಗೆ ಜನ ಮನಸೋಲ್ತಾರೆ. ಲಕ್ಷಾಂತರ ಜನ ಅವನ ಹಾಡುಗಾರಿಕೆಯನ್ನು ಕೇಳಲಿಕ್ಕೆ ಬರ್ತಾರೆ ಅನ್ನುವುದನ್ನು ನಾನು ಕೇಳಿದ್ದೇನೆ. ಅವನ ಒಂದು ಕ್ಯಾಸೆಟ್, ನಾನು ಆಂಧ್ರಕ್ಕೆ ಹೋದಾಗ ಅವನದೊಂದು ಕ್ಯಾಸೆಟ್ ಅನ್ನ ತೆಗೆದುಕೊಂಡು ಬಂದೆ. ನನಗೆ ತೆಲುಗು ಬರದೇ ಹೋದ್ರೂ ಚಿಂತೆ ಇಲ್ಲ, ಅದನ್ನು ಕೇಳಬೇಕು ಅಂತ ಹೇಳಿ ಸುಮ್ಮನೆ ಒಂದು ಸಾಮಾನ್ಯ ಸಂಗೀತವನ್ನು ನುಡಿಸ್ಕೊಂಡು ಆತ ಹೇಳುವಂತ ಪದ್ಯಗಳನ್ನ ಕೇಳ್ತಾ ಹೋದ್ರೆ ವಿದ್ಯೆ ಎವರಿಕಿ ಅನ್ನುವಂತ ಒಂದು ಪ್ರಶ್ನೆಯನ್ನು ಹಾಕ್ತದೆ. ವಿದ್ಯೆ ಯಾರಿಗೆ ಅನ್ನುವಂಥ ಪ್ರಶ್ನೆ. ವಿದ್ಯೆ ಎವರಿಕಿ ಅನ್ನುವಂಥದ್ದು. ವಿದ್ಯೆ ಯಾರಿಗೆ ಕೊಡಬೇಕು? ರೈತನಿಗೆ ಕೊಡಬೇಕು, ನೇಯ್ಗೆ ಮಾಡೋನಿಗೆ ಕೊಡಬೇಕು, ಅನೇಕ ವೃತ್ತಿಗಳನ್ನ ಮಾಡುವಂತ ಜನರಿಗೆ, ಎಣ್ಣೆ ಇಳಿಸೋರಿಗೆ ಕೊಡಬೇಕು, ಚಪ್ಪಲಿ ರಿಪೇರಿ ಮಾಡೋರಿಗೆ ಕೊಡಬೇಕು, ಸೇವೆಯನ್ನು ಒದಗಿಸೋರಿಗೆ ಕೊಡಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾ, ಆದ್ರೆ ದುರಾದೃಷ್ಟವಶಾತ್ ಈ ದೇಶದಲ್ಲಿ ಏನಾಗಿದೆ ಅಂತ ಹೇಳಬೇಕಾದ್ರೆ ಗಂಟೆ ಅಳ್ಳಾಡ್ಸೋನಿಗೆ ವಿದ್ಯೆ ಹೊರಟೋಗಿದೆ ಅನ್ನುವಂಥ ಮಾತು. ಅದೇ ಮಾತನ್ನ ವಿದ್ಯೆ ಗಂಟೆ ಅಳ್ಳಾಡ್ಸೋರ ಸೊತ್ತನ್ನಾಗಿ ಮಾಡಿಕೊಂಡು ಯಾವ ದುಡಿಯುವ ವರ್ಗದ ಜನ ಇದ್ದಾರೆ ಆ ದುಡಿಮೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡಿಲಿಕ್ಕೆ, ಆ ದುಡಿಮೆಯಲ್ಲಿ ಔನ್ನತ್ಯವನ್ನು ಪಡಿಲಿಕ್ಕೆ ಅವಕಾಶವನ್ನೇ ನಿರ್ಮಿಸಿದಂತ ಒಂದು ಸಾಮಾಜಿಕ ವಾತಾವರಣ ನಮ್ಮಲ್ಲಿತ್ತು. ಆ ಸಾಮಾಜಿಕ ವಾತಾವರಣದ ವಿರುದ್ಧ ಬಂಡೆದ್ದವರು ಅಂತ ರೆವಲ್ಯೂಷನರೀಸ್ ತುಂಬಾ ಜನ ವಚನಕಾರರನ್ನ ಏನಿಲ್ಲ ಇವರು ಕೂಡ ಅವರಂಗೆ ಬಂದೋದ್ರು, ಏನು ವೈದಿಕ ಸಾಹಿತ್ಯದ ಪುನರ್ರಚನೆಯನ್ನ ಕನ್ನಡ ಭಾಷೆಯಲ್ಲಿ ಹೇಳಿದ್ರು ಅನ್ನುವಂತ ಕೃತಿಚೌರ್ಯದ ಮಾತುಗಳನ್ನು ಕೂಡ ನಾವು ಕೇಳ್ತಾ ಬರ್ತಾ ಇದ್ದೇವೆ. ವಚನಗಳು ಅಂತಂದ್ರೆ ಹಿಂದಿನಲ್ಲಿ ವಚನದ ಅದ್ರಲ್ಲಿ ಹೇಳಿದಾರಲ್ರಿ, ವೇದಗಳಲ್ಲಿ ಹೇಳಿರೋದನ್ನ, ಉಪನಿಷತ್ತುಗಳನ್ನ ಹೇಳಿರೋದನ್ನ, ಗೀತೆಯಲ್ಲಿ ಹೇಳಿರೋದನ್ನ ಪುನರುಕ್ತಿ ಕನ್ನಡ ಭಾಷೆಯಲ್ಲಿ ಹೇಳಿದ್ದಾರೆ ಅಷ್ಟೇ ಅನ್ನುವಂತ ಅಪವ್ಯಾಖ್ಯಾನವನ್ನು ಮಾಡುವಂತ, ಮೌಲ್ಯವನ್ನ ಕಿಮ್ಮತ್ತನ್ನ ಕಡಿಮೆ ಮಾಡುವಂತ ವ್ಯಾಖ್ಯಾನಗಳು ಬರ್ತಾ ಇದ್ದಾವೆ. ಯಾತಕ್ಕೆ ಈ ರೀತಿಯಾದ ಚಿಂತನೆಗಳು ಬರ್ತಾ ಇದ್ದಾವೆ ಅನ್ನುವುದನ್ನ ನಾವು ಗಣನೆಗೆ ತೆಗೆದುಕೊಳ್ಳದೆ ಹೋದ್ರೆ ನಾವು ವಚನ ಧರ್ಮೀಯರಾಗಿ ಬಸವಣ್ಣ ಮತ್ತು ವಚನಕಾರರ ವಾರಸುದಾರರಾಗಿರೋದ್ರಿಂದ ನಾವೆಲ್ಲ ತುಂಬಾ ಎಚ್ಚರಿಕೆಯ ನಡೆಯನ್ನ ನಾವು ಇವತ್ತಿಡಬೇಕಾಗಿದೆ. ಒಂದು ಚಿಂತನೆ ಮೂಡಿ ಬಂದಿದೆ. ಈಗ ಒಂದು 100 ವರ್ಷಗಳ ಹಿಂದೆ ಭರತ ಖಂಡದಲ್ಲಿ ಅಥವಾ ಇಂಡಿಯಾ ದೇಶದಲ್ಲಿ ಒಂದು ಚಿಂತನೆ ಮೂಡಿ ಬಂದಿದೆ. ಏನು ಚಿಂತನೆ ಅಂತಂದ್ರೆ, ವೈದಿಕ ವೇದ ವಿರೋಧಿಯಾದ ಯಾವ ಸಾಹಿತ್ಯವೂ ಕೂಡ, ಯಾವ ಚಿಂತನೆಯೂ ಕೂಡ ಈ ದೇಶದಲ್ಲಿ ಉಳಿಬಾರದು. ಮತ್ತೊಮ್ಮೆ ಹೇಳ್ತೇನೆ, ವೈದಿಕ ಚಿಂತನೆಗೆ ವಿರುದ್ಧವಾದಂತ, ವೈದಿಕ ಚಿಂತನೆಯನ್ನ ಕಿಮ್ಮತ್ತನ್ನ ಕಡಿಮೆ ಮಾಡುವಂತ ಯಾವ ಚಿಂತನೆಗಳು ಕೂಡ ಬೆಳಿಲಿಕ್ಕೆ ಬಿಡಬಾರದು. ಅವರಿಗೆ ದೊಡ್ಡ ಥ್ರೆಟ್ ಬಂದಿರೋದೇನಂತಂದ್ರೆ, ಪುರಾಣವೆಂಬುದು ಪುಂಡರಗೋಷ್ಠಿ, ವೇದಕ್ಕೆ ಹೊರೆಯ ಕಟ್ಟುವೆ, ಆಗಮದ ಮೂಗಕುವೆ. ಇವುಗಳನ್ನೇನಾದ್ರು ಹೇಳಿದ್ರೆ ಬೆಚ್ಚಿ ಬೀಳ್ತಾರ ಅವರು. ಏನಪ್ಪಾ ನೇರವಾಗಿ ಖಂಡಿಸ್ತಾ ಇದ್ದಾರಲ್ಲ ಈ ವಚನಕಾರರು ಅಂತ. ಈಗ ಹೊಸ ಒಂದು ಸ್ಲೋಗನ್ ಅನ್ನ ಶುರು ಮಾಡಿದ್ದಾರೆ. ಅದೇನೋ ಪ್ರಾಸಂಗಿಕವಾಗಿ ಏನೋ ವೇದಗಳಲ್ಲಿರುವಂತ ಕರ್ಮಠ ಸಿದ್ಧಾಂತವನ್ನ ತಿರಸ್ಕರಿಸಲಿಕ್ಕಾಗಿ ಆ ಮಾತುಗಳನ್ನು ಹೇಳಿದ್ದಾರೆ ಹೊರತು ಅವರೆಲ್ಲರೂ ಕೂಡ ವೇದ ವಿರೋಧಿಗಳಲ್ಲ, ವೈದಿಕ ವಿರೋಧಿಗಳಲ್ಲ, ವೈದಿಕ ಸಿದ್ಧಾಂತದ ವಿರೋಧಿಗಳಲ್ಲ ಅನ್ನುವಂತ ಮಾತುಗಳನ್ನ. ಪುನರ್ಜನ್ಮವನ್ನು ವಚನಕಾರರು ನಂಬ್ತಾ ಇದ್ರು, ನಂದಿಯನ್ನ ನಂಬ್ತಾ ಇದ್ರು, ಶಿವನನ್ನ ನಂಬ್ತಾ ಇದ್ರು. ಓಂ ನಮ ಶಿವಾಯ ಅನ್ನುವಂತ ಮಾತುಗಳನ್ನ ಬಳಸ್ತಾರೆ, ಓಂ ಅನ್ನ ಪ್ರಯೋಗ ಮಾಡ್ತಾರೆ.
ಇಂಥ ಅನೇಕ ಮಾತುಗಳನ್ನ ಹೇಳೋದ್ರ ಮೂಲಕ ಏನ್ ಮಾಡಿದ್ದಾರೆ ಅಂತಂದ್ರೆ ವಚನ ಧರ್ಮವನ್ನ ವೈದಿಕ ಧರ್ಮಕ್ಕೆ ಒಗ್ಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಗ್ಗಿಸು, ಬಗ್ಗಿಸು, ಬಡಿ ಅನ್ನುವಂತ ಸಂಸ್ಕೃತಿ ಏನಿದೆ, ಬಹುಜನರನ್ನ ವಿದ್ಯೆಯಿಂದ ವಂಚಿತರಾಗಿ ಇಟ್ಕೊಂಡಂತ ಸಾಂಸ್ಕೃತಿಕ ವ್ಯವಸ್ಥೆ ಏನಿದೆ, ಅದರ ವಿರುದ್ಧ ಬಂಡೆದ್ದು ಅನೇಕ ವಚನಕಾರರು ತಮ್ಮ ಮಾತಿಗೆ, ತಮ್ಮ ನಡೆಗೆ ನುಡಿಯನ್ನ ಕಟ್ಟಿಕೊಟ್ಟಂತ ದಿನಗಳು ಕಂಡ್ವಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಅದ್ಭುತ ಕನ್ನಡ ಸಾಹಿತ್ಯದಲ್ಲಿ. ಅದನ್ನ ಕುರಿತು ಹೇಳಿದಂತ ಒಂದು ಅಮೂಲ್ಯವಾದ ಮಾತನ್ನ ಇಲ್ಲಿ ಹೇಳಬೇಕು. ಯಾಕೆಂದ್ರೆ ಇದು ಶಿವಾನುಭವ ಮ್ಯಾಗಝೈನ್ ನಲ್ಲಿ ಬಂದಿದ್ದನ್ನ, ಶಿವಾನುಭವ ಮ್ಯಾಗಝೈನ್ ನಲ್ಲಿ ಬಂದಿದ್ದಂತ ಒಂದು ಮಾತು ನಮ್ಮ ಮಧ್ಯದ ಆಧುನಿಕ ಚಿಂತಕ, ಆಧುನಿಕ ವಚನಗಳ ಚಿಂತಕ ಅಂತಲೂ ಹೇಳಿದ್ರು ತಪ್ಪೇನಾಗೋದಿಲ್ಲ ಅಂತ ಹೇಳ್ತೇನೆ. ದೇವನೂರು ಮಹಾದೇವ ಹೇಳುವಂತ ಒಂದು ಮಾತನ್ನ ಇಲ್ಲಿ ನಾನು ಹೇಳಲೇಬೇಕಾಗಿದೆ. ಯಾಕೆಂದ್ರೆ ತಾತ್ವಿಕವಾಗಿ ನಮ್ಮನ್ನ ದಿಕ್ಕು ತಪ್ಪಿಸುವಂತ, ತಾತ್ವಿಕವಾಗಿ ಅನೇಕ ಅಂಶಗಳನ್ನ, ವೈದಿಕ ಅಂಶಗಳನ್ನ ಎಳೆದೆ ತರುವಂತ ಮತ್ತು ಆ ಮೂಲಕ ನಮ್ಮನ್ನ ಬಗ್ಗಿಸುವಂತ, ಒಗ್ಗಿಸುವಂತ ಕೆಲಸ ಮಾಡುವವರ ಮಧ್ಯೆ ನಾವು ದಿಟ್ಟವಾಗಿ ನಿಲ್ಲಬೇಕಾದಂತ ಒಂದು ಕಾಲಘಟ್ಟಕ್ಕೆ ಬಂದಿದ್ದೇವೆ. ಇವತ್ತು ವಚನಗಳು ಕುರಿತು ಅರಿವು ಅನ್ನುವಂತ ಮಾತು ವಚನಕಾರರು ಅರಿವೇ ಗುರು, ತನ್ನರಿವೇ ತನಗೆ ಗುರು ಅನ್ನುವಂತ ಮಾತುಗಳನ್ನ ಹೇಗೆ, ಯಾತಕ್ಕೆ ಈ ಮಾತುಗಳನ್ನ ಆಡ್ತಾ ಇದ್ರು ಅನ್ನುವಂತ ಒಂದು ಪ್ರಶ್ನೆಯನ್ನ ದೇವನೂರು ಮಹಾದೇವ ಹಾಕೊಂಡು, ಅರಿವು ಅಂದ್ರೆ ಏನು ಹಂಗಾದ್ರೆ? ಪುಸ್ತಕದಿಂದ ಓದಿದ್ದೆ, ವಿಜ್ಞಾನಿಗಳಿಂದ ಕೇಳಿದ್ದೆ, ಸಾಹಿತಿಗಳಿಂದ ಕೇಳಿದ್ದೆ, ಚಿಂತಕರಿಂದ ಕೇಳಿದ್ದೆ, ಅಥವಾ ದೈವಾಂಶ ಸಂಭೂತರಾದಂತ ಪುರಾಣ ಪುರುಷರಿಂದ ಕೇಳಿದಂತ ಮಾತೆ ಅನ್ನುವಂತ ಪ್ರಶ್ನೆಗಳನ್ನ ಹಾಕೊಂಡಾಗ ಎಲ್ಲ ಕಡೆನೂ ಕೂಡ ತಾಡಕಿ ಹುಡುಕಿ ಬಂದಂತ ದೇವನೂರು ಮಹಾದೇವ ಹೇಳೋದು, ನಾನೇನು ಮಾತನಾಡಲಿ, ಮೊನ್ನೆ ಒಂದು ಪುಸ್ತಕ ಓದುತ್ತಾ ಇದ್ದೆ, ಶಿವಾನುವ ಶಬ್ದಕೋಶ ಪುಸ್ತಕದ ಹೆಸರು. ಹಳಕಟ್ಟಿಯವರು ಬರೆದ ಪುಸ್ತಕ ಅದು. ಅರಿವು, ಜ್ಞಾನದ ಬಗ್ಗೆ ಅವರು ಹೇಳಿರೋದು ನೋಡಿ ನನಗೆ ಸುಸ್ತಾಗಿ ಹೋಯಿತು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ತಿಳುವಳಿಕೆ, ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ. ಮತ್ತೊಮ್ಮೆ ಓದ್ತೇನೆ, ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ, ಕ್ರಿಯೆ ಕಾಯಕದ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ನಮ್ಮ ಎಲ್ಲ ವಚನಕಾರರು ಕೂಡ ತಮ್ಮ ಕಾಯಕದಲ್ಲಿ ಬಳಸುವ ವಸ್ತುಗಳನ್ನ, ಉಪಕರಣಗಳನ್ನ ತಮ್ಮ ವಚನಗಳಲ್ಲಿ ಬಳಸ್ತಾರೆ. ಮಗ್ಗದ ಕೆಲಸ ಮಾಡುವಂಥವ್ರು ಲಾಳಿಯವು, ಆ ಹಗ್ಗದ ದಾರದ ಬಣ್ಣ ಲಾಳಿ ಓಡಾಡದಾಗಿ ಓಡಾಡುವಂಥದ್ದು, ಇದರ ಪ್ರಯೋಗವನ್ನು ಮಾಡ್ತಾರೆ. ಒಕ್ಕಲಿಗ ಮುದ್ದಣ್ಣ ಭೂಮಿಯನ್ನು ಹದ ಮಾಡಿ ನೇಗಿಲನ್ನ ಹೇಗೆ ಉಳಬೇಕು ಆ ರೀತಿಯಾಗಿ ಅರಿವನ್ನು ಮೂಡಿಸ್ಕೊಳ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾನೆ. ಚರ್ಮ ಹದ ಮಾಡುವಂತ ವ್ಯಕ್ತಿ ತಾನು ಹಿಡಿದಿರುವಂತ ಸೂಜಿಯ ಮೊನೆಯಲ್ಲಿ ಶಿವನಿದ್ದಾನೆ ಅಂತ ಹೇಳಿ ಭಾವಿಸ್ಕೊಳ್ತಾನೆ ಅನ್ನುವಂತ ವಚನವನ್ನ ನಮ್ಮ ಮುಂದೆ ಇಡ್ತಾ ಹೋಗ್ತಾನೆ. ವಚನಕಾರರೆಲ್ಲರೂ ಕೂಡ ತಾವು ಬಳಸುವಂತ ಉದಾಹರಣೆಗಳು, ತಾವು ಬಳಸುವಂತ ಮಾತಿನ ರೂಪಕಗಳು ಎಲ್ಲವೂ ಕೂಡ ತಮ್ಮ ಕಾಯಕ ಮೂಲದಿಂದ ಬಂದಂತ ವಸ್ತು ವಿಶೇಷಗಳನ್ನ ಬಳಸಿ ವಚನಗಳನ್ನು ಬರೀತಾರೆ. ಈ ಅರಿವು ಅನ್ನುವಂತ ವ್ಯಾಖ್ಯಾನಕ್ಕೂ ನಮ್ಮ ವಚನಕಾರರು ತಮ್ಮ ವಚನಗಳಲ್ಲಿ ತಮ್ಮ ವೃತ್ತಿಯಲ್ಲಿ ಬಳಸುವಂತ ವಸ್ತು ವಿಶೇಷಗಳಿಗೂ ಕೂಡ ಅದೇ ಸಾದೃಶ್ಯವನ್ನ ನಾವು ಕಾಣ್ತಾ ಹೋಗ್ತೇವೆ. ಅಂದ್ರೆ ಇಲ್ಲಿ ನಾನು 3 ಪಾರಿಭಾಷಿಕ ಪದದ ಮೂಲಕ ಇದನ್ನ ಹೆಚ್ಚು ವಿವರಿಸಬಹುದು ಅಂತದೆ. ಒಂದು ಕಾಯ, ಮತ್ತೊಂದು ಕಾಯಕ, ಮತ್ತೊಂದು ಕೈಲಾಸ ಅಂತಾರೆ. ನಾನು ಕೈಲಾಸ ಅನ್ನೋದು ಬೇಡ ಅಂತ ಇಟ್ಬಿಟ್ಟು ಕಲ್ಯಾಣ ಅನ್ನುವಂಥ, ಜಗತ್ ಕಲ್ಯಾಣ ಅನ್ನುವಂತ ವ್ಯಾಪ್ತಿಯನ್ನು ಕೂಡ ನಾವು ಇಟ್ಕೊಳ್ಬಹುದು ಅಂತ ಅನ್ಸುತ್ತೆ. ಕಾಯ, ವಚನಕಾರರ ಸಾಹಿತ್ಯದಲ್ಲಿಯೂ ಕೂಡ
ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಣ ರಾಮನಾಥ. ಜಗತ್ತಿನ ಯಾವ ಸಾಹಿತ್ಯವೂ ಇಂಥ ಏಕೀಕೃತಗೊಂಡಂತ ವ್ಯವಸ್ಥೆ, ಏಕೀಕೃತ ಲಿಂಗ ಸಮಾನತೆಯನ್ನ ಹೇಳಿಲ್ಲ ಅಂತ ನಾನು ಭಾವಿಸ್ತೇನೆ. ನೈಸರ್ಗಿಕವಾಗಿ ಶರೀರ ಏನು ಸುಖಾನಂದಗಳನ್ನ ಪಡಿಬೇಕು ಅವೆಲ್ಲವನ್ನು ಕೂಡ ಒಂದು ನಿರ್ದಿಷ್ಟ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಪಡ್ಕೊಂಡು ಆ ಮೂಲಕ ನಮ್ಮ ಕಾಯ ಶರೀರವನ್ನ ಸದೃಢವಾಗಿ ಇಟ್ಕೊಂಡ್ರೆ ಮಾತ್ರ, ಶರೀರ ಇದ್ರೆ ನಾವೆಲ್ಲವನ್ನೂ ಕೂಡ ಗ್ರಹಿಸ್ಲಿಕ್ಕೆ ಸಾಧ್ಯ ಇರೋದು, ಸ್ಪರ್ಶಿಸ್ಲಿಕ್ಕೆ ಸಾಧ್ಯ ಇರೋದು, ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯ, ಶ್ರವಣಿಸ್ಲಿಕ್ಕೆ ಸಾಧ್ಯ ಇರೋದು, ದೃಷ್ಟಿಸ್ಕೊಳ್ಲಿಕ್ಕೆ ಸಾಧ್ಯ ಇರುವಂಥದ್ದು. ಅದರಿಂದ ಈ ಶರೀರವನ್ನ ನೀರ ಮೇಲಿನ ಗುಳ್ಳೆ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ, ಅಥವಾ ಏನು ಮೂಳೆ ಮಾಂಸ, ಈ ದೇಹವು ಮೂಳೆ ಮಾಂಸದ ತಡಿಕೆ ಅನ್ನುವಂಥ ಏನು ಸಾಂಪ್ರದಾಯಿಕವಾದ ಸಿದ್ಧಾಂತ ಇತ್ತು, ಆ ಸಿದ್ಧಾಂತವನ್ನ ಒತ್ತಟ್ಟಿಗೆ ತಳ್ಳಿ ಶರೀರದ ಮಹತ್ವವನ್ನು ಹೇಳ್ತಾ ಇರ್ತಾರೆ. ಕಾಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಆ ಕಾಯದಿಂದ ಮೂಡಿ ಬರುವುದು ಯಾವುದು? ಕಾಯಕ. ಜಗತ್ತಿನಲ್ಲಿ 3 ತರದ ದುಡಿಮೆ ಇದೆ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ 3 ತರದ ದುಡಿಮೆ ಇದೆ. ಒಂದು ನನ್ನ ಶರೀರವನ್ನ ತೊಡಗಿಸಿ ದುಡಿಯುವಂಥದ್ದು, ಅಂದ್ರೆ ಶ್ರಮಜೀವಿಗಳು, ಶ್ರಮಿಕರ ದುಡಿಮೆ. ಮತ್ತೊಂದು ಬುದ್ಧಿವಂತರ ದುಡಿಮೆ. ಮೆದುಳನ್ನು ಮಾತ್ರ ಉಪಯೋಗಿಸ್ತಾರೆ. ತುಂಬಾ ಜನ ಮೆದುಳನ್ನು ಉಪಯೋಗಿಸೋ ಜಾಬ್ ಅನ್ನ ಇಷ್ಟಪಡ್ತಾರೆ. ಸಾಫ್ಟ್ವೇರ್ ಉದ್ಯೋಗಗಳಾಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ವೃತ್ತಿಯನ್ನು ಮೇಷ್ಟ್ರಾಗಿರೋ ಎಲ್ಲ ವೃತ್ತಿಯಲ್ಲೂ ಕೂಡ ಬುದ್ಧಿಯನ್ನು ಉಪಯೋಗಿಸುವಂತ ದುಡಿಮೆಯನ್ನು ಕಾಣ್ತೇವೆ. ಮತ್ತೊಂದು ಲೇವಾದೇವಿ ಮಾಡಿ ದುಡಿಯುವಂಥದ್ದು, ಅಂದ್ರೆ ನಮ್ಮ ಹಣವನ್ನ ಕಳಿಸಿ ದುಡಿಸ್ಕೊಂಡ್ ಬರುವಂಥದ್ದು. ಈ 3 ರೀತಿಯ ದುಡಿಮೆಯನ್ನ ನಾವು ಕಾಣ್ತಾ ಹೋಗ್ತೇವೆ ಜಗತ್ತಿನಲ್ಲಿ. ಆದ್ರೆ ನಮ್ಮ ವಚನಕಾರರು ಕೊಡುವಂತ ಮಹತ್ವದ ದುಡಿಮೆ ಯಾವುದು ಅಂದ್ರೆ ಅದು ಕಾಯಕ. ಅದು ಶರೀರ ಸವೆಸಿ ಆವ ಕಾಯಕವಾದಳು ನಿಷ್ಠೆಯಿಂದ ಕಾಯಕವನ್ನು ಮಾಡಬೇಕು. ಅದರಿಂದ ಹುಟ್ಟಿರುವುದನ್ನ ಜಂಗಮ ದಾಸೋಹ ಮಾಡೋದ್ರ ಮೂಲಕ ಉಳಿದನ್ನ ತಿಂದು, ಮತ್ತೊಮ್ಮೆ ಇನ್ನೂ ಮುಂದಕ್ಕೆ ಹೇಳ್ತಾನೆ, ವ್ಯಾಧಿ ಬಂದರೆ ನರಳು, ಇದು ಕಾಯಿಲೆ ಬಂದರೆ ಸೊರಗು, ಪ್ರಾಣ ಹೋದರೆ ಸಾಯಿ, ಇದಕ್ಕ ದೇವರ ಹಂಗೆ ಹಾಕು ಅನ್ನುವಂತ ಮಟ್ಟಕ್ಕೂ ಕೂಡ ನಮ್ಮ ವಚನಕಾರ ಹೇಳುವುದನ್ನು ನಾವು ಕಾಣ್ತಾ ಹೋಗ್ತೇವೆ. ಅಂದ್ರೆ ಕಾಯಕ, ಆ ಮೂಲಕ ದಾಸೋಹ ಪದ್ಧತಿಯನ್ನು ಅಳವಡಿಸೋದ್ರ ಮೂಲಕ ಸಮಾಜ ಜೀವಿಯಾಗಿ ಕಲ್ಯಾಣವನ್ನ, ಅಂದ್ರೆ ಎಲ್ಲರ ಏಳಿಗೆಯನ್ನ, ಎಲ್ಲರ ಒಳಿತನ್ನ ಭಾವಿಸುವಂತ ನಡೆಯನ್ನ ನಾವಿಟ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ವಚನಕಾರರ ಧೋರಣೆ. ಅದರಿಂದ ಇವರ ಸಾಹಿತ್ಯಿಕ ಕೊಡುಗೆ ತುಂಬಾ ಅಮೂಲ್ಯ. ನಾನು ಅನೇಕ ವಚನಗಳ ಉದಾಹರಣೆ, ನೀವಾಗಲೇ ಕೇಳಿರುವಂತಹ ವಚನಗಳನ್ನ, ನೀವಾಗಲೇ ಅನೇಕರು ವ್ಯಾಖ್ಯಾನ ಮಾಡಿರುವಂತ ವಚನಗಳನ್ನ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ಭಿನ್ನವಾಗಿ ನೋಡುವಂತ ವಚನಗಳನ್ನ ಭಿನ್ನವಾಗಿ ನೋಡುವಂತ ನೆಲೆ ನಮಗೆ ಮೂಡಿದಾಗ ಮಾತ್ರ. ಇದು ರಚನೆ ಆಗಿರೋದು ಅವಿದ್ಯಾವಂತರಿಂದ. ಹೆಚ್ಚು ಪಾಲು ವಚನಗಳು ರಚನೆ ಆಗಿರುವುದು ನಾವು ತಿಳ್ಕೊಂಡಿರುವಂತ, ನಮಗೆ ಸೇವೆಯನ್ನು ಒದಗಿಸುವಂತ. ಚಪ್ಪಲಿ ಮಾಡ್ಕೊಡೋನು ಒಂದು ಸೇವೆ ಒದಗಿಸ್ತಾನೆ, ಮೀನ್ ಹಿಡ್ಕೊಡೋನು ಒಂದು ಸೇವೆ ಒದಗಿಸ್ತಾನೆ, ಬೆಳೆ ಬೆಳ್ಕೊಡೋನು ಒಂದು ಸೇವೆ ಒದಗಿಸ್ತಾನೆ, ಮಗ್ಗ ಮಾಡೋನು ಒಂದು ಸೇವೆ ಒದಗಿಸ್ತಾನೆ, ಕಿನ್ನರಿ ಬಾರಿಸೋದು, ನಮ್ಗೆ ಸಂಗೀತ ನುಡಿಸ್ಕೊಡೋನು ಬಹುರೂಪಿ ಚೌಡಯ್ಯ ನಾಟಕವನ್ನು ಮಾಡ್ತಾನೆ. ಆತನ ವ್ಯಕ್ತಿತ್ವ, ಬಹುರೂಪಿ ಚೌಡಯ್ಯನ ಬಗ್ಗೆ ಮೊನ್ನೆ ಒಂದು ಒಳ್ಳೆ ಉಪನ್ಯಾಸವನ್ನ ಕೇಳಿ ನನಗೂ ಕೂಡ ತುಂಬಾ ಆನಂದ ಆಯ್ತು. ಯಾಕೆಂದ್ರೆ ಬಹುರೂಪಿ ಅನ್ನುವಂಥ ಪದವನ್ನು ಬಳಸ್ಕೊಂಡು ಇವತ್ತು ನಮ್ಮ ರಂಗಾಯಣದವರು ಬಹುರೂಪಿ ಅಂತ ಹೇಳಿ ಅನೇಕ ನಾಟಕ ಗೋಷ್ಠಿಗಳಿಗೆ ಆ ಹೆಸರುಗಳನ್ನ ಇಡ್ತಾ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ನಮ್ಮ ವಚನಕಾರರ ಪದ ಪ್ರಯೋಗ ಇದೆಯಲ್ಲ, ನಾನು ಅದಕ್ಕೆ ಹೇಳಿದ್ದು, ಹಿಂಡಿ ಇಪ್ಪೆಕಾಯಿ ಮಾಡಿದ್ದಾರೆ ಕನ್ನಡ ಭಾಷೆಯನ್ನ. ಯಾರು? ವಚನಕಾರರು. ಅಷ್ಟು ಸಮರ್ಥವಾಗಿ ತಮ್ಮ ಭಾಷೆಯನ್ನ, ಇವತ್ತು ದಾಸೋಹ ಅಂತ ಬಂದಿದೆ, ಸರ್ಕಾರ ದಾಸೋಹ ಯೋಜನೆ ಅಂತ ತಗೊಂಡು ಬಂದಿದೆ. ಅರಿವು ಕೇಂದ್ರ ಅಂತ ಲೈಬ್ರರಿಗಳಿಗೆ ಹೆಸರಿಡ್ತಾ ಇದೆ. ಗ್ರಾಮೀಣ ಪ್ರದೇಶದ ಲೈಬ್ರರಿ ಕೇಂದ್ರಗಳಿಗೆ ಅರಿವು ಕೇಂದ್ರ ಅಂತ ಹೆಸರಿಡ್ತಾ ಇದೆ. ಎಲ್ಲ ಪಾರಿಭಾಷಿಕ ಪದಗಳನ್ನಾಗಿ ಇವತ್ತು ನಮ್ಮ ಕನ್ನಡ ವಚನಕಾರರ ಮಾತುಗಳನ್ನ ಬಳಸ್ತಾ ಇರೋದನ್ನ ನಾವು ಕಾಣ್ತಾ ಹೋಗ್ತೇವೆ. ಅದರಿಂದ ವಚನಗಳ ಮಹತ್ವ ಏನು ಅನ್ನುವುದನ್ನ ಅರಿತುಕೊಂಡ್ರೆ ನಮಗೆ ಅದರ ಬಗ್ಗೆ ಹೆಚ್ಚು ಗೌರವ ಬರ್ತದೆ. ನಮ್ಮ ಮಕ್ಕಳು ಮರಿ ಮುಂದಿನ ಜನಾಂಗ ಅದರ ಪ್ರೌಢಿಮೆಯನ್ನ, ಅದರ ಹಿರಿಮೆಯನ್ನ, ಅದರ ಗರಿಮೆಯನ್ನ, ಅದರ ಸಿದ್ಧಾಂತವನ್ನ ಅಳವಡಿಸ್ಕೊಳ್ಳಿಕ್ಕೂ ಕೂಡ ಆಗ್ತದೆ ಎನ್ನುವಂಥದ್ದು. 2 ಮಹಾನ್ ಘಟನೆಗಳು ಕನ್ನಡ ಭಾಷೆಯನ್ನ
ಜಗತ್ತಿಗೆ ತೋರಿಸಿದಂತ ಎರಡು ಮಹಾನ್ ಘಟನೆಗಳು. ಒಂದು, ಬಸವಣ್ಣನ ಸ್ಟ್ಯಾಚ್ಯೂವನ್ನು ತಗೊಂಡೋಗಿ ಅಮೆರಿಕಾದಲ್ಲಿ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಮಾಡಿದ್ದು. ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ. ಏನ್ ಕಾರಣ, ಎದಕ್ಕಾಗಿ ಬಸವಣ್ಣ ಸ್ಟ್ಯಾಚ್ಯೂವನ್ನು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಏನ್ ಕಾರಣ ಅಂತ ಕೇಳಿದಾಗ ಕೊಟ್ಟಂತ ವಿವರಣೆಗಳನ್ನ ನೀವು ನೆಟ್ಟಗೋದ್ರೆ ಕೂಡ ಉತ್ತರ ಎಲ್ಲ ಬರ್ತದೆ. ಲಿಂಗ ಸಮಾನತೆಯನ್ನು ಬೋಧಿಸಿದವನು, ಎಲ್ಲದವರನ್ನೂ ಕೂಡ ಒಂದೆಡೆ ಕುಳಿತು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪೂರಕವಾದಂತ ಮಾತುಕತೆಯನ್ನ ಆಡ್ಲಿಕ್ಕೆ ಪ್ರಯತ್ನ ಪಟ್ಟವನು, ಮಹಿಳೆಯರಿಗೆ ಸಮಾನ ಗೌರವವನ್ನು ಕೊಟ್ಟಂಥದ್ದು. ನಮ್ಮ ಪ್ರೊಫೆಸರ್ ಹೇಳೋರು, ಅದು ಪುಸ್ತಕ ಬರೆದಿದ್ದಾರೆ ಎಂ ಆರ್ ಶ್ರೀನಿವಾಸ ಮೂರ್ತಿ ಅವರು. ತಾಯಿ ದೇವರೆಂದು ಹೇಳಿದು ವೇದ, ತಾಯಿಯನ್ನ ದೇವರು ಅಂತ, ಮಾತೃದೇವೋಭವ. ಆದ್ರೆ ಅವ್ರು ಮುಂದುವರೆದು ಹೇಳ್ತಾರೆ, ವಚನಗಳು ಹೆಣ್ಣೇ ದೇವರೆಂದು ಹೇಳಿತು. ವಚನ ನಿಮ್ಗೆ ಯಾವುದು, ನಮ್ಮ ಸಿದ್ದರಾಮೇಶ್ವರ ವಚನದಲ್ಲಿ ಬರ್ತದೆ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತ. ಇಂಥ ಉದಾತ್ತವಾದಂತ, ಯಾವುದು ಕೀಳು, ಯಾವುದು ಅಸ್ಪೃಶ್ಯ, ಯಾವುದು ಶೂದ್ರ ಜನಾಂಗಕ್ಕೆ. ನಾನು ಹೇಳಿದಾಗ ಯಾರೋ ಒಬ್ರು ಆಶ್ಚರ್ಯಪಟ್ಟು ಸಂಸ್ಕೃತ ಭಗವದ್ಗೀತೆ 9ನೇ ಅಧ್ಯಾಯದ 32 ಮತ್ತು 33ನೇ ಶ್ಲೋಕ ಬರ್ದಿಟ್ಕೊಳ್ಳಿ, ಯಾರು ವಾದ ಮಾಡಿದ್ರೆ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ನಮ್ದು ಭಿನ್ನ, ನಮ್ಮ ಪರಿಭಾಷೆಯೇ ಬೇರೆ. ನಾವು ಜಗತ್ತನ್ನ ಅಥವಾ ನಾವು ಮನುಷ್ಯರೊಂದಿಗೆ ಬದುಕುವಂತ ವಿಧಾನವೇ ಬೇರೆ ಅಂತ ಹೇಳ್ಬೇಕಾದ್ರೆ ನಮಗೆ ಸತ್ಯದ ಅಥವಾ ಆ ತಪ್ಪು ನುಡಿಗಳ ಪರಿಚಯವೂ ಕೂಡ ಇರಬೇಕು. ಒಂದು ಭಗವದ್ಗೀತೆ 9ನೇ ಅಧ್ಯಾಯದ 32 ಮತ್ತು 33ನೇ ಶ್ಲೋಕ ಏನ್ ಹೇಳ್ತದೆ ಅಂದ್ರೆ, ಪಾಪ ಯೋನಿಜರಾದ ವೈಶ್ಯರು, ಶೂದ್ರರು, ಮಹಿಳೆಯರು ನನ್ನನ್ನು ಪೂಜಿಸುವುದರ ಮೂಲಕ ಸದ್ಗತಿಯನ್ನು ಪಡೆಯಬಹುದು. ಇನ್ನು ನಾನು ಸಂಸ್ಕೃತದಲ್ಲಿರೋದನ್ನ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಅಂದ್ರೆ ಈ ಮೂರೂ ಜನಾಂಗವನ್ನ, ಯಾರು, ವೈಶ್ಯರು, ಶೂದ್ರರು ಮತ್ತು ಮಹಿಳೆಯರನ್ನ ಪಾಪಯೋನಿಜರು ಅನ್ನುವಂತ ಪದದ ಮೂಲಕ ಇದ್ದಂತ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನ ಧಿಕ್ಕರಿಸಿ ಆ ಮೂಲಕ ವಚನಕಾರರು ಮಾಡಿದಂತ ಸಾಧನೆ ಏನು ಅಂತಂದ್ರೆ, ದೇವರನ್ನ ವೈಯಕ್ತೀಕರಣಗೊಳಿಸಿದ್ದು, ದುಡಿಮೆಯನ್ನ ದಾಸೋಹದ ಮೂಲಕ ಸಾರ್ವತ್ರೀಕರಣಗೊಳಿಸಿತ್ತು. ಎರಡು ನಾವು ತುಂಬಾ ಅಮೂಲ್ಯವಾದಂತ ವಿಚಾರಧಾರೆ ಇದು. ಈ ವಿಚಾರಧಾರೆಯನ್ನ ಅರಿತುಕೊಂಡ್ರೆ ನಮಗೆ ಎಲ್ಲರನ್ನೂ ಪ್ರೀತಿಸುವಂತ, ಎಲ್ಲರನ್ನೂ ಇವ ನಮ್ಮವ ಇವನಾರವ ಅನ್ನೋದಕ್ಕಿಂತ ಇವ ನಮ್ಮವ ಅನ್ನುವಂತ ಮಾತಿಗಳಿಗೆ ಬರೀ ಮಾತಿನ ಶೂರರಾಗಬಾರದು ನಾವು. ಯಾಕೆಂದ್ರೆ ತುಂಬಾ ಶತ್ರುಗಳಿದ್ದಾರೆ ನಮ್ಮ ಮಧ್ಯೆ. ನಮ್ಮ ಫಿಲಾಸಫಿಯನ್ನ, ನಮ್ಮ ತತ್ವಶಾಸ್ತ್ರವನ್ನ, ನಮ್ಮ ಏನ್ ಸಿದ್ಧಾಂತ ಇದೆ, ಈ ಸಿದ್ಧಾಂತವನ್ನ ಮಣ್ಣುಗೂಡಿಸುವಂತ ಕೆಲಸದ ಚಿಂತನೆ ನಡೀತಾ ಇದೆ. ಆ ಚಿಂತನೆಗಳು ಬರದೇ ಹೋದ್ರೆ ಆ ಅಪಾಯಗಳನ್ನ ನಾವು ಎದುರುಗೊಳ್ಳುವಂತ ದಿಟ್ಟತನ, ಫಿಲಾಸಫಿಯಿಂದಲೇ ಹೊಡಿಬೇಕು. ಶೂರ ಒಬ್ಬ ಚತುರ ಇನ್ನೊಬ್ಬ ಮಾತಿನ ಚತುರನ್ನ ಹೊಡಿಬೇಕಾದ್ರೆ ಚತುರತೆಯನ್ನು ತೋರಿಸ್ಬೇಕಾಗ್ತದೆ, ಮಾತಿನ ಚತುರತೆಯನ್ನು. ಫಿಲಾಸಫಿಯ ತಾತ್ವಿಕವಾದಂತ ಬೆನ್ನೆಲುಬನ್ನ ಇಟ್ಕೊಂಡಿರುವಂತ ನಾವು ನೇರವಾಗಿ ನೋಡಪ್ಪ, ಇಂಥ ಸ್ಥಿತಿಯಲ್ಲಿ ಇದ್ದಂತ ಸಾಮಾಜಿಕ ವ್ಯವಸ್ಥೆಯನ್ನ ಪಲ್ಲಟಗೊಳಿಸಿದ್ರು. ವಚನಕಾರರು ಬರೀ ವ್ಯವಸ್ಥೆಯನ್ನು ಮುರಿಲಿಲ್ಲ, ವಚನಕಾರರು ವ್ಯವಸ್ಥೆಯನ್ನ, ಸರ್ ಕೇಳಿಸ್ತಾ ಇದೆಯಾ? ಹಲೋ, ಫೋನ್ ಬಂದ್ಬಿಡ್ತು, ಮಿಸ್ ಆಗ್ಬಿಡ್ತೇನೋ ಅಂತಂದ್ರೆ. ವಚನಕಾರರು ವ್ಯವಸ್ಥೆಯನ್ನ ಮುರಿದರು, ಸಾಂಪ್ರದಾಯಿಕ ನಂಬಿಕೆಗಳನ್ನ ಮಣ್ಣುಗೂಡಿಸಿದ್ರು. ಮಣ್ಣುಗೂಡಿಸಿ ಸುಮ್ಮನೆ ಇದ್ದು ಬಿಟ್ರ ಅನ್ನುವಂತ ಪ್ರಶ್ನೆ ಆಗ್ತಾರೆ. ಮುರಿದು ಕಟ್ಟೋದಿದೆಯಲ್ಲ, ಮತ್ತೊಂದನ್ನ ಕಟ್ಟುವಂತ ಕೆಲಸವನ್ನು ಮಾಡಿದ್ರು. ಅನೇಕ ಧರ್ಮೀಯರು, ಅನೇಕರು ಮುರಿಯುವುದನ್ನು ಕಾಣ್ತಾ ಹೋಗ್ತವೆ. ಅಯ್ಯೋ, ಇಲ್ಲಿ ಜಾತೀಯತೆ ಇದೆ, ಇಲ್ಲಿ ಅಸ್ಪೃಶ್ಯತೆ ಇದೆ, ಇಲ್ಲಿ ಸ್ತ್ರೀ ಸಮಾನತೆ ಇಲ್ಲ ಅನ್ನುವಂತ ಎಲ್ಲ ಮಾತುಗಳನ್ನು ಕೂಡ ಆಡ್ತಾರೆ ಹೊರತು ಮುಂದೇನು ಅನ್ನುವಂತ ಪ್ರಶ್ನೆಗೆ 12ನೇ ಶತಮಾನದಲ್ಲೇ ಉತ್ತರವನ್ನು ಕೊಟ್ಟಂತ ಕಾರಣಕ್ಕಾಗಿ ಇಂಗ್ಲೆಂಡ್ ಪಾರ್ಲಿಮೆಂಟ್ ಪರ್ಮಿಷನ್ ಅನ್ನ ಕೊಡ್ತಂತ. ಬಸವಣ್ಣನವರ ಸ್ಟ್ಯಾಚ್ಯೂವನ್ನ ಕನ್ನಡ ನಾಡಿನ
ನಾವು ಸುಮಾರು ಕನ್ನಡ ನಾಡಿನವ್ರು ಎಲ್ಲರಿಗೂ ಗೊತ್ತೇ ಇಲ್ಲ ಅನ್ನೋ ಕಾಣೋದು. ಒಂದು 2-3 ಕೋಟಿ ಜನಕ್ಕೆ, ಭಾರತ ಖಂಡದಲ್ಲಿ 2-3 ಕೋಟಿ ಜನದ ಜೀವನ ವಿಧಾನವನ್ನು ರೂಪಿಸಿರುವಂತ ಒಬ್ಬ ಆಧ್ಯಾತ್ಮ ಜೀವಿ, ಒಬ್ಬ ಸಮಾಜ ಜೀವಿ, ಸಮಾಜ ಸುಧಾರಕ, ಕ್ರಾಂತಿಕಾರಿ, ಆಧ್ಯಾತ್ಮ ವೀರ. ಕುವೆಂಪು ಅವರು ಹೇಳದಂಗೆ ಆಧ್ಯಾತ್ಮ ವೀರ ಅನ್ನುವಂಥ ಮಾತು. ಈ ಮಾತುಗಳನ್ನ ಕೇಳಿ ಅವರು ಅಲ್ಲಿ ಪರ್ಮಿಷನ್ ಅನ್ನು ಕೊಟ್ರಂತೆ. ಯಾವುದ್ರಲ್ಲಿ? ಲಂಡನ್ನಲ್ಲಿ. ಒಂದು ಕನ್ನಡದ ಅಥವಾ ವಚನ ಧರ್ಮದ ನಾಯಕನೊಬ್ಬನನ್ನ ಜಗತ್ತು ಗುರುತಿಸ, ನನಗೆ ಸ್ಟ್ಯಾಚ್ಯೂ ಮಾಡೋದ್ರಲ್ಲಿ ನಂಬಿಕೆ ಇಲ್ಲ, ಅವೆಲ್ಲ ಹೌದು, ಖಂಡಿತವಾಗ್ಲೂ ನಂಬಿಕೆ ಇಲ್ಲ. ಆದ್ರೆ ಜನಗಳಿಗೆ ಗೋಚರಿಸೋದು ಹೇಗೆ? ಬುದ್ಧನ ಸ್ಟ್ಯಾಚ್ಯೂವನ್ನ ಅಷ್ಟೊಂದು ಮಾಡಿ ಇಟ್ಕೊಂಡಿದ್ದಾರೆ. ಸ್ಟ್ಯಾಚ್ಯೂವನ್ನ ಪೂಜೆ ಮಾಡಬೇಕು ಅನ್ನೋ ಅರ್ಥದಲ್ಲ, ಆ ಸ್ಟ್ಯಾಚ್ಯೂ ಮಾಡಿರುವಂತ ವ್ಯಕ್ತಿಯ ಹಿನ್ನೆಲೆಯನ್ನು ಅರ್ಥಕೊಳ್ಳಿಕ್ಕೆ, ಅವರ ದೇಹ ಧೋರಣೆ, ಚಿಂತನೆಗಳನ್ನು ಅರ್ಥಕೊಳ್ಳಿಕ್ಕೆ ಪ್ರೇರೇಪಣೆ ಕೊಡ್ತದೆ ಅನ್ನುವುದನ್ನ ನಾವು ಗಮನಿಸಬೇಕು ಅಂತ ಹೇಳಿ. ಮತ್ತೊಂದು, ಕನ್ನಡ ಭಾಷೆ ಜಗತ್ತಿಗೆ ಗೊತ್ತಾಗಿದ್ದು, ಜಗತ್ತಿನ ಅನೇಕ ಮೂಲೆಯಲ್ಲಿರುವಂತಹ ಜನಗಳಿಗೆ ಗೊತ್ತಾಗಿದೆ. ಯಾವಾಗ ಅಂತ ಅಂದ್ರೆ, ಮೊನ್ನೆ ಬಂದಂತ ಯಾವುದು ಪ್ರಶಸ್ತಿ ಬಂತಲ್ಲ, ಬೂಕರ್ ಪ್ರಶಸ್ತಿ ಬಂತಲ್ಲ, ಕನ್ನಡದ ಸಣ್ಣ ಕಥೆಗಳಿಗೆ ಬೂಕರ್ ಪ್ರಶಸ್ತಿ ಬಂದಾಗ, ಹೌದಪ್ಪ, ಕನ್ನಡ ಅನ್ನುವಂಥ ಒಂದು ಭಾಷೆ ಇದೆ, ಅದು ದ್ರಾವಿಡ ಭಾಷಾ ವಲಯದಲ್ಲಿ ಬರ್ತದೆ, ಅದು ಕರ್ನಾಟಕದಲ್ಲಿದೆ, ದಕ್ಷಿಣ ಇಂಡಿಯಾದಲ್ಲಿ ಸುಮಾರು ಒಂದು 5-6 ಕೋಟಿ ಜನ ಮಾತನಾಡುವಂಥ ಭಾಷೆ, 750 ಕೋಟಿ ಜನಗಳ ಮಧ್ಯೆ ನಮ್ದೊಂದು 5-6 ಕೋಟಿ ಜನ ಮಾತಾಡುವಂಥ ಒಂದು ಭಾಷೆ ಇದೆ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಿದೆ ಅಂತಂದ್ರೆ ನಾವು ಯೋಚನೆ ಮಾಡಬೇಕು. ಅಂದ್ರೆ ಇಂಥ ಒಂದು ಚಿಕ್ಕ ಪರಿಸರದೊಳಗಡೆ ದೊಡ್ಡ ಚಿಂತನೆಯನ್ನ ಕೊಡುಗೆ ಕೊಟ್ಟಂತ ವಚನಕಾರರನ್ನ ನಾವು ವಿಶೇಷವಾಗಿ ಗಮನಿಸಬೇಕು ಅನ್ನುವುದು ನನ್ನ ವಿಚಾರ ಆಗಿತ್ತು. ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದೆ, ಅದನ್ನ ಯುನಿಕ್ನೆಸ್ ಆಫ್ ವಚನಾಸ್ ಆರ್ ಇಂಡೀಡ್ ಯುನಿಕ್ ಇನ್ ವರ್ಲ್ಡ್ ಲಿಟರೇಚರ್ ಡ್ಯೂ ಟು ದೇರ್ ಡಿಸ್ಟಿಂಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್. ವಚನಗಳು ತುಂಬಾ ಅಮೂಲ್ಯವಾದವು, ಜಗತ್ತಿನ ಸಾಹಿತ್ಯದಲ್ಲಿಯೇ ಅಮೂಲ್ಯವಾದದ್ದು. ಯಾಕೆ ಅಂದ್ರೆ ಅದಕ್ಕೆ ವಿಶೇಷವಾದಂತ ಲಕ್ಷಣಗಳಿವೆ ಮತ್ತು ಚಾರಿತ್ರಿಕ ಹಿನ್ನೆಲೆ ಇದೆ. ಹಿಯರ್ ಆರ್ ಸಮ್ ಆಸ್ಪೆಕ್ಟ್ಸ್ ದಟ್ ಮೇಕ್ ವಚನ ಸ್ಟ್ಯಾಂಡ್ ಔಟ್. ವಚನಗಳು ಬೇರೆಯುವುದಕ್ಕಿಂತ ಭಿನ್ನವಾಗಿ ಹೇಗೆ ಕಾಣ್ತದೆ ಅನ್ನುವುದಕ್ಕೆ ಈ ಮಾತುಗಳನ್ನ ನಾನು ಮೆಟಾ ಎನ್ನುವಂತ ವಾಟ್ಸ್ಆಪ್ ಅಲ್ಲಿ, ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನೀವು ತೆಗಿಬಹುದು, ನಿಮಗೂ ಕೂಡ ಸಿಗ್ತದೆ. ಆದ್ರೆ ನಾನು ನಿಮಗೆ ಪ್ರೇರೇಪಣೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾತ್ರನೇ ಅದನ್ನ ಆ ಹೊಸ ತಂತ್ರಜ್ಞಾನವನ್ನು ಕೂಡ ಬಳಸ್ಕೊಳ್ಳಿ ಅನ್ನುವಂಥ ಉದ್ದೇಶಕ್ಕಾಗಿ ಮಾತ್ರ ನಾನು ಒತ್ತಿ ಆಮೇಲೆ ಸ್ಪಿರಿಚುಯಲ್ ಅಂಡ್ ಫಿಲಸಾಫಿಕಲ್ ಥೀಮ್ಸ್, ಸ್ಪಿರಿಚುಯಲ್ ಆಧ್ಯಾತ್ಮಿಕ ಮತ್ತು ತಾತ್ವಿಕ ವಿಚಾರಗಳನ್ನ ಒಳಗೊಂಡಿದೆ. ವಚನಾಸ್ ಎಕ್ಸ್ಪ್ಲೋರ್ ಕಾಂಪ್ಲೆಕ್ಸ್ ಸ್ಪಿರಿಚುಯಲ್ ಅಂಡ್ ಫಿಲಸಾಫಿಕಲ್ ಐಡಿಯಾಸ್ ಆಫನ್ ಯೂಸಿಂಗ್ ಸಿಂಪಲ್ ಲ್ಯಾಂಗ್ವೇಜ್ ಅಂಡ್ ಮೆಟಫರ್ಸ್. ಸರಳವಾದ ಕನ್ನಡ ಭಾಷೆಯನ್ನು ಬಳಸ್ಕೊಂಡು ಆ ಅಮೂಲ್ಯವಾದಂತ, ತುಂಬಾ ಕ್ಲಿಷ್ಟವಾದಂತ ಧಾರ್ಮಿಕತೆಯನ್ನ ಹೇಳಿದ್ದಾರೆ, ಧಾರ್ಮಿಕ ತತ್ವಶಾಸ್ತ್ರವನ್ನ ಹೇಳಿದ್ದಾರೆ ವಚನಗಳು. ಎಕ್ಸ್ಪೆರಿಮೆಂಟಲ್ ಮಿಸ್ಟಿಸಿಸಮ್, ಪ್ರಯೋಗಾತ್ಮಕ ಮಿಸ್ಟಿಸಿಸಮ್, ಆಧ್ಯಾತ್ಮ ಅಂತಲೇ ಇನ್ನೊಂದಕ್ಕೆ ಅದಕ್ಕೆ ಅದೇ ಅರ್ಥವನ್ನು ಕೊಟ್ಕೊಂಡು ಹೋದ್ರೆ, ವಚನಾಸ್ ಎಕ್ಸ್ಪ್ರೆಸ್ ದಿ ಪೊಯೆಟಿಕ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂಡ್ ಇನ್ಸೈಟ್ಸ್ ಕ್ರಿಯೇಟಿಂಗ್ ಎ ಸೆನ್ಸ್ ಆಫ್ ಇಂಟಿಮೆಸಿ ಅಂಡ್ ಅಥೆಂಟಿಸಿಟಿ. ಯಾರು ಹೇಳ್ತಾ ಇದ್ದಾರೆ? ನಾನು ಹೇಳ್ತಾ ಇದ್ದೇನೆ. ಎಲ್ಲ ವಚನಕಾರರು ಕೂಡ ತಮಗೆ ಬೇಕಾದಂತ ಅಂಕಿತವನ್ನು ಇಟ್ಕೊಂಡಿದ್ದಾರೆ. ಕೂಡಲ ಸಂಗಮದೇವ, ಚನ್ನಮಲ್ಲಿಕಾರ್ಜುನ, ಕೂಡಲ ಚನ್ನಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಈಗ 10 ಜನ ತಮಗೆ ಅಂಕಿತಗಳನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ದೇವರನ್ನ ಖಾಸಗೀಕರಣಗೊಳಿಸಿದ್ದಾರೆ ಅನ್ನುವಂಥದ್ದು. ದೇವರನ್ನ ಖಾಸಗೀಕರಣಗೊಳಿಸುವಂತಹ ಸಿದ್ಧಾಂತವನ್ನ ವಚನಕಾರರು ಕನ್ನಡ ಸಾಹಿತ್ಯದ ವಚನಗಳ ಮೂಲಕ ಹೇಳ್ಕೊಂಡು ಹೋಗಿದ್ದಾರೆ ಎಂದಾಗ ಇಡೀ ಜಗತ್ತಿನ ಫಿಲಾಸಫರ್ಸ್ ಎಲ್ಲರೂ ಕೂಡ ಆಶ್ಚರ್ಯ ಪಡುವಂತ, ಈ ಧಾರ್ಮಿಕ ಶಾಸ್ತ್ರಗಳನ್ನು ಓದುವಂತ ಜನರೆಲ್ಲರೂ ಕೂಡ ಆಶ್ಚರ್ಯದಿಂದ ಕನ್ನಡದ ಕಡೆ ನೋಡುವಂತ ಒಂದು ಚಿಂತನೆ ಆರಂಭವಾಗಿದೆ. ಹಿಂದಿಂದಲೂ ಕೂಡ ಅದು ಇತ್ತು. ಅದೀಗ ದಿ ಸ್ಪೀಕಿಂಗ್ ಆಫ್ ಶಿವ ಅನ್ನುವಂತ ಒಂದು ಪುಸ್ತಕವನ್ನ ಸುಮಾರು 30-40 ವರ್ಷಗಳ ಹಿಂದೆ ಪೆಂಗ್ವಿನ್ ಪಬ್ಲಿಕೇಶನ್ ಮಾಡ್ತದೆ. ಸ್ಪೀಕಿಂಗ್ ಆಫ್ ಶಿವ ಅಂದ್ರೆ ಕನ್ನಡದ ವಚನಗಳನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಿ
ಕೊನೆಗೆ ಅಲ್ಲೊಂದು ವ್ಯಾಖ್ಯಾನವನ್ನು ಬರೀತಾರೆ. ಕೊನೆಗೆ ಅಲ್ಲಿ ಒಂದು 3-4 ಪುಟಗಳ ವಿಶೇಷತೆಯನ್ನು ಬರೀತಾರೆ. ಸೊ ಏನು ಕೂಡಲ ಸಂಗಮ ಅಂದ್ರೆ ಮೀಟಿಂಗ್ ಆಫ್ ಟೂ ರಿವರ್ಸ್ ಅಂತ ಹೇಳಿ. ಮೀಟಿಂಗ್ ಆಫ್ ಟೂ ರಿವರ್ಸ್, ಕೂಡಲ ಸಂಗಮ ಅಂದ್ರೆ 2 ಏನು ಗುಹೇಶ್ವರ ಅಂದ್ರೆ ದಿ ಗಾಡ್ ಆಫ್ ಕೇವ್ಸ್ ಅಂತ ಹೇಳಿ ಅವ್ರಿಗೆ ಬೇಕಾದಂತ ವಿವರಣೆಯನ್ನ ವ್ಯಾಖ್ಯಾನವನ್ನ ಕೊಟ್ಕೊಂಡು ಹೋಗಿದ್ದಾರೆ. ಇಲ್ಲಿ ಅದು ಒತ್ತಟ್ಟಿಗೆ ಇಟ್ಟು ನಾವು ಮಾತಾಡೋದಾದ್ರೆ ಅಲ್ಲಿ ಕೊಡುವಂತ ಒಂದು ವ್ಯಾಖ್ಯಾನ ಏನು ಅಂತಂದ್ರೆ, ಈ ಬಸವಣ್ಣ ಮತ್ತು ಆತನ ನೇತೃತ್ವದಲ್ಲಿ ನಡೆದಂತ ಸಾಮಾಜಿಕ ಕ್ರಾಂತಿ ಹೊಸ ಧರ್ಮದ, ಹೊಸ ರೀತಿಯ, ಹೊಸ ಧಾರ್ಮಿಕ ಪಾಲನೆಗೆ ದಾರಿ ಆಯಿತು ಅನ್ನುವಂಥ ಮಾತು. ಇದು ನಡೆದದ್ದು ದಕ್ಷಿಣ ಭಾರತದ ಕರ್ನಾಟಕದಲ್ಲಿ. ಇದನ್ನು ಆಚರಿಸುವಂತ ಸುಮಾರು 1-1.5 ಕೋಟಿ ಜನ ಬದುಕಿದ್ದಾರೆ. ಅವರ ಆ ಧಾರ್ಮಿಕ ಆಚರಣೆಗಳನ್ನ, ಅಂದು ವಚನಕಾರರು ಹೇಳಿದಂತ ಧಾರ್ಮಿಕ ಆಚರಣೆಗಳನ್ನ ಪಾಲಿಸ್ಕೊಂಡು ಬಂದಿದ್ದಾರೆ. ದೇವರನ್ನ, ತಮ್ಮ ಇಷ್ಟ ದೈವವನ್ನ ದೇಹದ ಮೇಲೆ ಧರಿಸ್ಕೊಳ್ತಾರೆ. ಅದಕ್ಕೊಂದು ಹೆಸರನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ಯಾರ ಹೆಸರಿಟ್ಟಿದ್ದಾರೆ ಅಂತ ನೋಡ್ಕೊಂಡಾಗ ಒಂದು ಇಲ್ಲಿ ಏನೋ ವಾಚ್ಯವಾದ್ರೂ ಕೂಡ ಹೇಳಲೇಬೇಕಾಗ್ತದೆ. ಸುಳೆ ಸಂಕವೇ ನಿರ್ಲಜ್ಜೇಶ್ವರ ಅನ್ನುವಂಥ ಅಂಕಿತವನ್ನು ಇಟ್ಕೊಂಡ್ರೆ, ಅಂದ್ರೆ ಆ ಲಜ್ಜೆಯನ್ನು ಬಿಟ್ರೆ ಮಾತ್ರ ಆ ಕಾಯಕವನ್ನು ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ತನ್ನ ಪೂರ್ವಾಶ್ರಮದ ಆ ಲಜ್ಜೆ ಕೆಟ್ಟತನವನ್ನೇ ದೇವರಿಗೆ ಶೀರ್ಷಿಕೆಯನ್ನಾಗಿ ಇಟ್ಕೊಂಡು, ಅದರಿಂದ ವಚನಕಾರರು ಇಟ್ಕೊಂಡಿರುವಂತ ಅಂಕಿತಗಳು ಕೂಡ ನಮ್ಗೆ ವಿಶೇಷವಾಗಿ ತುಂಬಾ ಪರ್ಸನಲ್ ಆದಂತ ವಿಚಾರವನ್ನ ಅದು ಹೇಳ್ತಾ ಹೋಗ್ತದೆ ಅನ್ನುವಂಥದ್ದು. ದೇವರನ್ನ ಖಾಸಗೀಕರಣಗೊಳಿಸೋದು, ಕಾಯಕವನ್ನ ಕಾಯಕದ ಫಲಗಳನ್ನ ಸಾರ್ವತ್ರೀಕರಣಗೊಳಿಸೋದು, ಇದು ವಚನಕಾರರ ಮಹತ್ವದ ವಿಚಾರಧಾರೆ ಅಂತ ನಾನು ಭಾವಿಸಿದ್ದೇನೆ. ಸೋಷಿಯಲ್ ಕಾಮೆಂಟರಿ, ಮಿನಿ ವಚನಾಸ್ ಕ್ರಿಟಿಕ್ ಸೋಷಿಯಲ್ ನಾರ್ಮ್ಸ್, challenge caste and gender hierarchies and promote social justice. ಸಾಮಾಜಿಕ ನ್ಯಾಯ ಅಂತ ಏನ್ ಹೇಳ್ತಾ ಇದ್ದಾವೆ ಇವತ್ತು, OBCಗಳಿಗೆ ಅನ್ಯಾಯ ಆಗಿದೆ, ಏನು ಬಲಗೈನವ್ರಿಗೆ ಅನ್ಯಾಯ ಆಗಿದೆ, ಎಡಗೈನವ್ರಿಗೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ಸಾಮಾಜಿಕ ಗೊಂದಲದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಲ್ಲ. ಇಂಥ ಕಾಲ ಇವತ್ತೂ ಕೂಡ ಅದನ್ನ ಅಳಿಸಾಕಲಿಕ್ಕೆ ಆಗದೇ ಇರುವಂತ ರೀತಿಯಲ್ಲಿ, ನನ್ಗೆ ಯಾರೋ ಹೇಳಿದ್ರು, ಏನ್ರಿ ಇದೆಲ್ಲ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಈ ಜಾತಿ ಸಮೀಕ್ಷೆ ಮಾಡೋದ್ರ ಮೂಲಕ ಏನ್ ಸಮಾಜ ಹೊಡೆದಾಕ್ಬಿಡ್ತಾರೆ, ಹೊಡೆದು ಛಿದ್ರ ಮಾಡ್ಬಿಡ್ತಾರೆ ಅನ್ನುವಂಥ ಮಾತುಗಳನ್ನು ಅನೇಕರು ಹೇಳ್ತಾ ಹೋಗ್ತಾರೆ. ಸ್ವಲ್ಪ ಅಂತ ಮಾತುಗಳನ್ನು ಹೇಳ್ತಾರೆ. ಜಾತಿಗಳಾಗಿ ಹೊಡೆದು ಆಲೆ 4000 ವರ್ಷ ಆಗಿದೆ. ಎಲ್ಲ ವೃತ್ತಿಗಳನ್ನು ಜಾತಿಗಳನ್ನಾಗಿ ಮಾಡಿ ಯಾವುದೇ ರೀತಿಯಾದ ಸಂಬಂಧಗಳನ್ನ ಬೆಳೆಸಂತ ರೀತಿಯಲ್ಲಿ ಅವ್ರದವ್ರದೇ ಆದಂತ ಗುಂಪುಗಳನ್ನಾಗಿ ಮಾಡಿಕೊಂಡು ಇಟ್ಟಂತ ಒಂದು ಸಾಮಾಜಿಕ ವ್ಯವಸ್ಥೆ ಒಳಗಡೆ ಇವರೆಲ್ಲರನ್ನೂ ಕೂಡ ಒಂದೆಡೆಗೆ ತಂದು ಮಾಡಿದಂತ ಚರ್ಚೆಯೇ, ಮಾತುಕತೆಯೇ, ವಿಚಾರ ಲಹರಿಯೇ ವಚನವಾಗಿ ಬಂದಿದೆ ಅನ್ನುವಂಥದ್ದು. ಅದರಿಂದ ಇದು ನುಡಿ ಸಿದ್ಧಾಂತ, ನುಡಿದಂತೆ ನಡೆದಂತ ಸಿದ್ಧಾಂತ, ನಡೆದು ನುಡಿದಿರೋ ಮಾತಾಗಿರೋದ್ರಿಂದ ಯಾತಕ್ಕೆ ನಮಗೆ ವಚನಗಳು ತುಂಬಾ ಅಪ್ಯಾಯಮಾನವಾಗಿರ್ತವೆ ಅನ್ನೋದಕ್ಕೆ MR ಶ್ರೀನಿವಾಸ ಮೂರ್ತಿಗಳು ಹೇಳ್ತಾರೆ, ಎಲ್ಲ ವಚನಕಾರರು ಕೂಡ ತಮ್ಮ ವಚನಗಳಲ್ಲಿ ಐಕ್ಯರಾಗಿದ್ದಾರೆ ಅನ್ನುವಂಥ ಮಾತನ್ನು ಬಳಸ್ತಾರೆ. ತುಂಬಾ ಮಹತ್ವದ್ದು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ವಚನಗಳನ್ನು ಓದ್ತಾ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದು ಏನೋ ನನಗೆ ನನ್ನ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿಯೋ ಹೇಳುವಂತ ರೀತಿಯಲ್ಲಿ ನುಡಿತಾ ಇದ್ದಾರಲ್ಲ ಅಂತ ನಾವೆಲ್ಲ ವಚನಗಳನ್ನು ಕೂಡ ಓದಿದಾಗ ನಮ್ಮ ಮನಸ್ಸಿಗೆ ಬರ್ತದೆ. ಯಾತಕ್ಕೆ ಮಾತುಗಳು ಬರ್ತದೆ ಅಂತಂದ್ರೆ ಅಲ್ಲಿ ತಮ್ಮ ಜೀವವನ್ನ ಒಳಗಿಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಐಕ್ಯರಾಗಿದ್ದಾರೆ, ವಚನಗಳಲ್ಲಿ ಐಕ್ಯರಾಗಿದ್ದಾರೆ ವಚನಕಾರರು. ಅದಕ್ಕಾಗಿ ಅದು ಕಾಂತಿಯುಕ್ತವಾಗಿದೆ, ಜೀವನೋತ್ಸಾಹ ತುಂಬುತ್ತದೆ. ಅದನ್ನು ಓದರೆ ಮತ್ತೊಮ್ಮೆ ಓದಬೇಕು ಅಂತ ಅನ್ನಿಸ್ತದೆ. ನಮ್ಮ ಎಲ್ಲ ನಡೆ ನುಡಿ ಸಂದರ್ಭದಲ್ಲಿ ದಾರಿದೀಪವಾಗಿ ನಮಗೆ ಕಾಣ್ತಾ ಬರ್ತದೆ. ಇನ್ನೊಬ್ರು ನನ್ನ ಸ್ನೇಹಿತರೊಬ್ರು ಹೇಳೋರು, ಏನ್ರಿ ಈ ದೇಶದ 90% ಜನರಿಗೆ ವಿದ್ಯೆಯನ್ನು ಕೊಡದೆ ಅವರ ಮೆದುಳುಗಳು ಸಾಣೆ ಹಿಡಿದಂತ ರೀತಿಯಲ್ಲಿ ಮಾಡಿಟ್ಟಿದೀವಲ್ಲ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ರು ನನಗೆ. ಇದು ಇಂಥದ್ದೊಂದು ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಎದ್ದಂತ ವಚನಕಾರರ ಚಳುವಳಿ ನಿಜವಾಗ್ಲೂ ಕೂಡ ಅಭೂತಪೂರ್ವವಾದದ್ದು, ಅಮೋಘವಾದದ್ದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. 90% ಜನರ ಮೆದುಳಿಗೆ ಅವ್ರೇನಕ್ಕೆ ಇಡೀ
ಮೇಲ್ವರ್ಗದ ಇನ್ನು 10% ಜನಗಳ ಸೇವೆಯನ್ನು ಮಾಡಲಿಕ್ಕೆ, ದುಡಿಮೆಯನ್ನು ಮಾಡಲಿಕ್ಕೆ, ಕಾಯಕವನ್ನು ಮಾಡಲಿಕ್ಕೆ. ಹೊಲ ಇವನಿಗೆ ಯಾಕ್ರಿ ವಿದ್ಯೆ, ಗಾಣ ನಡೆಸೋನಿಗೆ ಯಾಕ್ರಿ ವಿದ್ಯೆ, ಚಪ್ಪಲಿ ಹೊಲಿಯೋನಿಗೆ ಯಾಕೆ ಇದ್ದೆ, ಕಸ ಗುಡಿಸೋರ್ಗೆ ಯಾಕೆ ವಿದ್ಯೆ, ಬಟ್ಟೆ ನೇಯೋರ್ಗೆ ಯಾಕೆ ವಿದ್ಯೆ, ಇವ್ರಿಗೆಲ್ಲ ಯಾಕೆ ವಿದ್ಯೆ ಕೊಡಬೇಕು ಅನ್ನುವಂತ ಮನಸ್ಥಿತಿಯ ಜನ ಇವತ್ತು ಕೂಡ ಇದ್ದಾರೆ. ಶಿಕ್ಷಣವನ್ನ ಸಾರ್ವತ್ರೀಕರಣಗೊಳಿಸಂತ ಮೆಕಾಲೆ ವಿದ್ಯೆ, ಮೆಕಾಲೆ ಸಾರ್ವಜನಿಕ ಶಿಕ್ಷಣ ಸಾರ್ವತ್ರೀಕರಣಗೊಂಡಾಗ ನಮ್ಮ ಅನೇಕ ಜನ ಗೊಣಗಿದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅನೇಕರು ಏನು ಪಟ್ಟಭದ್ರರು ಅಂತ ಏನ್ ಕರಿತೇವೆ, ಇಡೀ ವ್ಯವಸ್ಥೆಯ ಸಂಪೂರ್ಣ ಲಾಭವನ್ನ 3-4 ಸಾವಿರ ವರ್ಷಗಳ ಕಾಲ ಉಂಡಂತ ಜನ ಅದನ್ನ ವಿರೋಧಿಸೋದನ್ನು ಕಾಣ್ತಾ ಹೋಗ್ತೇವೆ. ಆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅದಕ್ಕೊಂದು ನಾವು ಸಂವಿಧಾನವನ್ನ ರಚನೆ ಮಾಡಿ ಆ ಮೂಲಕ ಎಲ್ಲರಿಗೂ ಕೂಡ ವಿದ್ಯೆಯನ್ನು ಸಾರ್ವತ್ರೀಕರಣಗೊಳಿಸುವಂತ ಕೆಲಸ ಬ್ರಿಟಿಷ್ನವ್ರು ಬಂದ ಮೇಲೆ ಆಯ್ತು ಅನ್ನುವಂಥದ್ದು ವಿದ್ಯುಕ್ತವಾಗಿ ಗೊತ್ತಿರುವಂತ ಮಾತು. ಆದ್ರೆ ನಮಗೆ 12ನೇ ಶತಮಾನದಲ್ಲೇ ಇವರೆಲ್ಲರೂ ಕೂಡ ಹೇಗೆ ವಚನಕಾರರಾದರು, ಅದಕ್ಕೆ ಲಕ್ಕಮ್ಮ ಹೆಂಗ್ ವಚನ ಬರ್ಲಿಕ್ಕೆ ಸಾಧ್ಯ ಆಯ್ತು, ಸುಳೆ ಸಂಕವೇ ಹೆಂಗ್ ವಚನ ಬರ್ಲಿಕ್ಕೆ ಸಾಧ್ಯ ಆಯ್ತು, ರೆಮ್ಮವೇ ವಚನ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಆಯ್ತು, ಇನ್ಯಾರು ಮಡಿವಾಳ ಮಾಚಿದೇವ್ರ ಹೆಂಗ್ ವಚನ ಬರ್ಲಿಕ್ಕೆ ಸಾಧ್ಯ ಆಯ್ತು, ರಾಯಸದ ಮಂಚಣ್ಣ ಹೆಂಗ್ ವಚನ ಬರ್ಲಿಕ್ಕೆ ಸಾಧ್ಯ ಆಯ್ತು, ಲದ್ದೆಯ ಸೋಮಯ್ಯ ನಾರ್ ತಗೊಂಬಂದ್ ಅಲ್ಲೆಲ್ಲೋ ಕಾಡಿಗೆ ಹೋಗಿ ನಾರನ್ನ ತಂದ್ಕೊಂಡ್ ತಗೊಂಬಂದ್ ಸುತ್ಕೊಂಡು ಹಗ್ಗ ಮಾಡ್ಕೊಂಡು ಮಾರ್ಕೊಳ್ತಿದ್ದಂತ ಲದ್ದೆಯ ಸೋಮಯ್ಯ ಹೆಂಗ್ ವಚನ ಬರ್ಲಿಕ್ಕೆ ಸಾಧ್ಯ ಆಯ್ತು ಅನ್ನುವ ಸೋಜಿಗ ನಮ್ಮನ್ನ ಯಾವಾಗಲೂ ಕೂಡ ಕಾಡ್ತದೆ ಅನ್ನುವಂಥದ್ದು. ಇವರೆಲ್ಲರೂ ಕೂಡ ಇವರ ಬಾಯಲ್ಲಿ ಆಧ್ಯಾತ್ಮವನ್ನ ಏಳಿಸುವಂತ, ಇವರ ಬಾಯಲ್ಲಿ ಆಧ್ಯಾತ್ಮದ ಚರ್ಚೆ ಬರುವಂತ, ಆಧ್ಯಾತ್ಮದ ಅನೇಕ ನಿಲುವುಗಳನ್ನ ನಮ್ಮ ಮುಂದೆ ತಂದು ಕೊಡುವಂತ ಕೆಲಸವನ್ನ ಬಸವಣ್ಣನ ಧೀಮಂತ ನಾಯಕತ್ವದಲ್ಲಿ, ಯಾಕೆಂದ್ರೆ ಬಸವಣ್ಣ ಸರ್ ಯಾರ್ದ ಮೈಕ್ ಆನ್ ಆಗಿದೆ, ನಾ ನೋಡ್ತೀನಿ ಸರ್, ನೋಡ್ತೀನಿ. ಲದ್ದೆಯ ಸೋಮನು ಕೂಡ ಆ ಕೆಲಸನೇ ಮಾಡ್ತಾ ಇದ್ದ ಅಂತ. ಏನ್ ಸರ್? ಹಲೋ. ಹಾ ಸರ್, ಕೇಳ್ತದೆ, ಮಾತಾಡಿ ಸರ್. ನಾನ್ ಟೈಮು ಆಯ್ತೇನೋ, ಹೆಚ್ಚು ಸಮಯ ತಗೊಳ್ತೇನೇನೋ ಅಂತ ಅನ್ನಿಸ್ತಾ ಇತ್ತು. ಆಗ್ಲಿ. 12th century Kannada emerged in the 12th century Karnataka, India. Part of Bhakti movement influence Veerashaiva Vachanas were closely tied up with the Lingayat movement, which emphasized devotion, social equality, spiritual experience. ಇದೇ ರೀತಿಯಾದದ್ದು ನಮ್ಮಲ್ಲಿ ಹಿಬ್ರೂ ಭಾಷೆಯಲ್ಲೂ ಕೂಡ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಗದ್ಯ ಪದ್ಯವಲ್ಲದ ಗದ್ಯ ರೂಪದ ವಚನಗಳು ಪದ್ಯಗಳಿವೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅದ್ಯಾವುದೂ ಕೂಡ ಇಷ್ಟೊಂದು ಪ್ರಭಾವಶಾಲಿಯಾಗಿ ಜನಮಾನಸದಲ್ಲಿ, ದಿನನಿತ್ಯದ ವ್ಯವಹಾರದಲ್ಲಿ, ಸಾಹಿತ್ಯದ ಪರಿಭಾಷೆಯಲ್ಲಿ ಅಮೂಲ್ಯವಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಅದರಿಂದ ಹಿಬ್ರೂ ಈ ಭಾಷೆಯಲ್ಲಿ ಬಂದಿರುವಂತ ವಚನ ಮಾದರಿಯ ಬರವಣಿಗೆ ಕೇವಲ ಒಂದು ಗ್ರಂಥಸ್ಥ ರೂಪದಲ್ಲಿ ಮಾತ್ರ ಉಳ್ಕೊಂಡಿದೆ ಹೊರತು ಅದು ಬದುಕನ್ನು ಬದಲಾಯಿಸುವಂತ ಬದುಕಿನ ಆಯಾಮವಾಗಿ ಬಂದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಮ್ಮ ಆ ನಿಟ್ಟಿನಲ್ಲಿ ಉತ್ತರವನ್ನ ಕೊಡ್ತಾ ಹೋಗ್ತದೆ. ನಾನು ಇನ್ನ ಏನು ಹೇಳಬೇಕು ಅನ್ನುವಂತ ಭಾಷೆ ವಿಚಾರ ಹೇಳ್ತಾ ಹೋದೆ. ಅವರು ಬಳಸುವಂತ ನುಡಿಗಟ್ಟುಗಳನ್ನ ಕುರಿತು ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ಕೊಟ್ಟಿರುವಂತ ವಚನಕಾರರು ರಚಿಸಿರುವಂತ ನುಡಿಗಟ್ಟುಗಳ ಬಗ್ಗೆ ನಾವು ಗಮನ ಹರಿಸಬಹುದು ಅಂತ ಕಾಣ್ತದೆ. ಅರಿವು ಅನ್ನುವಂತ ಒಂದು ಪಾರಿಭಾಷಿಕ ಪದಕ್ಕೆ ವಿಶೇಷವಾದ ಅರ್ಥವನ್ನು ಕೊಟ್ಟಿದ್ದಾರೆ. ನಾನು ಅದರ ವಿವರವನ್ನು ಕೊಟ್ಟೆ. ಅರಿವೇ ಗುರು, ತನ್ನರಿವೇ ತನಗೆ ಗುರು, ಅರಿತವ ಚಿರಂಜೀವಿ, ಅರಿವಿಂಗೆ ಆಚರಣೆಯೇ ಮೂಲ ಅನ್ನುವಂತ ಅನೇಕ ವಚನಗಳನ್ನು ಕೂಡ ನಾವು ನೋಡ್ತೇವೆ. ಆಚಾರ ಅನ್ನುವಂಥದ್ದು, ಅದರಲ್ಲಿ ಇವತ್ತು ಆಚಾರಗಳನ್ನು ಹೇಳ್ತಾರೆ. ಲಿಂಗಾಚಾರ, ಅದರಲ್ಲಿ ಮುಖ್ಯವಾದವು ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ ಅನ್ನುವಂಥದ್ದು, ಭಕ್ತ್ಯಾಚಾರ ಅನ್ನುವಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಗಣಾಚಾರಿಗಳಾಗಬೇಕು ಅನ್ನುವಂಥದ್ದು. ಈ ಗಣಾಚಾರ ಅನ್ನುವಂಥದ್ದು ನನ್ನ ಚಿಂತನೆಗೆ, ನಮ್ಮ ವಚನಕಾರರ ಚಿಂತನೆಗೆ ಧಕ್ಕೆ ತರುವಂಥವ್ರನ್ನ ಖಂಡಿಸುವಂತ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಾವೇನು ಟೆರರಿಸ್ಟ್ ಆಗ್ಬೇಕಾಗಿಲ್ಲ, ನಾವೇನು ಹಿಂಸೆಯನ್ನ ಪ್ರಚೋದನೆ ಮಾಡಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಗಣಾಚಾರವನ್ನ, ಪ್ರತಿರೋಧವನ್ನು ವ್ಯಕ್ತಪಡಿಸುವಂತ ಗುಣವನ್ನ ಬೆಳೆಸ್ಕೊಳ್ಬೇಕು. ನಮ್ಮ ಮೂಲ ತತ್ವಗಳಿಗೆ ಅಪಾಯವನ್ನು ತಂದೊಡ್ಡುವಂತ ಚಟುವಟಿಕೆಗಳ ವಿರುದ್ಧ ನಾವು
ಘೋಷಿಸುವಂತ, ಅದಕ್ಕೆ ಇದೇ ಸಂದರ್ಭದ ಒಂದು ಮಾತು ಹೇಳ್ಬಿಡ್ಬೇಕು ಅಂತ ನಾನು ಅನಿಸಿದ್ದೇನೆ. ಆಗಸ್ಟ್ 30ನೇ ತಾರೀಕು MM ಕಲಬುರ್ಗಿಯವರ ಹತ್ಯೆ ಆದಂತ ದಿನ. ಇನ್ನು ಮುಂದೆ ನಾವೆಲ್ಲರೂ ಕೂಡ ಆಗಸ್ಟ್ 30ನೇ ತಾರೀಕನ್ನ ನಮ್ಮ ಏನಂತ ಕರಿಬೇಕು ಅದಕ್ಕೆ ಗೊತ್ತಿಲ್ಲ, ಪಟ್ಟಣ್ಣವರು ಬೇಕಾದ್ರೆ ಅದಕ್ಕೊಂದು ಟೈಟ್ಲ್ ಕೊಡ್ತಾರೆ. ಆ ಟೈಟ್ಲ್ ಅನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಅವತ್ತು ಏನು ನಮಗೆ ದೊಡ್ಡ ಅವಸಾನ ವಚನಕಾರರ ಮೇಲೆ ಆಡಿದಂತ ಹಲ್ಲೆ ಅಂತಲೂ ಕೂಡ ನಾವು ಭಾವಿಸ್ಕೋಬಹುದು ಅನ್ನೋ ಕಾಣ್ತದೆ. ಅದರಿಂದ ನಮ್ಮ ಜಾಗದಲ್ಲಿ, ನಮ್ಮ ಸ್ಥಳದಲ್ಲಿ, ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ನಮಗೆ ತುಂಬಾ ನೋವಾಗಿದೆ. ಇಂಥದ್ದೊಂದು ಚಟುವಟಿಕೆ ನಡೆದೋಗಿದೆ. ಇಂಥದ್ದೊಂದು ಗಣಾಚಾರವನ್ನು ನಾವೆಲ್ಲರೂ ಕೂಡ ಆಚರಿಸಲೇಬೇಕು. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂತ ಕೆಲಸವನ್ನಾದರೂ ಕೂಡ ಮಾಡಬೇಕು ಅಂತ ಹೇಳಿ ನಾನು ಅದನ್ನ ಗಣಾಚಾರ ಮತ್ತೊಂದು ಸಭೆಯಲ್ಲೂ ಕೂಡ ಮಾತುಗಳನ್ನು ಹೇಳಿದ್ದೇನೆ. ಅದನ್ನ ನಾವಿಲ್ದೆ ಹೋದ್ರೆ ನಾವು ಪ್ರತಿರೋಧ, ನಮ್ಮ MM ಕಲಬುರ್ಗಿಯವರ ಹತ್ಯೆ ಆದಂತ ಸಂದರ್ಭದಲ್ಲಿ ಕನ್ನಡಿಗರು ಅಥವಾ ವಚನಕಾರರು ತೋರಿಸ್ಬೇಕಾದಂತ, ಅನುಯಾಯಿಗಳು ತೋರಿಸ್ಬೇಕಾದಂತ ಪ್ರತಿರೋಧ ನಿರೀಕ್ಷಿಸಿದ ಮಟ್ಟದಲ್ಲಿ ಇರಲಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಅದಾದ್ಮೇಲೆ ಗೌರಿ ಲಂಕೇಶ್ವರನ ಹತ್ಯೆ ತೆಗೆದುಕೊಂಡ್ರು. ಆಮೇಲೆ ಇನ್ನೊಬ್ರು ನನಗಿನ್ನೊಬ್ಬರ ಹೆಸರು ಬರ್ತಾ ಇಲ್ಲ, ಹೇಳಿ ಸರ್. ಸತ್ಯಂಪೇಟೆ. ಸತ್ಯಂಪೇಟೆ ಸಿದ್ದಣ್ಣ ಸತ್ಯಂಪೇಟೆ ಅವರನ್ನ ಬಲಿ ತೆಗೆದುಕೊಂಡಿದ್ದನ್ನು ಕಾಣ್ತಾ ಹೋಗ್ತೇವೆ. ಈಗ ಅನೇಕ ಪುಸ್ತಕಗಳನ್ನ ರಚನೆ ಮಾಡಿ ಆ ಮೂಲಕ ವಚನ ಸಾಹಿತ್ಯದ ಕಿಮ್ಮತ್ತನ್ನ, ಈ ವಿಚಾರಧಾರೆ ವೈದಿಕ ವಿರೋಧಿಯಾಗಿದೆ, ವೈದಿಕವನ್ನು ನಾಶ ಮಾಡುವಂತ ಶಕ್ತಿ ಈ ವಿಚಾರಧಾರೆಗಿದೆ ಅನ್ನುವುದನ್ನ ಅರ್ಥಕೊಂಡಿರೋದ್ರಿಂದ ಟೆಕ್ಸ್ಟ್ ಬುಕ್ ಗಳನ್ನು ಬದಲಾಯಿಸ್ತಾ ಇದ್ದಾರೆ. ಈಗಾಗಲೇ ನಿರ್ದೇಶನಕ್ಕೂ CBSE ಒಳಗಡೆ ಡಾರ್ವಿನ್ ಥಿಯರಿಯನ್ನು ತೆಗೆದುಹಾಕಿದ್ದಾರೆ, ಕ್ವಾಂಟಮ್ ಥಿಯರಿಯನ್ನು ತೆಗೆದಿದ್ದಾರೆ, ಚಳುವಳಿಯನ್ನು ತೆಗೆದುಹಾಕಿದ್ದಾರೆ, ಅಹಿಂಸೆ ಗಾಂಧಿ ಚಳುವಳಿಯನ್ನು ತೆಗೆದು ಸ್ವಾತಂತ್ರ್ಯದ ಚಳುವಳಿಯ ಪ್ರಾಮುಖ್ಯತೆ ಕಡಿಮೆ ಮಾಡಿದ್ದಾರೆ. ಈ ರೀತಿಯಾಗಿ ಅನೇಕ ಕುಕೃತ್ಯಗಳು ನಡೀತಾ ಇದ್ದಾವೆ. ಯಾವಾಗ ಮಕ್ಕಳ ಮನಸ್ಸಿನ ಮೇಲೆ ಅವುಗಳು ಬರದಂತ ರೀತಿಯಲ್ಲಿ, ಅವುಗಳು ಗೋಚರಿಸಂತ ರೀತಿಯಲ್ಲಿ ನೋಡ್ಕೊಳ್ಳುವಂತ ಕೆಲಸ ನಡೀತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ನಾವು ನಮ್ಮ ಕನ್ನಡತನವನ್ನ ಕನ್ನಡ ಭಾಷೆ ಉಳಿದ್ರೆ ವಚನಗಳು ಉಳಿತವೆ, ವಚನಗಳು ಉಳಿದ್ರೆ ಕನ್ನಡ ಭಾಷೆ ತಾನಾಗಿ ಉಳಿತದೆ ಅನ್ನುವಂಥದ್ದು, ಅದನ್ನ ಗಮನ ಇಡಬೇಕು ಅಂತ. ಆಚಾರ ಕಾಯಕ ಅನ್ನುವುದಕ್ಕೆ ಎಲ್ಲರೂ ಕೆಲಸ ಮಾಡ್ತಾ ಇದ್ರು, ಆದ್ರೆ ಕಾಯಕ ಅನ್ನುವುದಕ್ಕೆ ವಿಶೇಷ ಅರ್ಥವನ್ನು ತಂದುಕೊಟ್ಟು ಅದಕ್ಕೊಂದು ಮಹತ್ವವನ್ನ, ಅದಕ್ಕೊಂದು ಗೌರವವನ್ನ, ಅದಕ್ಕೊಂದು ಆಧ್ಯಾತ್ಮಿಕ ಗುಣವನ್ನು ತಂದುಕೊಟ್ಟಂತ ಕೆಲಸವನ್ನ ವಚನಕಾರರು ಮಾಡಿದ್ದಾರೆ. ಕಾಯ ಅನ್ನುವುದಕ್ಕೆ ಕಾಯವೇ ದೇಗುಲ ಕೈಲಾಸ ಅನ್ನುವಂತ ಮಾತನ್ನು ಬಳಸ್ತಾರೆ, ದೇಹವೇ ದೇವಾಲಯ ಅನ್ನುವಂತ ಮಾತನ್ನು ಬಳಸ್ತಾರೆ. ನಮ್ಮ ಶರೀಫ್ರು ಕೂಡ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತ ಹೇಳಿ ದೇಹಕ್ಕೂ ಕೂಡ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಕುರುಹು ಅನ್ನೋದು ಕೂಡ ನಮಗೆ, ಕುರುಹು ಅನ್ನೋದ್ರ ಬಗ್ಗೆ ದೊಡ್ಡ ಚಿಂತನೆ, ಅನೇಕರು ನೋಡಿ ಸ್ಥಾವರಲಿಂಗದ ಪ್ರತಿರೂಪವಾಗಿ ನಿಟ್ಕೊಂಡಿದ್ದೀರಿ ಅನ್ನುವಂತ ವ್ಯಾಖ್ಯೆಯನ್ನು ಕೊಡೋದ್ರ ಮೂಲಕ ನಮ್ಮ ದಿಕ್ಕನ್ನ ತಪ್ಪಿಸುವಂತ ಕೆಲಸ, ಅದರೊಳಗೆ ನೀವು ಕೂಡ ಇದ್ದೀರಿ, ಶೈವದೊಳಗೆ ನೀವಿದ್ದೀರಿ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ನನ್ನ ಹಿರಿಯರೊಬ್ಬರು PG ಹಳಕಟ್ಟಿಯವರ ಸ್ನೇಹಿತರು, ನಮ್ಮ ತಾತನ ಸ್ನೇಹಿತರವರು, ನಾವು ಅವರನ್ನು ತಾತ ಅಂತ ಕರಿತಾ ಇದ್ದು ಚಿಕ್ಕನ್ನಲ್ಲಿ. ಅವರು ಮತ್ತು PG ಹಳಕಟ್ಟಿಯವರು 1000 ಪತ್ರಗಳ ವಿನಿಮಯ ಆಗಿದೆ ಅವ್ರಿಗೆ ಪೋಸ್ಟ್ ಕಾರ್ಡ್. ಆ ವಚನಗಳನ್ನ ಸಂಪಾದನೆ ಮಾಡಬೇಕಾದ್ರೆ ಅವರು ಬಿಟ್ಟೋದಂತ ಪದಗಳನ್ನ, ಅಥವಾ ಈ ಅರ್ಥ ಬರ್ಬೋದು, ಈ ಅರ್ಥ ಬರ್ಬೋದು ಅಂತೇಳಿ ಅವರವರಿಗೆ ದೊಡ್ಡ ಚರ್ಚೆ ಆಗಿದಂತ ನಾನು ನೋಡಿದ್ದೇನೆ. ಅವರ ಪತ್ರಗಳನ್ನ, ನಮ್ಮ ಹತ್ರ ಅನೇಕ ಪತ್ರಗಳು ಈಗಲೂ ಇದಾವೆ, ಯಾರ ಹತ್ರನ ಕೊಟ್ಟು ಅದು ಪ್ರಿಂಟ್ ಕೂಡ ಆಗಿದೆ. ಅವರು ನಮಗೆ ಹೇಳ್ತಾ ಇದ್ದೇನು ಅಂತಂದ್ರೆ, ನಮ್ಮ ತಲೆ ಕನ್ನಡಿಗೆ ಸಮಾನವಾಗಿ ನಾವು ಗುರುತಿಸ್ಬೇಕು ಅನ್ನುವಂಥ. ಕನ್ನಡಿಯಲ್ಲಿ ನಾವು ತಲೆ ಬಾಚ್ಕೊಂಡ್ರೆ ನಮ್ಮ ತಲೆ ಕೂದಲು ಸರಿ ಆಗ್ತದೆ ಹೊರತು ಕನ್ನಡಿ ಒಳಗೇನು ಬದಲಾವಣೆ ಆಗೋದಿಲ್ಲ. ಅದರಿಂದ ನಮ್ಮ ದೈವ ಕನ್ನಡಿ ಇದ್ದಾಗೆ ತನ್ನನ್ನು ತಾನು ದೃಷ್ಟಿಸಿಕೊಂಡು ನೋಡ್ಕೊಂಡ್ಬಿಟ್ರೆ ತಾನೇ ದೈವವಾಗುವಂತ ಒಂದು ಸಿದ್ಧಾಂತ ಕುರುವನ್ನ ಆ ರೀತಿಯಾಗಿ ಬಳಸಬೇಕು. ಅದಕ್ಕೆ ನಾನು ಹೆಚ್ಚು ವ್ಯಾಖ್ಯಾನ ಕೊಡ್ಲಿಕ್ಕೆ, ನಾನು ಅಲ್ಪ ಮಾನವ ಆ ವಿಚಾರದಲ್ಲಿ, ಅದಕ್ಕೆ ಹೆಚ್ಚು ವ್ಯಾಖ್ಯಾನ ಕೊಡ್ಲಿಕ್ಕೆ ನಾನು ಹೋಗೋದಿಲ್ಲ. ಅನುಭಾವ ಅನ್ನುವಂತ ಹೊಸ ಪಾರಿಭಾಷಿಕ ಪದವನ್ನ ವಚನಕಾರರು ಕೊಟ್ಟಿದ್ದಾರೆ. ಭಕ್ತಿ ಅನ್ನುವಂಥದ್ದು, ಭಕ್ತಿ ಶ್ರದ್ಧಾಪೂರ್ಣವಾದ ಆಚರಣೆಗೆ ಭಕ್ತಿ ಅಂತ ಕರೆದಿದ್ದಾರೆ. ಕಾಯಕ ನಿಷ್ಠೆಯಿಂದ ಮಾಡುವಂತ ಭಕ್ತಿಗೆ ಕಾಯಕ ನಿಷ್ಠೆಯ ವ್ಯಾಪ್ತಿಯನ್ನು ಕೂಡ ಅಳವಡಿಸಿದ್ದಾರೆ. ಭವಿ ಅನ್ನುವುದನ್ನ ಇವತ್ತು ಅನೇಕರು
ಬಳಸ್ಕೊಂಡು ಆ ಮೂಲಕ ಲಿಂಗಾಯತರನ್ನ ವಚನ ಧರ್ಮೀಯರನ್ನ ದೂರ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಭವಿ ಅನ್ನುವಂಥದ್ದು ವಚನ ಸಿದ್ಧಾಂತವನ್ನು ಒಪ್ಪದೇ ಇರೋರಷ್ಟೇ. ಒಪ್ಪದೇ ಇರೋರು ಏನ್ ನಮ್ಮ ಶತ್ರುಗಳು ಅಂತ ಏನ್ ಭಾವಿಸ್ಕೊಳ್ಬೇಕಾಗಿಲ್ಲ. ವಚನ ಸಿದ್ಧಾಂತವನ್ನ ಯಾರು ಒಪ್ಪೋದಿಲ್ಲ ಅವ್ರು ಮಾತ್ರ ಭವಿಗಳಾಗ್ತಾರೆ. ಅವ್ರ ಮೇಲೆ ನಾವು ದ್ವೇಷವನ್ನು ಅಸಹನೆಯನ್ನು ವ್ಯಕ್ತಪಡಿಸುವಂತ ಅವಶ್ಯಕತೆನೂ ಕೂಡ ಇಲ್ಲ. ಸ್ಥಾವರ ಅನ್ನುವಂತ ಆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂತ ಸಿದ್ಧಾಂತವನ್ನ ಬೇಕಾದ್ರೆ ಎಷ್ಟು ಬೇಕಾದ್ರೂ ಲಂಬಿಸಿ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಸ್ಟ್ಯಾಟಿಕ್ ಯಾವುದು ನಿಂತಿರ್ತದೆ, ಯಾವುದು ಚಲಿಸೋದಿಲ್ಲ, ಅದು ಜೀವ ಕಳ್ಕೊಳ್ತದೆ ಅನ್ನುವಂಥದ್ದು. ಜಂಗಮ ಅನ್ನುವಂಥ ಮಾತು ಕೂಡ ಇವತ್ತು ಅಪವ್ಯಾಖ್ಯಾನಕ್ಕೆ ಒಳಪಟ್ಟಿರುವಂತ ಮಾತಾಗಿದೆ. ಡಿಕ್ಷನರಿ ಮೀನಿಂಗ್ ಪ್ರಕಾರ ಇದು ಏನಂತಂದ್ರೆ ಗಮಿಸುವುದು ಅಂದ್ರೆ ಚಲಿಸುವುದು, ಜೀವ ಇರುವ ಚಲಿಸುವ ವಸ್ತು ಅಂತ. ಡಿಕ್ಷನರಿ ಮೀನಿಂಗ್ ತರ ಹೋದ್ರೂ ಕೂಡ ನಮ್ಮ ವಚನಕಾರರ ವ್ಯಾಖ್ಯಾನವೇ ಸಮೃದ್ಧಿಯಿಂದ ಕೂಡಿರುವಂಥದ್ದು. ಜೀವ ಇರುವಂತ ನಾನ್ ನಿಮ್ಮನೆಗೆ ಬಂದ್ರೆ ನಾನ್ ಜಂಗಮ, ನೀವು ನಮ್ಮನೆಗೆ ಬಂದ್ರೆ ನೀವು ಜಂಗಮರು. ಸಿಂಪಲ್ ಆಗಿ ಬಗೆಹರಿಸ್ಕೊಳ್ಬಹುದಂತ ಒಂದು ಸಮಸ್ಯೆ ಏನಂದ್ರೆ ಅದಕ್ಕೆ ಒಂದು ಜಾತಿ ಜಂಗಮರು ದುರುಪಯೋಗ ಪಡಿಸ್ಕೊಂಡು ಆ ಮೂಲಕ ಅದನ್ನ ಒಂದು ಬಂಡವಾಳವನ್ನಾಗಿ ಮಾಡಿಕೊಂಡು ಶ್ರೇಷ್ಠತೆ ವ್ಯಸನಿಗಳಾಗಿ ಸಾಮಾಜಿಕ ವ್ಯವಸ್ಥೆ ಒಳಗಡೆ ತಾವು ಮೇಲ್ಮಟ್ಟದಲ್ಲಿದ್ದೇವೆ, ತಮ್ಮ ಕುರ್ಚಿಗಳು ಸಿಂಹಾಸನದ ರೀತಿಯಲ್ಲಿರಬೇಕು, ಮೇಲಿರಬೇಕು, ಅಡ್ಡಪಲ್ಲಕ್ಕಿ ಇವೆಲ್ಲವನ್ನು ಕೂಡ ಬಯಲು ಅನ್ನುವಂಥ ಹೊಸ ಪಾರಿಭಾಷಿಕ ಪದವನ್ನು ಕೊಟ್ಟಿದ್ದಾರೆ. ಬಯಲಾದರು ಅನ್ನುವಂಥ ಮಾತನ್ನ ನನ್ನ ಸ್ನೇಹಿತರೊಬ್ರು ಮನೆ ಹೆಸರಿಡಬೇಕು ಅಂತ ಕೇಳಿದ್ರು. ಏನ್ ಇಡೋಣ ಸರ್, ಬಯಲು ಅಂತ ಇಟ್ಬಿಡು ಹೋಗ್ರಿ ಅಂತ ಅಂದೆ. ಅವರು ಅದೇ ಹೆಸರನ್ನ ಇಟ್ರು. ತುಂಬಾ ಜನ ಕೇಳಿದ್ರಂತೆ, ಏನ್ ಸರ್ ನಿಮ್ದು ಒಳ್ಳೆ ಓಪನ್ ಫೀಲ್ಡ್. ಹೌದಪ್ಪ, ನನ್ನ ಮನಸ್ಸು ತುಂಬ ಓಪನ್ ಆಗಿದೆ, ಯಾರು ಬೇಕಾದ್ರೂ ಬರ್ಬೋದು ನನ್ನ ಮನೆ ಒಳಗಡೆ, ಯಾವುದೇ ರೀತಿಯಾದ ಜಾತಿಯ ಶ್ರೇಷ್ಠತೆಯ ಸೋಂಕುಗಳು ಯಾವುದೂ ಇಲ್ಲ ಅನ್ನುವಂಥ ವ್ಯಾಖ್ಯಾನವನ್ನು ಕೊಡ್ರಿ ಅಂತ ಹೇಳಿದೆ. ಅವರು ತುಂಬಾ ಸಂತೋಷದಿಂದ ಆ ರೀತಿಯ ವ್ಯಾಖ್ಯಾನವನ್ನ ಕೊಟ್ರು ಅನ್ನುವುದನ್ನ ಹೇಳ್ತಾ, ದಾಸೋಹ ಅನ್ನುವಂಥ ಹೊಸ ಸಿದ್ಧಾಂತವನ್ನ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಏನ್ ಹೇಳ್ತಾರೆ ಆದ್ರೆ ನಾವು ಮುಸಲ್ಮಾನರಲ್ಲಿ ಇಸ್ಲಾಂ ಧರ್ಮದೊಳಗೆ ತಾವು ದುಡಿದ ಅಂದಿನ ವರ್ಷದ 33% ದಾನ ಮಾಡಲೇಬೇಕು ಅಂತ ಹೇಳಿ ಕಡ್ಡಾಯಗೊಳಿಸಿದ್ದ ಆ ಧರ್ಮದ. ಅದಕ್ಕೆ ಅವರು ಸ್ವಲ್ಪ ಬಡವರು ಕೆಲವಾರು ಹಬ್ಬದ ಸಂದರ್ಭದಲ್ಲಿ ಉದಾರವಾಗಿ ದಾನ ಮಾಡುವುದನ್ನ ನೋಡ್ತೇನೆ ನಾನು. ನಾವು ದಾನ ಅಲ್ಲ, ದಾಸೋಹ. ಹೂ ಈಸ್ ಇನ್ ನೀಡ್, ಹೂ ಈಸ್ ಇನ್ ನೆಸೆಸಿಟಿ ಇರುವಂಥವ್ರಿಗೆ ನಾವು ಕೊಡಬೇಕಾದಂಥ ಕೆಲಸವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು. ನಾವೆಲ್ಲರೂ ಕೂಡ ಮತ್ತೊಂದು ಕಡ್ಡಾಯವಾದಂಥ ಪ್ರಮಾಣವನ್ನು ಮಾಡಬೇಕು. ಏನದು ಅಂತಂದ್ರೆ, ಬಸವಣ್ಣ ಅಸ್ಪೃಶ್ಯೋದ್ಧಾರಕ್ಕಾಗಿ ಬಂದಿತ್ತು. ಹೊಸ ಧರ್ಮವನ್ನ ಕಟ್ಟಿದ್ದು ಅಸ್ಪೃಶ್ಯರಿಗಾಗಿ, ಅಸ್ಪೃಶ್ಯರ ನಿವಾರಣೆಗಾಗಿ ಮದುವೆಯನ್ನು ಮಾಡಿಸ್ದ, ಅಸ್ಪೃಶ್ಯರನ್ನ ತನ್ನ ಗೋತ್ರ ಅಂತ ಹೇಳ್ಕೊಂಡ, ಮತ್ತು ಇಬ್ಬರು ಬೆರಣಿಯಾಯಕ್ಕೆ ಹೋದವರು ಹುಟ್ಟಿದವನು ನಾನು ಅಂತ ಹೇಳ್ಕೊಳ್ಳುವಂತ ಬಸವಣ್ಣನನ್ನ ನಾನು ತುಂಬಾ ನನ್ನ ಸ್ನೇಹಿತರ ಜೊತೆ ಚರ್ಚೆ ಮಾಡ್ಬೇಕಾದ್ರೆ ಅನೇಕರು ಹೇಳ್ತಾರೆ, ಇವತ್ತೇ ನೀವೆಲ್ಲ ಬಿಟ್ಬಿಟ್ಟಿದ್ದೀರಾ ಅಸ್ಪೃಶ್ಯತೆ ಆಚರಣೆಯನ್ನ ಅನ್ನುವಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಹೋಗ್ತಾರೆ. ಹೌದು, ನೈಜ ಸ್ವಾಭಾವಿಕ ಸಮಾಜದಲ್ಲಿರುವಂತ ಇಂಥ ಪ್ರಶ್ನೆಗಳನ್ನ ನಾವು ನಿವಾರಿಸ್ಕೊಳ್ಬೇಕು. ನಮ್ಮ ಮನದ ಎಳ್ಳಿನ ಮನೆಯಲ್ಲೂ ಕೂಡ ಆ ರೀತಿಯಾದ ಆಚರಣೆಗಳನ್ನ ಇಟ್ಕೊಳ್ಳದೇ ಇರುವಂತ ರೀತಿಯಲ್ಲಿ ನಮ್ಮಲ್ಲಿ ನಾನು ಬದಲಾವಣೆ ಆದ ಸಾಕು, ಮಿಕ್ಕವರೆಲ್ಲರೂ ಬದಲಾವಣೆ ಆಗ್ತಾ ಹೋಗ್ತಾರೆ ಅನ್ನುವಂಥ ಮನಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದ್ರೆ ಅದು ತುಂಬಾ ಆರೋಗ್ಯವಂತ ಸಮಾಜ, ಬಸವಣ್ಣನ ಸಮಾಜವನ್ನು ಕಟ್ಟಲಿಕ್ಕೆ ಅದು ಕೂಡ ಒಂದು ದೊಡ್ಡ ಕಾಣಿಕೆ ಆಗ್ತದೆ ಅನ್ನುವಂಥದ್ದು. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಕೆ ಇಲ್ಲ ಅನ್ನುವಂಥ ಒಂದು ವಚನವನ್ನು ಕೂಡ ಕಾಣ್ತೇವೆ. ದೇವರು ಖಾಸಗೀಕರಣ ಯಾವ್ಯಾವ್ದಕ್ಕೂ ಅಳವಡಿಸ್ತಾರೆ, ದೇವರಿಗೆ ಅಳವಡಿಸ್ಬೇಕಾಯ್ತು ಖಾಸಗಿ. ಯಾವುದೇ ಹೊರ ಚಿಂತನೆಗಳು, ಹೊರ ಆಚರಣೆಗಳೆಲ್ಲವೂ ಕೂಡ ತೋರಿಕೆ ಆಗ್ತವೆ ಅನ್ನುವಂಥ ಮಾತುಗಳನ್ನ ಅನೇಕ ವಚನಕಾರರು ಕಾಯಕವಾದಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ಅನ್ನುವಂಥ ವಚನವನ್ನ ನಾವು ನೋಡ್ತಾ ಹೋಗ್ತೇವೆ. ಇಷ್ಟು ಮಾತುಗಳನ್ನು ಹೇಳ್ತಾ ನನ್ನ ವ್ಯಾಪ್ತಿ ಟೈಮ್ ವ್ಯಾಪ್ತಿ ತುಂಬಾ ಮೀರ್ತು ಅಂತ ಕಾಣ್ತದೆ. ಆದ್ರೂ ಕೂಡ ಇನ್ನೂ ಒಂದಷ್ಟು ಯಾಕೆಂದ್ರೆ ಅಷ್ಟೊಂದು ಸಮೃದ್ಧವಾದಂತ ಸಾಹಿತ್ಯ ನಮಗೆ ಸಿಕ್ಕಿದೆ. ವಚನಗಳು ಸಿಕ್ಕದೆ ಹೋಗಿದ್ರೆ ಏನಾಗಿದ್ದಿರ್ಬಹುದು? ಒಂದು ನಿಮಿಷ ನಾವೆಲ್ಲ ಆಲೋಚನೆ ಮಾಡೋಣ. ನಾವೆಲ್ಲ ಎಲ್ಲಿರ್ತಾ ಇದ್ದು, ನಾವ್ ಏನಾಗಿರ್ತಾ ಇದ್ದು, ಕನ್ನಡ ಭಾಷೆ ಏನಾಗ್ತಿತ್ತು, ಕನ್ನಡಿಗರು ಏನಾಗ್ತಾ ಇದ್ರು ಅನ್ನುವಂತ ಒಂದು ಪ್ರಶ್ನೆಯನ್ನ ನಿಮ್ಮ ಮನಸ್ಸಿನ ಆಳಕ್ಕೆ ಇಟ್ಟು ನನ್ನ ಮಾತನ್ನ ಮುಗಿಸ್ತೇನೆ. ನಾನು ಹೆಚ್ಚು ವಚನಗಳ ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಹೋಗ್ಲಿಲ್ಲ.
ವಚನಗಳನ್ನೇ ಕೊಟ್ಟು ಮಾಡಿಕೊಂಡು ಈಗಾಗಲೇ ನೀವೆಲ್ಲ ಕೇಳಿರುವಂಥ ವಚನಗಳೇ ಆಗಿರ್ತವೆ, ನಾನು ಕೂಡ ಮಾತಾಡ್ಲಿಕ್ಕೆ ಹೊರಟ್ರೆ ಅಂತ ಹೇಳಿ ಆ ವಚನಗಳನ್ನು ಹೇಳಕ್ಕೆ ಹೋಗಲಿಲ್ಲ. ಮಹತ್ವವನ್ನು ಮಾತ್ರ, ವಚನಕಾರರ ಮಹತ್ವವನ್ನು ಮಾತ್ರ ಸಾಹಿತ್ಯದ ದೃಷ್ಟಿಯಿಂದ ಮತ್ತು ತಾತ್ವಿಕ ದೃಷ್ಟಿಯಿಂದ ಮಾತಾಡಬೇಕು ಅಂತ ನಾನು ಹೇಳಿದಂಥ ಮಾತನ್ನು ತುಂಬ ಪ್ರೀತಿಯಿಂದ ಕೇಳಿದ್ದೀರಿ. ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಮೂರೂ ಸಂಸ್ಥೆಗಳಿಗೆ, ಅದರಲ್ಲೂ ಪಟ್ಟಣ್ಣವರು ನಡೆದಾಡುವ ವಚನ ವಿಶ್ವಕೋಶ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಅಂತ ಅನಿಸುತ್ತೆ. ತಮ್ಮ ಅವರ ಪ್ರೀತಿಯಾಧಾರಗಳಿಗೆ ನಾನು ಮನಸೋತು ನನಗೆ ನಾನು ಚರ್ಚೆ ಮಾಡಲಿಕ್ಕೆ ಯೋಗ್ಯನೇ ಹೊರತು ಉಪನ್ಯಾಸ ಮಾಡಲಿಕ್ಕೆ ಯೋಗ್ಯನಲ್ಲ ಅಂದ್ಕೊಂಡಿದ್ದೆ. ಯಾಕೆಂದರೆ ನಾನು ತುಂಬ ಕಾಲ ಉಪನ್ಯಾಸ ವೃತ್ತಿಯನ್ನು ಬಿಟ್ಟು 45 ವರ್ಷಗಳ ಆಮೇಲೆ ನಾನು ಇಂಥ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸ ಕೊಡಲಿಕ್ಕೆ ಬಂದಿದ್ದು. ಕೇವಲ ಚರ್ಚೆ, ವಿಚಾರಗೋಷ್ಠಿಗಳಲ್ಲಿ ಪ್ರಶ್ನೆ ಕೇಳೋದು, ಉತ್ತರ ಹೇಳೋದು, ಇಂಥವರಲ್ಲಿ ಹೆಚ್ಚು ಭಾಗವಹಿಸಿದಂಥ ವ್ಯಕ್ತಿ ಇವತ್ತು 1 ಗಂಟೆ ಮೇಲ್ಪಟ್ಟು 2 ಗಂಟೆ 5:30 ಅಂದರೆ 1:30 ಗಂಟೆ ಹತ್ತತ್ರ ನನಗೆ ಮಾತಾಡಲಿಕ್ಕೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ರಿ. ಅಂದರೆ ಅನುಭವ ಮಂಟಪದಲ್ಲಿ ಹೇಗೆ ಯಾರು ವಿಚಾರವನ್ನು ಮಂಡನೆ ಮಾಡ್ತಿರ್ತಾರೆ ಅವ್ರಿಗೆ ಎಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು ಅನ್ನುವಂಥದ್ದು ನಮ್ಮ ಈ ಚಿಕ್ಕ ಅನುಭವ ಮಂಟಪದಲ್ಲೂ ಕೂಡ ಅನುಭವ ಆಗುವಂಥ ರೀತಿಯಲ್ಲಿ ತಾವೆಲ್ಲರೂ ಕೂಡ ಕೇಳಿದ್ದೀರಿ. ನನ್ನ ಮಾತುಗಳೇ ಪೂರ್ಣ ಅಲ್ಲ, ಇದು ಅರ್ಧ ವಿರಾಮದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇನ್ನೂ ಕೂಡ ಸ್ವಾನುಭವ ಮಾಡಿಕೊಂಡಷ್ಟು ಕೂಡ 100 ವಚನ ಓದ್ಕೊಂಡ್ರೆ 100 ಗಂಟೆ ಮಾತಾಡುವಷ್ಟು ಶಕ್ತಿ ಬರ್ತದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿ. ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ವಿಷಯದ ಕುರಿತಾಗಿ ಬಹು ಮೌಲಿಕವಾದಂತಹ, ಅರ್ಥಪೂರ್ಣವಾದಂತಹ, ಮಾರ್ಮಿಕವಾದಂತಹ, ವಿಶೇಷವಾದಂತಹ ಉಪನ್ಯಾಸವನ್ನು ನೀಡಿದಂತಹ ಶರಣ ಕೆ.ಬಿ. ಮಹಾದೇವಪ್ಪ ಸರ್, ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಈ ಸಂಘಟನೆಯ ರೂವಾರಿಗಳು ಹಾಗೂ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಮೇಡಮ್ ಇವರು ಕಲ್ಕೇರ್ ಸರ್ ಕರೆ ಮೇಡಮ್ ಕಲ್ಕೇರ್ ಸರ್ ಕರೆ ಶಿವಾನಂದ್ ಕಲ್ಕೇರ್ ಸರ್. ಈ ಇಂದಿನ ಒಂದು ದತ್ತಿ ಉಪನ್ಯಾಸದ ದಾನಿಗಳು ಆದಂತ ಶ್ರೀ ಶಿವಾನಂದ್ ಕಲ್ಕೇರಿ, ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಬೆಂಗಳೂರು, ಇವರು ತಮ್ಮ ಒಂದಿಷ್ಟು ಅನುಭವಗಳನ್ನ ಈ ವೇದಿಕೆ ಮೂಲಕ ಹಂಚ್ಕೋಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಶ್ರೀ ಗುರು ಬಸವ ಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಇಂದಿನ ಈ ಉಪನ್ಯಾಸಕಾರರಾದ ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಶರಣ ಶ್ರೀ ಕೆ.ಬಿ. ಮಹಾದೇವಪ್ಪನವರು ಅತ್ಯಂತ ಮನೋಜ್ಞವಾಗಿ ಮತ್ತು ಸವಿಸ್ತಾರವಾಗಿ ಇಂದಿನ ಶೀರ್ಷಿಕೆಗೆ ನ್ಯಾಯ ಒದಗಿಸಿದ್ದಾರೆ. ಅವರಿಗೆ ನನ್ನ ಅನಂತ ನಮಸ್ಕಾರಗಳು. ಬಹುಶಃ ಬಿಟ್ಟಿದ್ರೆ ಇನ್ನೂ 1 ತಾಸು ಅಥವಾ 1.5 ತಾಸು ಅವ್ರು ಮಾಡ್ತಿದ್ರು ಅನ್ಸತ್ತ. ಅದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ. ಅವರ ಅಗಾಧ ಜ್ಞಾನವನ್ನ ನಮ್ಗೆಲ್ಲ ಉಣಬಡಿಸಿದ್ದಾರೆ. ಕನ್ನಡ ಸಾಹಿತ್ಯದ ಪ್ರಾಚೀನತೆ, ವೈಶಿಷ್ಟ್ಯವನ್ನ ವಿಸ್ಮೃತವಾಗಿ ನಮಗೆ ಉಣಬಡಿಸಿದ್ದಾರೆ. ನನಗನ್ನಿಸ್ತಾ ಇತ್ತು ಹಳೆಗನ್ನಡ ಮತ್ತು ವಚನ ಸಾಹಿತ್ಯದ ರಿವಿಷನ್ ಕ್ಲಾಸ್ ಇದ್ದಂಗಿತ್ತು ಒಂಥರ. ಯಾಕಂದ್ರೆ ಪಂಪದಿಂದ ಹಿಡ್ಕೊಂಡು ಮೆಕಾಲೆವರೆಗೆ ಆದಿಯಾಗಿ ಬಹಳಷ್ಟು ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ರು. ಚಂಪು ಸಾಹಿತ್ಯದ ಪ್ರಕಾರ ಆಗಿರ್ಬೋದು, ಅಥವಾ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟವಾದಂತ ಪ್ರಕಾರಗಳಾದಂತ ಚಂಪು, ವಚನ, ಷಟ್ಪದಿ, ಅದೇ ರೀತಿಯಾಗಿ ಧಾರ್ಮಿಕ ಪ್ರಕಾರಗಳಲ್ಲಿ ನಾವು ವಿಂಗಡಣೆ ಮಾಡಿದ್ರೆ ಜೈನ, ಶೈವ ಅಥವಾ ವೀರಶೈವ ಅಂತ ನಾನು ಹೇಳಂಗಿಲ್ಲ, ಶೈವ ಅಥವಾ ಲಿಂಗಾಯತ ಅಥವಾ ವೈದಿಕ ಅಂತ ಹೇಳ್ಬೋದು. ಮತ್ತು ಪಂಪನ ಚಂಪು ಮಹಾಕಾವ್ಯದಿಂದ ಹಿಡ್ಕೊಂಡು ಲೌಕಿಕ ಆಗಮಿಕ ಕೃತಿಗಳ ಬಗ್ಗೆ ವಿಕ್ರಮಾರ್ಜುನ ವಿಜಯ ಆಗಿರ್ಬೋದು, ಆದಿಪುರಾಣ ಆಗಿರ್ಬೋದು, ಮತ್ತು ಹರಿಹರನ ಧೋರಣೆ ವಿಶೇಷವಾಗಿ, ಯಾಕಂದ್ರೆ ವಚನ ಸಾಹಿತ್ಯಕ್ಕೆ ಅವ್ರದ್ದು ನೇರವಾದಂತ ಕೊಡುಗೆ ಇದೆ. ಸೊ ಭವಿಗಳ ಬಿಟ್ಟು ಶಿವಶರಣರ ಚರಿತ್ರೆ ಅವ್ರು ಮಾಡಿರೋದು. ಮತ್ತ ವಿಶೇಷವಾಗಿ ಅಲ್ಲಿ ರಗಳೆಯ ಬಗ್ಗೆ ಮಹಾದೇವಪ್ಪನವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ಇಡೀ ಜಗತ್ತಿನ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ವಿಶಿಷ್ಟ ಕೊಡುಗೆ ಅದು. ಸೊ ಅದೇ ರೀತಿ ಕುಮಾರವ್ಯಾಸ ಮತ್ತ ರಾಘವಾಂಕರ ಬಗ್ಗೆ, ಮತ್ತ ಸಾಮಾನ್ಯ ಜನರು ಆಡು ಭಾಷೆಯಲ್ಲಿ ಈ ಸಂಸ್ಕೃತವನ್ನ ತಿರಸ್ಕರಿಸಿ ಬೌದ್ಧ ಧರ್ಮೀಯರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬೌದ್ಧ ಧರ್ಮೀಯರು ಹೆಂಗ ಪಾಲಿ ಭಾಷೆಯಲ್ಲಿ ಬಳಸಿದ್ರು, ಜೈನರು ಪ್ರಾಕೃತ ಭಾಷೆ ಬಳಸಿದ್ರು, ಅದೇ ರೀತಿ ವಚನಕಾರರು ಕನ್ನಡ ಭಾಷೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತಂದು ತುಂಬಾ ಚೆನ್ನಾಗಿ ಹೇಳಿದ್ರು. ಅದೇ ರೀತಿ ಹೊಸ ಯೂಸ್ ಆಫ್ ನ್ಯೂ ಟೆಕ್ನಾಲಜಿ ಬಗ್ಗೆ, AI ದಲ್ಲಿ ನಮ್ಗೆ ಎಷ್ಟೊಂದು
ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋದನ್ನ ದ ಲಿಂಗ್ವಿಸ್ಟಿಕ್ ಇಂಪಾರ್ಟೆನ್ಸ್ ಆಫ್ ವಚನಾಸ್ ಅಂತ ಹೊಡೆದಾಗ ಏನ್ ಬಂತು ಅನ್ನೋದನ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರೆ, ಎಮರ್ಜೆನ್ಸ್ ಆಫ್ ಪ್ರೋಸ್ ಅಂಡ್ ಪೋಯೆಟ್ರಿ, ಗದ್ಯ ರೂಪದ ಪದ್ಯಗಳು ಅನ್ನೋದನ್ನ ತುಂಬಾ ವಿಶಿಷ್ಟವಾದಂತ ವಿಚಾರ ಇದು. ಅದೇ ರೀತಿ ಪವಾಡಗಳನ್ನ ಅಲ್ಲಗಳೆಯುತ್ತಾ ಸೈಂಟಿಫಿಕ್ ಟೆಂಪರ್ಮೆಂಟ್ ನಾವು ಬೆಳೆಸ್ಕೋಬೇಕು ಅನ್ನೋದನ್ನ ನಮ್ಗೆಲ್ಲರಿಗೂ ಎಚ್ಚರಿಕೆಯಿಂದ ಎಚ್ಚರಿಸಿದ್ರು. ಅದೇ ರೀತಿ ಈ ಮೂಲಭೂತವಾದದ ಹೆಡೆ ಎತ್ತಿರ್ಬೇಕಾದ್ರೆ ನಯವಂಚಕ ವೈದಿಕರ ದುರುಳತನವನ್ನ, ವೇದ ಓದಿನ ಮಾತು ಮತ್ತು ಪುರಾಣ ಪುಂಡರಗೋಷ್ಠಿ ಅಂತ ವಚನಕಾರರ ಉಕ್ತಿಯನ್ನ ನೆನಪಿಸಿದ್ದಾರೆ ನಮ್ಗೆಲ್ಲ. ಅದೇ ರೀತಿ ಹಲವಾರು ನಾನು ಇನ್ನೂ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಅವ್ರಿಗೆ ಇನ್ನೊಮ್ಮೆ ನಮಸ್ಕಾರ ಹೇಳುತ್ತಾ ಎಲ್ಲ ಈ ಭಾಗವಹಿಸಿದವ್ರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮವರೇ ಆದಂತ, ನಮ್ಮ ನೆಲದವರೇ ಆದಂತ ದಕ್ಷ ಅಧಿಕಾರಿಗಳಾದಂತ ಶ್ರೀ ಶಿವಾನಂದ್ ಕಲ್ಕೇರಿ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಮಾರ್ಗದರ್ಶನದ ನುಡಿಗಳನ್ನ ಸರ್ ಅವರು ಹೇಳ್ಬೇಕಂತ. ಮಹಾಮನಿಯ ಸಂಗನ ಬಸವ ಎನಗೆಯು ಗುರು ನಿನಗೆಯು ಗುರು ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ ಅಂತಕ್ಕಂಥ ಒಂದು ಮಾತನ್ನ ಪ್ರಾಯಶಃ ಇವತ್ತು ಕೆ.ಬಿ. ಮಾದೇವಪ್ಪ ಸರ್ ನಮ್ಮೊಳಗ ಈಗ ನಮ್ಮವರ ಪರಿಚಯ ಆಗಿ 4-5 ವರ್ಷ ಆಯ್ತು. ಯಾಕೆ ಒಂದು ಪೂರ್ಣ ಪ್ರಮಾಣದ ಉಪನ್ಯಾಸ ಮಾಡಲಿಲ್ಲ, ತಪ್ಪಿಸ್ಕೊಂತಿದ್ರು. ಅವಾಗ ಸಂಧಾನ ಅಥವಾ ಸಂವಾದದೊಳಗೆ ಸಾಕಷ್ಟು ಪ್ರಮಾಣದೊಳಗೆ ಹೊಸ ವಿಚಾರಗಳನ್ನು ಕೊಟ್ಟರು ಕೂಡ ಇವ್ರನ್ನ ನಾವು ಪೂರ್ಣ ಪ್ರಮಾಣದ ಕಾರ್ಯಾಗಾರದೊಳಗೆ ನಮ್ಗೆ ಬಸವ ಕಲ್ಯಾಣಕ್ಕೆ ಬಂದರು, ಧಾರವಾಡ ಕರೆದಾಗ ಬಂದು ಎಲ್ಲ ಕಡೆ ಬರ್ತಿದ್ರು. ಆದರೆ ಎಲ್ಲಿ ಇವರು ಹೀಗೆ ಕೊಟ್ಟಲಿಲ್ಲ. ಬಟ್ ನಾನು ಭಾಳ ಮಿಸ್ ಮಾಡಿಕೊಂಡೆ. ಒಬ್ಬ ಒಳ್ಳೆಯ ವೈವಿಧ್ಯಪೂರ್ಣವಾದಂಥ ಉಪನ್ಯಾಸವನ್ನು, ಹಲವಾರು ತಂತ್ರಗಾರಿಕೆ. ನಾವು ಎಐದೊಳಗೆ ನಾನು ಟೆಕ್ನಿಕಲಿ ಸ್ಟ್ರಾಂಗ್ ಇಲ್ಲ. ಅವರು ಉಪನ್ಯಾಸಕ್ಕೆ ಮುಂಚೆ ಅರ್ಧ ಗಂಟೆ ನಂಗೆ ಫೋನ್ ಮಾಡಿ ನಾನು ಹಿಂಗೆ ತೊಗೊಂಡಿನಿ ಅಂತ ಹೇಳ್ತಾ ಭಾಳಷ್ಟು ಮೆಸೇಜ್ ಬರ್ತಾ ಇದ್ದಾವೆ, ಸರ್ಗೆ ನೆಕ್ಸ್ಟ್ ಟೈಮ್ ಕೊಡಿ ಅಂತ. ನಾನು ಇದು ಅವರ ವೇದಿಕೆ, ನಿಮ್ಮೆಲ್ಲರ ವೇದಿಕೆ, ಖಂಡಿತ ನಾವು ಕೊಡಬೇಕು. ವಚನ ಸಾಹಿತ್ಯ ಅಂತಕ್ಕಂಥದ್ದು ಪ್ರತಿ ಸಾಹಿತ್ಯ, ವಿದ್ರೋಹ ಸಾಹಿತ್ಯ, ಬಂಡಾಯ ಸಾಹಿತ್ಯ ಅಂತಕ್ಕಂಥದ್ದು ಯಾವ ಸಾಹಿತ್ಯ ಅವ್ರು ಹೇಳಿದ್ರೆ ಯೋನಿಜರು, ಯಾರ ಕಡಿಮೆ ಯೋನಿಜರು ಅಂತಂದ್ರೆ ವೈಶ್ಯರು, ಶೂದ್ರರು ಮತ್ತು ಮಹಿಳೆಯರು. ಇದನ್ನ ಅಧಿಕಾರಯುಕ್ತವಾಗಿ ಕ್ಷತ್ರಿಯರು ಮತ್ತು ಬ್ರಾಹ್ಮಣರು ಕ್ಷತ್ರಿಯರ ಬಗ್ಗೆ ಹೆದರಿಕೆ ಇದ್ದ ಕಾರಣ ಅವರ ಪ್ರಾಬಲ್ಯ, ಅವರ ಸಹಾಯ ಬ್ರಾಹ್ಮಣರಿಗೆ ಬೇಕಾಗಿತ್ತು. ಹೀಗಾಗಿ ಇವರನ್ನ ಕಡಿಮೆ ಕಾಣ್ತಾ ಒಂದು ಸಮಾಜದ ವಿಘಟನೆಗೆ ಹಲವು ಸೂತ್ರಗಳನ್ನು ಹಾಕಿಕೊಟ್ಟಿದ್ರು. ಅವುಗಳನ್ನ ಮುರಿದು ಅವ್ರು ಹೇಳಿದ್ರು, ಒಂದು ವ್ಯವಸ್ಥೆಯ ಜಿಡ್ಡುಗಟ್ಟಿದ ವ್ಯವಸ್ಥೆಯನ್ನು ಮುರಿದು ಹೊಸ ಸಂದರ್ಭವನ್ನ ಸೃಷ್ಟಿ ಮಾಡಿ ಹೊಸ ಸಮಾಜವನ್ನ ಕಟ್ಟಿಕೊಟ್ರು ನಮ್ಮ ಶರಣರು ಅಂತಕ್ಕಂಥದ್ದು. ಮತ್ತು ಶರಣರ ಜೀವನ ಚರಿತ್ರೆ ನೋಡಿದಾಗ ಅದೊಂದು ಜಾಗತಿಕ ದಾಖಲೆ. ಏಕಕಾಲಕ್ಕೆ ಒಂದೇ ಭಾಷೆಯೊಳಗೆ ಸುಮಾರು 300 ವಚನಕಾರ ಸಿಗ್ತಾರಂತಂದ್ರೆ ಅದು ನಿಜಕ್ಕೂ ಒಂದು ದಾಖಲೆ. ಬಸವಣ್ಣನವರ ಮತ್ತು ಶರಣರ ನಿರ್ಗಮನದ ನಿಂತ 900 ವರ್ಷಗಳವರೆಗೆ ನಿರಂತರವಾಗಿ ಹಲವಾರು ಕೃತಿಗಳು ಅವ್ರ ಬಗ್ಗೆ ಬಂತು ಅಂತಕ್ಕಂಥದ್ದು ಕೂಡ ಒಂದು ದಾಖಲೆ. ಅದಕ್ಕೆ ನಮ್ಮ ಬಸವರಾಜರು ಹೇಳ್ತಿದ್ರು, ವಚನಕಾರ ಹೆಂಗಿದ್ರು ಅಂತಂದ್ರೆ ದೇವವಾಣಿ ಜನವಾಣಿ ಆಗದಿದ್ದಾಗ ಜನವಾಣಿಯನ್ನೇ ದೇವವಾಣಿಯನ್ನಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಎಂ.ಆರ್. ಶ್ರೀನಿವಾಸ ಮೂರ್ತಿಯವರು ವಚನಕಾರರು ಕನ್ನಡದ ಅಚ್ಚ ಬೇಸಾಯಗಾರರು ಅಂತಕ್ಕಂಥದ್ದು. ನಮ್ಮ ಚಂದ್ರಶೇಖರ್ ಕಂಬಾರ್ ಅವರು ದೇವರಿಗೆ ಕನ್ನಡವನ್ನು ಕಲಿಸಿದ್ರು, ನಮ್ಮ ಕಲ್ಯಾಣದ ಶರಣರು ಅಂತಕ್ಕಂಥದ್ದು. ಶರಣ ಅಂತಕ್ಕಂಥದ್ದು ವಚನ ಅಂತಕ್ಕಂಥದ್ದು ಅಭಿವ್ಯಕ್ತಿ. ಯಾವ ರೀತಿಯ ಅಭಿವ್ಯಕ್ತಿ ಅಂದ್ರೆ ಆತ್ಮಸಾಕ್ಷಿಯಾಗಿ ಮಾಡ್ತಕ್ಕಂಥ, ಸುಮ್ಮನೆ ಎಲ್ಲೋ ಒಂದು ಅರಕೇಸರಿ ಬಗ್ಗೆನೋ ಪಂಪ ಬರೆದಂಥ ಅರಕೇಸರಿ ಬಗ್ಗೆಯೋ ಅಥವಾ ಇನ್ನೊಂದು ಯಾವುದೋ ಗುಡುಗುಡ್ಡ ಕಾಳಿದಾಸನ ಬಗ್ಗೆಯೋ ಅಲ್ಲ. ಇವರೆಲ್ಲರಿಗೂ ಹೊರತುಪಡಿಸಿದೆ ಸಾರ್ವತ್ರಿಕ ಸಾರ್ವಕಾಲಿಕ ಸಮಾನತೆ, ಸಮತೆ, ಪ್ರೀತಿ, ಶಾಂತಿಯನ್ನ ಸಾರ್ತಕ್ಕಂಥ ಅಪರೂಪವಾದಂಥ ಸಾಹಿತ್ಯವನ್ನ ವಚನಕಾರರು ಕಟ್ಟಿಕೊಟ್ರು ಅಂತಕ್ಕಂಥದ್ದು. ಮಾತಾಡ್ತಾ ಅವರು ಹೇಳ್ತಾ ಮೊಲೆ ಮುಡಿ ಅಂತಂದ್ರು. ಮುಡಿ ಅಲ್ಲ, ಅದು ಮೊಲೆ ಮೂಡಿ ಬಂದರೆ. ಯಾಕೆ ಗಂಡ್ಮಕ್ಳಿಗೆ ಎದೆ ಮೇಲೂ ಕೂಡ ರೂಡಿಮೆಂಟರಿ ಆರ್ಗನ್ಸ್ ಅಂತಕ್ಕಂಥದ್ದು ಮೊಲೆಗಳು ಇರ್ತಾವೆ. ಅವು ಮೂಡಿದಾಗ, ಅವು ಎತ್ತರದಾಗ ಹೆಣ್ಣೆಂಬರು. ಅಂದರೆ ನಮ್ಮೊಳಗಿರ್ತಕ್ಕಂಥ ವಚನ ಪರಿಷ್ಕರಣೆಯೂ ಕೂಡ ಅಷ್ಟೇ. ನಾನು ಎಲ್ಲ ಹಂತದೊಳಗೆ ತಮ್ಮೆಲ್ಲರಿಗೆ ಕೇಳ್ಕೊಳ್ಳೋದು, ನಾವು ಇಡ್ತಕ್ಕಂಥದ್ದು ಒಂದು ಹೆಜ್ಜೆ, ಹೋಗಬೇಕಾದಂಥ ಕ್ರಮ 1000 ಕಿಲೋಮೀಟರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಪ್ರತಿರೋಧಿಗಳು ಅಥವಾ ನಮ್ಮನ್ನು ಕಾಡ್ತಕ್ಕಂಥವ್ರು ಹೊರಗಿನವರಲ್ಲ, ವೈದಿಕರಲ್ಲ, ವೀರಶೈವರಲ್ಲ, ಅಥವಾ ಮತ್ತಾರೂ ಅಲ್ಲ. ನಮ್ಮ ಸುತ್ತಮುತ್ತಲಿನ ಬಸವಣ್ಣನ ಹೆಸರು ಹೇಳಿ ಬೆಳೆಯುವುದು, ಬಸವ ತತ್ವವನ್ನು ಬೆಳೆಸಲಾರದೆ ಅವುಗಳನ್ನು ಒಂದು ಆಯಾಮ ಮಾನದಂಡವಾಗಿ ಇಟ್ಟುಕೊಂಡು ಬದುಕನ್ನು ಸಾಗಿಸಿ ಒಂದು ಸಂಭ್ರಮದ ಜೀವನವನ್ನು ಸಾಗಿಸ್ತಕ್ಕಂಥವ್ರು ಅವ್ರು ಯಾರು ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಾಗಿದೆ. ಯಾರೂ ಕೂಡ ಈಗ ನೋಡ್ರಿ 1955 ಡಿ ಎಲ್ ನರಸಿಂಹಾಚಾರ್ಯರು, 50 ಡಿ ಎಲ್ ನರಸಿಂಹಾಚಾರ್ಯರು
ಇವನ್ ಲಿಂಗನೇ ಧರಿಸಿದ್ದಿಲ್ಲ ಸಿದ್ದರಾಮ ಅಂತ ತಿಳ್ಕೊಂಡು ಹೇಳಿ ಟೆಕ್ಸ್ಟ್ನಾಗ ಹಾಕಿಸಿದಾಗ ಅದನ್ನು ಬಸವನಗೌಡರು ವಿರೋಧ ಮಾಡಿ ಅದನ್ನು ಆಲೂರು ವೆಂಕಟರಾಯರ ಮೂಲಕ ಉತ್ತರ ಕೊಟ್ಟರು. ಅದೇ ರೀತಿ ಕಪಟರಾವ್ ಕೃಷ್ಣರಾವ್ ಅವರು ದೊಡ್ಡ ವಕೀಲರು, ಹೈದರಾಬಾದ್ ಕನ್ನಡ ಭಾಳ ದೊಡ್ಡ ವಕೀಲರು, ತೆಲುಗು ಕನ್ನಡ ಬರ್ತಕ್ಕಂಥವ್ರು, ಕಲಬುರಗಿ ಅವರು ಅನುಭವ ಮಂಟಪನೇ ಇರಲಿಲ್ಲ ಅಂತ ತಕ್ಕೊಂಡು ಸಾಧನೆ ಮಾಡಿದರು. ಅವಾಗ ನಮ್ಮ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವ್ರಿಗೆ ಬಸವನಗೌಡರು ಹೇಳ್ಕೊಟ್ರು. ಯಾಕಂದ್ರೆ ಅವಾಗ ಜಯಂತಿ ಪತ್ರಿಕೆ, ಜಯ ಕರ್ನಾಟಕ ಪತ್ರಿಕೆ ಒಳಗೆ ಸುಮಾರು ತಮ್ಮ ಕೊನೆಯ ಜೀವನದಾಗ ಇವತ್ತು 58 ವೆನ್ ಬಸವನಗೌಡರು ಹೋದಾಗ ಅದಕ್ಕೆ ಎಲ್ಲ ಆರ್ ವಿಠ್ಠಲ ಮೂರ್ತಿಯವರಾಗಲಿ, MR ಶ್ರೀನಿವಾಸ್ ಅವರು ಎಲ್ಲರೂ ಹೇಳ್ತಾರೆ, ಹಳಕಟ್ಟಿಯವರು ಭದ್ರ ಬುನಾದಿ ಹಾಕಿದರೆ ಅದಕ್ಕೆ ಗುಡಿ ಕಟ್ಟಿ ಕಳಶ ಬಿಟ್ಟವರು ಬಸವನಗೌಡರು ಅಂತಕ್ಕಂಥದ್ದು. ಬಸವನಗೌಡರ ಪರ್ವನೇ ಹಂಗೆ. ಶಟಸ್ಥಲ ವಚನಗಳನ್ನು ನೋಡಿದಾಗ ಪಾರಿಭಾಷಿಕ ಪದಗಳನ್ನಾಗಲಿ ಅಥವಾ ಅಡಿಟಿಪ್ಪಣಿಗಳನ್ನು ಕೊಟ್ಟಾಗ ಆಗಲಿ ಭಾಳಷ್ಟು ವಿಚಾರಗಳನ್ನು, ಇವತ್ತು ಕಲ್ಯಾಣ ನಾಡಿನ ಸುತ್ತಮುತ್ತಲಿನ ಇತಿಹಾಸ ಮತ್ತು ಪರಿಸರದ ಬಗ್ಗೆ ಒಮ್ಮತ ಇಲ್ಲ. ಕಲ್ಯಾಣ ನಾಡಿನ ವಚನಕಾರ ಸೈದ್ಧಾಂತಿಕ ಅಂತಲ್ಲ, ಅವ್ರು ಹೇಳ್ದಂಗೆ ವಚನಗಳು ಸಮಾಜೋ ಧಾರ್ಮಿಕ ಅಂತ ಅಷ್ಟಲ್ಲ, ಸಮಾಜೋ ಆರ್ಥಿಕ, ಸಮಾಜೋ ರಾಜಕೀಯ, ಸಮಾಜೋ ನೈತಿಕ, ಸಮಾಜೋ ಶೈಕ್ಷಣಿಕ, ಪ್ರತಿಯೊಂದು ಹಂತದ ಜಗತ್ತಿನ ಪರಿಪೂರ್ಣತೆ ಅಂತಂತಾರಲ್ಲ ಅದು ಶರಣರು. ಅದಕ್ಕೆ ಅವ ನಿನ್ನೆ ಹೇಳಿದಂಥ ಬೈರೂಪಿ ಚೇಡ ತನ್ನ ಗುರುಯನ್ನ ಮುಟ್ಟಿ ತಾನು ಶುದ್ಧವಾದನಯ್ಯ, ಲಿಂಗಯನ್ನ ಮುಟ್ಟಿ ತಾನು ಶುದ್ಧವಾಯಿತಯ್ಯ, ಜಂಗಮೆಯನ್ನ ಮುಟ್ಟಿ ತಾನು ಶುದ್ಧವಾಯಿತಯ್ಯ ಅಂತ ಅಂತಾರೆ. ಅಂದ್ರೆ ಆ ಪರಿಪೂರ್ಣ ಪ್ರಜ್ಞೆಯನ್ನು ಹೊಂದತಕ್ಕಂಥ ಶರಣರು ಆ ಬದುಕನ್ನು ಬದುಕಿ ಅವ್ರು ತಮ್ಮ ಸದ್ದಿಲ್ಲದೆ ಎದ್ದು ಹೋಗ್ಬಿಟ್ರು. ಅದು ಗಲಾಟೆಗಳಾದರೂ ಕೂಡ ತಮ್ಮ ಪ್ರಾಣವನ್ನು ಕೊಟ್ಟು ವಚನ ಸಾಹಿತ್ಯವನ್ನು ಉಳಿಸಿದ್ರು. ನಮ್ದೊಂದು ಸಣ್ಣ ಪ್ರಯತ್ನ ಕಳೆದ 5 ವರ್ಷಗಳಿಂದ ತಾವೆಲ್ಲರೂ ಕೂಡ ಎಲ್ಲ ರೀತಿಯ ಸಹಾಯ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಹಾಯನ ನಾವು ನಿರೀಕ್ಷೆ ಮಾಡೋದಿಲ್ಲ. ನೀವು ಮಾಡಿದರೆ ಅದು ಖಂಡಿತ ಒಂದು ಒಳ್ಳೆಯ ಜಂಗಮ ಕಾರ್ಯಕ್ಕೆ ಅಥವಾ ವಚನ ಸಾಹಿತ್ಯದ ಪರಿಷ್ಕರಣೆಗೆ ಅಂತಕ್ಕಂಥದ್ದು ನಾವು ಮಾಡ್ತೀವಿ. ನಮಗೆ ಒಬ್ಬ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳು ವಚನ ಸಾಹಿತ್ಯದೊಳಗೆ ಅಂತಂದ್ರೆ ಅದು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತೊಗೊಂಡು ಭಾಳ ಚೆನ್ನಾಗಿ ಹೇಳಿದಂಥ, ಬಹುಶಃ ಟೈಮ್ ಇನ್ನೂ ಕೊಡಬೇಕಾಗಿತ್ತು, ಆದರೆ 1.5 ಗಂಟೆಯೇ ಅವರೇ ಮಾತಾಡ್ಬಿಟ್ಟಾರ. ಹೀಗಾಗಿ ಬಹುಶಃ ನಮ್ಮ ಶರಣ ಮಾಸ ಆಗಲಿ, ನಮ್ಮ ಒಟ್ಟಾರೆ 5 ವರ್ಷದ ಸುದೀರ್ಘವಾದಂಥ ಉಪನ್ಯಾಸ ಇದು. ಆದರೆ ಯಾರಿಗೂ ಬೋರ್ ಆಗಲಿಲ್ಲ, ಎಲ್ಲರೂ ಖುಷಿಪಟ್ಟರು. ಅವರಿಗೆ ಧನ್ಯವಾದಗಳು. ಈ ಉಪನ್ಯಾಸದ ದತ್ತಿದಾಸೋಹಿ ನನ್ನ ಸ್ನೇಹಿತರಾದಂಥ ಶರಣ ಶಿವಾನಂದ ಕಲ್ಕೇರಿ ಅವರಿಗೆ ಮತ್ತು ತಂದೆ ತಾಯಿಗಳಾದಂಥ ಹನುಮಂತರಾಯ್ ಅವರಿಗೆ, ಗಿರಿಜಾದೇವಿ ಅವರ ಆತ್ಮಕ್ಕೆ, ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ತುಂಬಾ ಉಪಯುಕ್ತವಾದಂತಹ ಮಹತ್ವದ ಮಾರ್ಗದರ್ಶನದ ನುಡಿಗಳನ್ನು ಹೇಳಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಶರಣು ಸಮರ್ಪಣೆ ಶರಣೆ ಅಕ್ಕ ಮಹಾದೇವಿ ತೆಗ್ಗಿ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಬಸವಾದಿ ಶರಣರಿಗೆ ಭಕ್ತಿಯ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಮಾಸದ ಅನುಭವ ಮಾಲಿಕೆ ಪ್ರಾರಂಭವಾಗಿದೆ. ಸುಮಾರು 13 ದಿವಸಗಳಾದವು. ಅದನ್ನ ನಾವು ಶರಣೋತ್ಸವ ಅಂತ ಹೇಳಬಹುದು. ಇಂದಿನ ದತ್ತಿದಾಸಗಳಾದ ಶ್ರೀ ಶಿವಾನಂದ ಕಲ್ಕೇರಿ, ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಬೆಂಗಳೂರು, ಇವರ ತಂದೆ ಲಿಂಗೈಕ್ಯ ಶರಣ ಹನುಮಂತರಾಯ್ ರಾಮಪ್ಪ ಕಲ್ಕೇರಿ ಮತ್ತು ತಾಯಿ ಲಿಂಗೈಕ್ಯರಾದ ಗಿರಿಜಾದೇವಿ H. ಕಲ್ಕೇರಿ ಇವರ ಹೆಸರಿನಲ್ಲಿ ದತ್ತಿ ಉಪನ್ಯಾಸ ಏರ್ಪಡಿಸಿದ್ದಾರೆ. ಅದಕ್ಕಾಗಿ ಶಿವಾನಂದ ಕಲ್ಕೇರಿ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈ ವೇದಿಕೆಯ ರೂವಾರಿಯಾದಂಥ ಡಾಕ್ಟರ್ ಹಾಗೂ ಅಧ್ಯಕ್ಷರಾದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಕಾರ್ಯವೈಖರಿ ಅದ್ಭುತವಾಗಿದೆ. ಸದಾಕಾಲ ಶರಣರ ಚಿಂತನೆಯಲ್ಲೇ ಇರುತ್ತಾರೆ. ಶರಣರ ತತ್ವಗಳೇ ಅವರ ಉಸಿರಾಗಿವೆ. ಕಾರಣ ಅವರು ಉತ್ತಮ ವಿದ್ವಾಂಸರನ್ನು ಉಪನ್ಯಾಸಕರನ್ನು ಪ್ರತಿದಿನ ನೇಮಕ ಮಾಡಿ ಅವರಿಂದ ಉತ್ಕೃಷ್ಟವಾದಂಥ ಉಪನ್ಯಾಸವನ್ನು ಏರ್ಪಡಿಸಿರುತ್ತಾರೆ. ಸುಮಾರು 1 ತಿಂಗಳ ಪರ್ಯಂತ ಪ್ರತಿನಿತ್ಯ ಉತ್ತಮ ಕಾರ್ಯಕ್ರಮ ನಿರ್ವಹಿಸುವುದು ತುಂಬಾ ಕಷ್ಟದ ಕೆಲಸ. ಇದು ಸರ್ಗೆ ಮಾತ್ರ ಸಾಧ್ಯ. ಅವರು ಜನಸಾಮಾನ್ಯರಿಗೆ ಶರಣರ ಆಶಯಗಳನ್ನು ತಲುಪಿಸಲು ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾದದ್ದು. ಎಲ್ಲ ಶರಣರ ತತ್ವಗಳನ್ನು ತಲುಪಿಸಬೇಕು ಎಂಬ ಉತ್ಕಟ ಇಚ್ಛೆಯುಳ್ಳದ. ಅದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ. ಇನ್ನು ಮುಂದೆ ಉತ್ತರೋತ್ತರವಾಗಿ ಹೆಚ್ಚು ಕಾರ್ಯಗಳು ಮೂಡಿಬರಲಿ. ಅವರ ಮಾತುಗಳು ಸಹ ಉತ್ಸಾಹಪೂರಿತ ಹಾಗೂ ಸ್ಮರಣೀಯವಾದದು. ಮುತ್ತು ಪೋಣಿಸಿದಂತೆ ಮಾಣಿಕ್ಯದ ದೀಪ್ತಿಯ ಹಾಗೆ ಅರ್ಥಗರ್ಭಿತವಾಗಿದೆ. ಎಲ್ಲರನ್ನೂ ಚಿಂತನೆ ಒಳಪಡಿಸುವಂತೆ ಮಾಡುವ ಕೌಶಲ್ಯ ಅವರದು. ಹೀಗೆ ಮುಂದೆ ಉತ್ತರೋತ್ತರವಾಗಿ ಕಾರ್ಯ ನಿರ್ವಹಿಸಲು ಹೆಚ್ಚಿನ ಶಕ್ತಿ ಆ ಬಸವಣ್ಣನವರು ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ.
ಅವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇನ್ನು ಪ್ರಥಮವಾಗಿ ವಚನ ಪ್ರಾರ್ಥನೆ ಮಾಡಿರುವಂತ ಶಿವನೇ ಬಸವ ಬಸವ ಶಿವನೇ ಎಂದು ಅತ್ಯಂತ ಮಧುರವಾಗಿ ವಚನ ಪ್ರಾರ್ಥನೆ ಮಾಡಿರುವ ಶರಣೆ ಸೋನಾಲಿ ನೀಲ್ಕಂಠ್ ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಮತ್ತೆ ಸ್ವಾಗತ ಪ್ರಾಸ್ತಾವಿಕ ಪರಿಚಯ ಮಾಡಿರುವಂತ ಶರಣೆ ಶಾಂತಕ್ಕ ಲೂಲಂಗೆ ಅವರು ಎಲ್ಲರನ್ನು ತುಂಬು ಹೃದಯದಿಂದ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿ ಉಪನ್ಯಾಸಕರ ಪರಿಚಯವನ್ನು ಸುಂದರವಾಗಿ ಮಾಡಿದ್ದಾರೆ. ಅವರಿಗೂ ಸಹ ಭಕ್ತಿಯ ಶರಣು ಶರಣಾರ್ಥಿಗಳು. ಇಂದು ವಿಶೇಷ ಉಪನ್ಯಾಸ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತ ಶರಣ ಕೆ.ಬಿ. ಮಹದೇವಪ್ಪ ಅವರಿಗೆ ತುಂಬು ಹೃದಯದ ಶರಣು ಶರಣಾರ್ಥಿಗಳು. ಅವರು ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಕುರಿತು ಅದ್ಭುತವಾಗಿ ಹೇಳಿದರು. ಕನ್ನಡ ಸಾಹಿತ್ಯದಲ್ಲಿ ಪಂಪ, ಪೊನ್ನ, ರನ್ನ ತ್ರಿರತ್ನಿಗಳು ಆಗಿ ಹೋಗಿದ್ದಾರೆ. ಕನ್ನಡದಲ್ಲಿ ಅನೇಕ ವಚನಕಾರರಿದ್ದಾರೆ. ಷಟ್ಪದಿ, ಚಂಪು ಮುಂತಾದವು ರಾಘವಾಂಕರಿಂದ ಪ್ರಾರಂಭವಾಯಿತೆಂದು ವಿವರವಾಗಿ ತಿಳಿಸಿದರು. ಕನ್ನಡವನ್ನು ಕಬ್ಬಿನಂತೆ ಅರಿದು ತಮ್ಮ ವಚನಗಳಿಗೆ ಬಳಸಿಕೊಂಡರಂತ ಬಹಳ ಮಾರ್ಮಿಕವಾಗಿ ಹೇಳಿದರು. ಉದಾಹರಣೆ ಸಹಿತ ಹೇಳಿದರು. ಕನ್ನಡ ಭಾಷೆ ಜನಸಾಮಾನ್ಯರದು ಎಂದು ನಿರೂಪಿಸಿದರು. ಗದ್ಯ ರೂಪದ ಪದ್ಯಗಳೆಂದು ತಿಳಿಸಿದರು. ಜನಸಾಮಾನ್ಯರ ಭಾಷೆಯನ್ನು ಸಾಹಿತ್ಯಕ್ಕೆ ಬಳಸಿದವರು ಹಾಗೂ ರಾಘವಾಂಕನು 5 ಕೃತಿಗಳನ್ನು ರಚಿಸಿದ್ದಾರೆ ಎಂದು ತಿಳಿಸಿದರು. ದೇವರಿಗೆ ಕನ್ನಡವನ್ನು ಕಲಿಸಿದವರು ನಮ್ಮ ಬಸವಾದಿ ಶರಣರು. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆಯನ್ನು ಸವಿಸ್ತಾರವಾಗಿ ನಮ್ಮ ಮುಂದೆ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ವಚನಗಳಿಗೆ ಚಾರಿತ್ರಿಕ ಹಿನ್ನೆಲೆಗಳಿವೆ ಎಂದು ವಿವರವಾಗಿ ತಿಳಿಸಿದರು. ಶ್ರೀ ಶರಣ ಕೆ.ಬಿ. ಮಹದೇವಪ್ಪ ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಕಡಿಮೆನೆ. ಅವರಿಗೆ ಮತ್ತೊಮ್ಮೆ ಭಕ್ತಿಯ ಶರಣು ಶರಣಾರ್ಥಿಗಳು. ಇನ್ನು ಮನಃಪೂರ್ವಕವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರಿಗೂ ಸಹ ಶರಣು ಶರಣಾರ್ಥಿಗಳು. ಇನ್ನು ವಚನ ಮಂಗಳ ಮಾಡಲಿರುವ ಶರಣೆ ಸರಸ್ವತಿ ಬಿರಾದಾರ್ ಅವರಿಗೂ ಸಹ ಆತ್ಮೀಯ ಹೃದಯಪೂರ್ವಕವಾದ ಶರಣು ಶರಣಾರ್ಥಿಗಳು. ಸಂಘಟಕರಾದಂಥ ಡಾಕ್ಟರ್ ದಾನಮ್ಮ ಜಳಕಿ, ಸುಧಾ ಪಾಟೀಲ್, ಗೌರಮ್ಮ ನಾಶೆ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಈ ಗೂಗಲ್ ಮೀಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸದಸ್ಯರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇಂದು ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಬಹಳ ಅಚ್ಚುಕಟ್ಟಾಗಿ ಶರಣು ಸಮರ್ಪಣೆಯನ್ನು ಮಾಡಿರುವಂತಹ ಶರಣೆ ಅಕ್ಕ ಮಹಾದೇವಿ ತೆಗ್ಗಿ ಹಿರಿಯರಾದಂಥ ಇವರಿಗೆ ಅನಂತ ಧನ್ಯವಾದಗಳು. ಈಗ ವಚನ ಮಂಗಳ ಶರಣೆ ಸರಸ್ವತಿ ಬಿರಾದಾರ್ ಇವರಿಂದ. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನೊಂದು ಬಸವಣ್ಣನವರ ವಚನ ಹೇಳುವೆ. ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ವೇದವನೋದಿ ಹಾರುವನಾದ, ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ. ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಇದು ಕಾರಣ ಕೂಡಲ ಸಂಗಮ ದೇವ. ಲಿಂಗಸ್ಥಳ ಅರಿದವನೇ ಕುಲಜನು, ಲಿಂಗಸ್ಥಳ ಅರಿದವನೇ ಕುಲಜನು, ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ವೇದವನೋದಿ ಹಾರುವನಾದ, ಕಾಸಿ ಕಮ್ಮಾರನಾದ, ಕಾಸಿ ಕಮ್ಮಾರನಾದ, ಕಾಸಿ ಕಮ್ಮಾರನಾದ. ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ಸುಶ್ರಾವ್ಯವಾಗಿ ವಚನ ಮಂಗಳ ಮಾಡಿದಂತಹ ಹಿರಿಯರಾದಂತಹ ಶರಣೆ ಸರಸ್ವತಿ ಬಿರಾದಾರ್ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ನಾಳೆ ಡಾಕ್ಟರ್ ಬಿ.ಆರ್. ಪೊಲೀಸ್ ಪಾಟೀಲ್ ಸರ್ ಅವರ ಉಪನ್ಯಾಸ ಇರುತ್ತದೆ. ಎಲ್ಲರೂ ಜಾಯಿನ್ ಆಗ್ಬೇಕಂತ ವಿನಂತಿ. ಧನ್ಯವಾದಗಳು ಅವಕಾಶಕ್ಕಾಗಿ. ಎಲ್ಲ ಬಸವಾದಿ ಭಕ್ತರಿಗೆ ನನ್ನ ಪ್ರಜ್ಞಾಪೂರ್ವಕವಾಗಿ ಶರಣು ಶರಣಾರ್ಥಿಗಳು.
ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು.